ಓಂ ಜನ್ಮಾತ್ಯಸ್ಯ ಯತೋನ್ಮಯಾದಿತರತಃ ಅರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಹೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಧರ್ಮ ಪ್ರೋಜ್झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनं मा कृताः श्री सत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं ನಿನ್ನೆವರೆಗೂ ನಾವು ಮೂರನೇ ಸ್ಕಂದದ ನಾಲ್ಕನೇ ಕೊನೆ ಭಾಗದವರೆಗೂ ವಿಸ್ತಾರವಾಗಿ ಕೇಳಿದ್ದೇವೆ. ಇನ್ನು ನಮ್ಮ ಹತ್ತಿರ ಕೇವಲ 3 ದಿನಗಳು ಮಾತ್ರ ಇವೆ. ಈ 3 ಸ್ಕಂದದಲ್ಲಿ ಬಂದ ಸಿದ್ಧಾಂತವೇ ಮುಂದಿನ ಸ್ಕಂದಗಳಲ್ಲಿ ಕಥಾರೂಪದಿಂದ ಬಂದಿದೆ. ಅದಕ್ಕೋಸ್ಕರ ಈ ಬೇಸ್ ನಮಗೆ ಅರ್ಥವಾದರೆ ಪರಮಾತ್ಮನ ಲೀಲೆ ಅರ್ಥ ಆಗ್ತದೆ ಅಂತ ತಿಳ್ಕೊಂಡಂಥ ರೀತಿಯಿಂದ ನಾನು 3 ಸ್ಕಂದ ವಿಸ್ತಾರವಾಗಿ ತೆಗೆದುಕೊಂಡೆ. ನಿನ್ನೆ ದಿವಸ ನೀವು ಕೇಳಿದೆವು, ದೇವಹೂತಿ ತನ್ನ ಪುತ್ರನಾಗಿರ್ತಕ್ಕಂತಹ ಕಪಿಲನ ಹತ್ತಿರ ಬಂದು, ಪುತ್ರ, ನಿಮ್ಮಪ್ಪ ನನಗೆ ಬೇಕಾದಷ್ಟು ಸುಖ ಕೊಟ್ಟರು. ಅಂಥ ಸುಖ ಜಗತ್ತಿನಲ್ಲಿ ಯಾರೂ ಕೊಡಲಿಕ್ಕೆ ಆಗೋದಿಲ್ಲ. 9 ಶರೀರ, 9 ಅಂತಸ್ತಿನ ಮನೆ, ಅದು ವಿಮಾನವೂ ಆಗಿತ್ತು, ಭೂಮಿ ಮೇಲೆ ಬಿಲ್ಡಿಂಗೂ ಆಗಿತ್ತು, ನೀರಿನಲ್ಲಿ ಹೋಗ್ತಕ್ಕಂಥ ಸಬ್ಮರೀನೂ ಆಗಿತ್ತು, ಸಾವಿರಾರು ದಾಸದಾಸಿಯರು, ಬೇಕಾದಷ್ಟು ಸಂಪತ್ತಿ. ಆದರೆ ತೃಪ್ತಿ ಆಗಲಿಲ್ಲ, ಸಾಕು ಅಂತ ಅನ್ನಿಸ್ಲಿಲ್ಲ. ಮನಸ್ಸು ತೃಪ್ತಿ ಹೊಂದಲಿಲ್ಲ. ಮನಸ್ಸನ್ನು ತೃಪ್ತಿಪಡಿಸ್ತಕ್ಕಂಥ ಉಪಾಯ ಏನು ಪುತ್ರ ಹೇಳು?
ಆ ಕಾಲಕ್ಕೆ ಕಪಿಲ ನಗ್ತಾನೆ. ಅಮ್ಮ, ನಿನ್ನ ಪ್ರಶ್ನೆಯೇ ತಪ್ಪಿದೆ. ಏನಪ್ಪ, ನಾನು ಹೆಣ್ಮಗಳು ಕಲ್ತಿಲ್ಲ ಅಂತ ಹೇಳ್ತಾಳೆ. ಬೇಕಾಡ್ ಕತ್ಲಿಲ್ಲ, ಅವಳ ಮಾತು ಬೇರೆ. ಏನು ತಪ್ಪಪ್ಪ? ಅಮ್ಮ, ಮನಸ್ಸನ್ನು ತೃಪ್ತಿಪಡಿಸ್ತೇನೆ ಅನ್ನುವ ಒಂದು ನಿರ್ಧಾರ, ಈ ಕಾನ್ಸೆಪ್ಟ್ ಅಂತ ಏನಿದೆ, ಇದೇ ತಪ್ಪಿದೆ. ನನ್ನ ಹತ್ತಿರ ಈ ಮೊಬೈಲ್ ಇದೆ, ಇದಕ್ಕೆ ನಾನು ಪಂಚಪಕ್ವಾನ ಊಟ ಹಾಕಿ ನಾನು ಹೊಟ್ಟೆ ತುಂಬಿತು ಅಂತಿಕೊಂಡು ಎಂದಾದರೂ ಮೊಬೈಲ್ ಹೇಳ್ತದೆಯಾ? ನೀವು ಬೇಕಾದಷ್ಟು ಜಗತ್ತಿನಲ್ಲಿ ಇದೆಲ್ಲ ಭಕ್ಷ್ಯ ಇದ್ರ ಮೇಲೆ ಹಾಕಿದ್ರು. ಯಾಕೆ? ಇದು ಜಡ. ಅದೇ ರೀತಿ ನಮ್ಮ ಮನಸ್ಸು ಕೂಡ ಜಡ. ಜಡವಾದ ಮನಸ್ಸಿಗೆ ತೃಪ್ತಿ ಅತೃಪ್ತಿಗಳು ಇರೋದಿಲ್ಲ. ತೃಪ್ತಿ ಅತೃಪ್ತಿಗಳಿಗೆ ಸಾಧನವಾಗಿದೆ. ನಮ್ಮ ಬಯಕೆಗಳನ್ನು ಪೂರೈಸಲು ಇರುವ ಇಂದ್ರಿಯಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಅವುಗಳನ್ನು ಓಡಾಡ್ತಕ್ಕಂಥ ಕೆಲಸ, ಆ ಒಂದು ಸಾಮರ್ಥ್ಯ ಮನಸ್ಸಕ್ಕೆ ದೇವರು ಕೊಟ್ಟಿದ್ದಾನೆ. ಆದರೆ ತೃಪ್ತಿ ಅತೃಪ್ತಿಗಳು ಇದು ಈ ಒಳಗೆದ್ದ ಜೀವನ ಗುಣಧರ್ಮಗಳು, ಚೇತನನ ಗುಣಧರ್ಮಗಳು. ಅಚೇತನಕ್ಕೆ ತೃಪ್ತಿ ಅತೃಪ್ತಿ ಸುಖ ದುಃಖ ಏನೂ ಇರೋದಿಲ್ಲ. ಆದರೆ ಮನಸ್ಸು ಮೇಲೆ ಇವನ್ ಕಂಟ್ರೋಲ್ ಇರಬೇಕು. ಆಗ ಇವನು ತನಗೆ ಬೇದಂತ ತೃಪ್ತಿನೂ ಪಡ್ಬೋದು, ಅತೃಪ್ತಿನೂ ಪಡ್ಬೋದು. ಆದರೆ ಇವನೇ ಆ ಮನಸ್ಸಿನ ಗುಲಾಮನಾಗಿದ್ದರೆ ಈ ವ್ಯಕ್ತಿ ಎಂದಿಗೂ ತನ್ನ ಉದ್ದೇಶವನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಕಠೋಪನಿಷತ್ನಲ್ಲಿ, ಭಗವದ್ಗೀತೆಯಲ್ಲಿ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂದ್ರಿಯಾಣಿ ಹಯಾನಾಹು, ನಮ್ಮ ಇಂದ್ರಿಯಗಳು, ಸೆನ್ಸರಿ ಆರ್ಗನ್ಸ್, ಮೋಟೋರಲ್ ಆರ್ಗನ್ಸ್, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು, ಕುದುರೆಗಳು. ಮನಃ ಪ್ರಗ್ರಹಮೇವಚ, ನಮ್ಮ ಮನಸ್ಸು, ಮೈಂಡ್ ಅಂತೇನಿದೆ, ಇದು ಲಗಾಮ್. ಈ ಲಗಾಮಿನ ಅಧೀನದಲ್ಲಿ ಎಲ್ಲ ಕುದುರೆಗಳು ಇರ್ತವೆ. ಆದರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡುವ ಸಾರಥಿ ನಮ್ಮ ಬುದ್ಧಿ, ವಿವೇಕ ಶಕ್ತಿ. ಇದು ಸರಿಯೋ ಇದು ತಪ್ಪೋ ಮನಸ್ಸಿಗೆ ಬಂದಂದು ಮಾಡ್ತಾ ಹೋಗಬಾರ್ದು. ನಾನೇನು ಮಾಡ್ತಾ ಇದ್ದೇನೆ, ಇದು ಸರಿಯೇ, ಇದು ನನಗೆ ಹಿತಕರವೇ, ಇದರಿಂದ ನನಗೆ ಲಾಭವಿದೆ, ಅವ್ರು ಹೇಳಿದ್ದಾನೆ ಮಾಡ್ತೀನಿ, ಇವ್ರು ಹೇಳಿದ್ದಾನೆ ಮಾಡ್ತೀನಿ, ಅದು ಮಹತ್ವದಲ್ಲ. ನಿನಗೆ ಹಿತವೇನು? ಈ ವಿವೇಕ ಮಾಡ್ತಕ್ಕಂತಹ ಒಂದು ಮನಸ್ಸಿನ ಪ್ರಗತವಾದ ಇಂದ್ರಿಯ ಅಂತೇನಿದೆ, ಆ ಇಂದ್ರಿಯಕ್ಕೆ ಬುದ್ಧಿ ಅಂತ ತಿಳ್ಕೊಂಡಂತ, ಅದು ಬುದ್ಧಿಯದೇ ಒಂದು ಉನ್ನತವಾದ ಭಾಗ. ಆ ಬುದ್ಧಿಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಈ ವಿಚಾರ ನನಗೆ ಬೇಕಾಗಿಲ್ಲ, ಈ ವಿಚಾರ ನನಗೆ ಬೇಕಾಗಿಲ್ಲ, ಬುದ್ಧಿ ಕೊಟ್ಟ ಸಜೆಷನ್ನನ್ನು ಕೂಡ ಚಿಂತನೆ ಮಾಡಿ ಇದನ್ನು ಮಾತ್ರ ನಾನು ಸ್ವೀಕರಿಸಬೇಕು ಅಂತನ್ನು ನಿರ್ಣಯ ತೆಗೆದುಕೊಳ್ಳುವವನು ಜೀವಾತ್ಮ. ಅವನು ಸ್ವತಂತ್ರನಲ್ಲ, ಪರಮಾತ್ಮ ಅವನಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಅವನು ಕೊಟ್ಟಾಗ ಇವನು ವಿಚಾರ ಮಾಡ್ತಾನೆ. ಆದ್ದರಿಂದಾಗಿ ಮನಸ್ಸನ್ನು ನಮ್ಮ ಕೈಯಲ್ಲಿಟ್ಕೊಳ್ಬೇಕು, ಬುದ್ಧಿಯನ್ನು ನಮ್ಮ ಕೈಯಲ್ಲಿಟ್ಕೊಳ್ಬೇಕು. ಸಾರಥಿ ನಾನು ಹೇಳಿದಾಗೆ ಕೇಳಬೇಕು, ಸಾರಥಿ ಕೈಯಲ್ಲಿ ಲಗಾಮ್ ಚೆನ್ನಾಗಿರಬೇಕು. ಇಲ್ಲ ಮತ್ತೆ ಶಾಸ್ತ್ರ ಹೇಳ್ತದೆ, ಪುತ್ರ ಚೇತಃ ಕಲ್ವಸ್ತಭಂಗಾಯ ಬಂಧಾಯ ಮುಕ್ತಾನಾಂಚ ಮಹೀಯತೆ. ಮನಸ್ಸೇ ನಮ್ಮ ಬಂಧ ಮೋಕ್ಷಗಳಿಗೆ ಕಾರಣ. ಹೌದು, ಅದು ಸಾಧನ ರೂಪದಿಂದ ಕಾರಣ, ಅದು ಕರ್ತೃರೂಪದಿಂದ ಕಾರಣ ಅಲ್ಲ. ಆದರೆ ಮನಸ್ಸು ಚಂಚಲ, ಎಷ್ಟೋ ಸಲ ದೂರ ಹೋಗ್ಬಿಡ್ತದೆ. ನಾವು ಕಂಟ್ರೋಲ್ ಮಾಡೋದು ಕಠಿಣವಾಗ್ತದೆ. ಕಂಟ್ರೋಲ್ ಹೇಗೆ ಮಾಡಬೇಕು? ಅಮ್ಮ, ಒಂದು ಉಪಾಯ ಕೊಡ್ತೇನೆ. ಇದು ಮಾಡರ್ನ್ ಉಪಾಯ, ಶಾಸ್ತ್ರದಲ್ಲಿ ಹೇಳಿದ್ದು ಬೇರೆ ಇದೆ, ನಿಮಗೆ ತಿಳಿಲಿ ಅಂತೇಳಿ ಮಾಡರ್ನ್ ಉಪಾಯ ಹೇಳ್ತೇನೆ.
ಮನಸ್ಸು ಅಂತ ತಿಳ್ಕೊಂಡಂತಂದರೆ ನಮ್ಮ ವಿಡಿಯೋ ಕ್ಯಾಮ್ರಾನಲ್ಲಿ ಇರ್ತಕ್ಕಂಥ ಫಿಲ್ಮ್, ಈಗ ಡಿಜಿಟಲ್ ಫಿಲ್ಮ್, ಕ್ಯಾಮ್ರಾ ಆನ್ ಮಾಡಿ ನೀವು ಎಲ್ಲಿ ತಿರುಗಿಸ್ತೀರಿ ಎಲ್ಲ ಚಿತ್ರ ಅದರಲ್ಲಿ ಬರ್ತದೆ. ಈ ಚಿತ್ರ ತೆಗೆದುಕೊಳ್ಬೇಕು, ಈ ಚಿತ್ರ ತೆಗೆದುಕೊಳ್ಳಬಾರದು, ಇದನ್ನು ಮಾತ್ರ ತೆಗೆದುಕೊಳ್ಬೇಕು, ಇದನ್ನು ಬಿಡಬೇಕು. ಇದರ ಬಟನ್ ಆ ಸ್ಕ್ರೀನ್ನಲ್ಲಿಲ್ಲ. ಆ ಸ್ಕ್ರೀನ್ ನಾನು ಯಾವಾಗ ಬಂದ್ ಮಾಡಬೇಕು, ಯಾವಾಗ ಚಾಲು ಮಾಡಬೇಕು, ಯಾವನು ಫೋಟೋಗ್ರಾಫರ್ ಇರ್ತಾನೆ ಅವನ ಕೈಲಿರ್ತಾನೆ. ಆದ್ದರಿಂದಾಗಿ ಮನಸ್ಸಿನ ದೋಷವಲ್ಲ. ಮನಸ್ಸು ಎಲ್ಲವನ್ನೂ ಒಳ್ಳೆಯದನ್ನು ಗ್ರಹಣ ಮಾಡ್ತದೆ, ಕೆಟ್ಟದ್ದನ್ನು ಗ್ರಹಣ ಮಾಡ್ತದೆ. ಆ ನಂತರ ಅದನ್ನು ಎಡಿಟ್ ಮಾಡಬೇಕು. ಆ ನಂತರ ಎಡಿಟಿಂಗ್ ಅಂತ ಏನಿದೆ ಅದೊಂದು ಪ್ರತ್ಯೇಕವಾದ ಡಿಪಾರ್ಟ್ಮೆಂಟ್. ಆ ಎಡಿಟಿಂಗ್ ಕಂಪ್ಯೂಟರ್ ಎಡಿಟ್ ಮಾಡ್ತದೆ. ಆದರೆ ಕಂಪ್ಯೂಟರ್ನ ಚೆನ್ನಾಗಿ ಅದನ್ನು ಸರಿಯಾದ ರೀತಿಯಿಂದ ಆ ಪ್ರೋಗ್ರಾಮ್ ಮಾಡ್ತಕ್ಕಂಥ ವ್ಯಕ್ತಿ ಕಂಪ್ಯೂಟರ್ ಹಿಡಿದುಕೊಂಡ ವ್ಯಕ್ತಿ. ನಾವು ಕಂಪ್ಯೂಟರ್ ಹಿಡಿದುಕೊಂಡ ವ್ಯಕ್ತಿ, ಕಂಪ್ಯೂಟರ್ ಬುದ್ಧಿ, ಸ್ಕ್ರೀನ್ ಮನಸ್ಸು. ಆದರೆ ನಾನು ಸ್ವಲ್ಪ ದಣಿದಿದ್ದೇನೆ, ಅಥವಾ ಏನೋ ಒಂದು ಅಶಕ್ತಿ ನನ್ನಲ್ಲಿ ಬಂದಿದೆ, ಒಂದು ಫಟಿಗ್ ನನಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಆ ಸ್ಕ್ರೀನ್ ತಾನಾಗೆ ನಡೀತಾ ಇರ್ತದೆ. ಆದರೂ ಅದರಲ್ಲಿ ಒಳ್ಳೆಯ ಚಿತ್ರ ಬರಬೇಕು. ನನ್ನ ಲಕ್ಷ್ಯ ಬೇರೆ ಕಡೆ ಹೋಗಿದ್ದರೂ ಕೂಡ, ನನ್ನಲ್ಲಿ ಒಂದು ನ್ಯೂನತೆ ಇದ್ದರೂ ಕೂಡ, ನನಗೆ ಸರಿಯಾಗಿ ಆಪರೇಟ್ ಮಾಡಲಿಕ್ಕೆ ಆಗದೇ ಇದ್ದಾಗ ನನ್ನ ಸ್ಕ್ರೀನಿನಲ್ಲಿ ಕೆಟ್ಟದ್ದು ಬರಬಾರದು. ಅದಕ್ಕೇನಾದರೂ ವ್ಯವಸ್ಥೆ ಇದೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮೆಲ್ಲರ ಪ್ರಶ್ನೆ ಇದು. ನಮ್ಮಲ್ಲಿ ಪ್ರಯತ್ನ ಒಮ್ಮೆ ಅನಾನುಕೂಲ ಆಗ್ತದೆ, ಪ್ರಯತ್ನ ಕಡಿಮೆ ಆಗ್ತದೆ. ಪ್ರಯತ್ನ ಕಡಿಮೆ ಆದರೂ ಕೂಡ ನನ್ನ ಚಿತ್ತದ ಸ್ಕ್ರೀನ್ ಮೇಲೆ ಕೆಟ್ಟದ್ದು ಮೂಡಬಾರದು, ಕೆಟ್ಟದ್ದು ಬರಬಾರದು, ಕೆಟ್ಟ ಸಂಸ್ಕಾರ ಬೀಳಬಾರ್ದು, ಆ ಸಂಸ್ಕಾರಕ್ಕೆ ನಾನು ಒಳಗಾಗಬಾರ್ದು ಅಂತಿದ್ರೆ ಏನು ಮಾಡಬೇಕು ಪುತ್ರ ಹೇಳು? ಕಪಿಲ ಅಂತ ನಮ್ಮ ಭಾಳ ಒಳ್ಳೆ ಪ್ರಶ್ನೆ ಮಾಡಿದ್ದೆ. ಇದಕ್ಕೊಂದು ಉಪಾಯ ಇದೆ. ಏನು ಉಪಾಯ ಇದೆ? ನಿನಗೆ ನಿನ್ನ ಸ್ಕ್ರೀನಲ್ಲಿ ಕೆಟ್ಟ ದೃಶ್ಯ ಬರಬಾರದು ಅಂತಿದ್ದರೆ ಹೋಗು, ಕಾಡಿಗೆ ಹೋಗು, ಪರ್ವತದ ಮೇಲೆ ಹೋಗು, ಸುಂದರವಾದ ಪ್ರಕೃತಿಯಲ್ಲಿ ಕೂತ್ಕೋ, ಆ ಪ್ರಕೃತಿಯ ಕಡೆಗೆ ಸ್ಕ್ರೀನ್ ಚಾಲು ಮಾಡು, ಆರಾಮ್ಸೆ ಕೂತ್ಕೊಂಡ್ಬಿಡು. ಪ್ರಕೃತಿ ಸುಂದರನೇ ಇದೆ, ಕೆಟ್ಟದ್ದು ಮೂಡಂಗೆ ಇಲ್ಲ. ಅಲ್ಲಿ ಕಸದ ಬುಟ್ಟಿ ಇಲ್ಲ, ಅಲ್ಲಿರ್ತಕ್ಕಂಥ ಹೊಲಸ್ಥಾನ ಇಲ್ಲ, ಮತ್ತು ಯಾರ್ಯಾರು ವಿಶಿಷ್ಟ ವ್ಯಕ್ತಿಗಳು ವಿಚಿತ್ರ ವೇಷದಿಂದ ಮುಂದೆ ಬರ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ. ಆಗ ನಿನ್ನ ಸ್ಕ್ರೀನಲ್ಲಿ ನೀನು ಲಕ್ಷ್ಯ ಕೊಡದೇ ಇದ್ದರೂ ಕೂಡ, ಅಥವಾ ನೀನು ಹೆಚ್ಚು ಎಫರ್ಟ್ ಮಾಡದೇ ಇದ್ದರೂ ಸಹಿತ ಒಳ್ಳೆಯ ಚಿತ್ರ ಬರ್ತದೆ. ಹಾಗೆ ನಮ್ಮ ಮನಸ್ಸನ್ನು ನಾವು ಒಳ್ಳೆಯ ದೃಶ್ಯದ ಎದುರಿನಲ್ಲಿ ಇಡಬೇಕು. ಹಾಗಂತಾರೆ. ಅಂದರೆ ಏನು ಪುತ್ರ? ಒಳ್ಳೆಯ ದೃಶ್ಯದ ನನ್ನ ಮನಸ್ಸನ್ನು ಇಡಬೇಕು ಅಂದರೆ ಏನರ್ಥ? ಅಮ್ಮ, ನಾವು ಸಜ್ಜನರ ಸಂಗತಿಯಲ್ಲಿ ಇರಬೇಕು. ಸಜ್ಜನರ ಸಂಗತಿಯಲ್ಲಿ ಇದ್ದರೆ ನಾವು ಮನಸ್ಸು ಇರಲಿ ಬಿಡಲಿ ಅವ್ರು ಹೇಳುವ ಮಂತ್ರ ಕಿವಿಗೆ ಬೀಳ್ತಾ ಇರ್ತಾರೆ. ಸಜ್ಜನರ ಸಂಗತಿಯಲ್ಲಿದ್ದರೆ ಅವರು ಮಾಡುವ ದೇವರ ಗಂಟೆ ನಮಗೆ ಕೇಳಿಸ್ತದೆ. ನಾವು ಸಜ್ಜನರ ಸಂಗತಿಯಲ್ಲಿದ್ದರೆ ಅವರು ಮಾಡುವ ಪ್ರವಚನ ಕಿವಿ ಮೇಲೆ ಬೀಳ್ತಾರೆ. ನಾವು ಸ್ವೀಕಾರ ಮಾಡಲಿ ಬಿಡಲಿ ಬೀಳ್ತಾ ಇರ್ತದೆ. ನನ್ನ ಮನಸ್ಸು ಅದನ್ನೆಲ್ಲ ಸಬ್ ಕಾನ್ಷಿಯಸ್ ಎಲ್ಲವನ್ನು ಅದನ್ನು ತನ್ನತ್ರ ಸಂಗ್ರಹ ಮಾಡ್ತಾ ಹೋಗ್ತದೆ, ಎಲ್ಲ ಮೆಮೊರಿ ತೆಗೆದುಕೊಂಡು ಹೋಗ್ತದೆ. ಆಗ ನಾನು ತೂಕಡಿಸ್ತಿದ್ರು ಸುದ್ದಾಕ ನನ್ನ ಮನಸ್ಸು ಅದನ್ನು ಸ್ವೀಕರಿಸ್ತದೆ. ಆ ಸ್ವೀಕರಿಸಿದ ಮನಸ್ಸನ್ನು ಒಂದೆಲ್ಲ ಒಂದು ದಿವಸ ಸ್ವಲ್ಪ ನನ್ನ ವಿಚಾರದಲ್ಲಿದ್ದಾಗ ಅದು ಪುನಃ ನನ್ನ ವಿಚಾರಕ್ಕೆ ಬರ್ತದೆ, ನನ್ನ ಸ್ಮೃತಿಗೆ ಬರ್ತದೆ. ಆದ್ದರಿಂದ ಸಜ್ಜನರ ಸಂಗತಿಯಲ್ಲಿರಲಿ. ನಮ್ಮ ಬಿಲ್ಡಿಂಗ್ನವರು ಎಲ್ಲರೂ ಒಳ್ಳೆಯದಾಗಿದ್ದರೆ ಕೆಟ್ಟ ವಿಚಾರಗಳು ಬರೋದೇ ಇಲ್ಲ, ಕೆಟ್ಟ ಸಂದರ್ಭಗಳು ಬರೋದಿಲ್ಲ, ಕೆಟ್ಟ ಸಮಸ್ಯೆಗಳು ಬರೋದಿಲ್ಲ. ಆದ್ದರಿಂದಾಗಿ
ಯಾವ ವ್ಯಕ್ತಿಗೆ ಸಾಧನೆ ಮಾಡಬೇಕು ಅಂತಿದೆ, ಯಾವನ ಬುದ್ಧಿ ವಿಚಾರಶಕ್ತಿ ಸಂಸ್ಕಾರ ಪಕ್ವವಾಗಿಲ್ಲ, ಅವನು ಸಜ್ಜನರ ಜೊತೆಯಲ್ಲಿ ಇರಬೇಕು. ಗುರುಕುಲದಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗೆ ಪಾಠ ಪ್ರವಚನ ಹೋಮ ಹವನ ದೇವರ ಪೂಜೆ ಆ ಉತ್ಸವ ಈ ಉತ್ಸವ ಮನಸ್ಸು ಇರಲಿ ಬಿಡಲಿ ಅದರಲ್ಲಿ ಅವನು ಭಾಗವಹಿಸಬೇಕಾದದ್ರಿಂದಾಗಿ ಆ ಒಂದು ಸಂಸ್ಕಾರ ಅವನ ಮೇಲೇನಾಗ್ತದೆ, ಆ ವ್ಯಕ್ತಿ ಜೀವನದಲ್ಲಿ ನಾಸ್ತಿಕನಾಗುವುದಿಲ್ಲ. ಅದರಿಂದ ಸಜ್ಜನರ ಸಂಗತಿಯನ್ನು ಮಾಡುವುದು ಶಾಸ್ತ್ರ ಎಷ್ಟು ಸರಿಯಾದ ಮಾರ್ಗದರ್ಶನ ನಮಗೆ ಮಾಡ್ತಾ ಇದೆ. ಆಗ ದೇವಹೂತಿ ಕೇಳ್ತಾಳೆ, ಸಜ್ಜನರಂದ್ರೆ ಯಾರಪ್ಪ, ಯಾರನ್ನು ಸಜ್ಜನರು ಅಂತ ಕರಿಬೇಕು? ಅವ್ರ ಮೇಲೆ ನೇಮ್ ಪ್ಲೇಟ್ ಹಾಕ್ಕೊಂಡಿರ್ತಾರ, ನಾನು ಸಜ್ಜನ, ನನ್ನನ್ನು ನಂಬಿ ಅಂತ ತಿಳ್ಕೊಂಡು ಅಂತೇಳಿ. ಹಾಗೆ ನಾವು ಗುರುತಿಸೋದು ಹೇಗೆ? ನೋಡಲಿಕ್ಕೆ ಭಾಳ ಚೆನ್ನಾಗಿ ವೇಟ ನಾಮ ಗೀಮ ಹಾಕ್ಕೊಂಡಿರ್ತಾರೆ, ಒಳ್ಳೆ ಭರ್ಜರಿ ಶಾಲು ಹಚ್ಕೊಂಡಿರ್ತಾರೆ, ಕೊರಳಲ್ಲಿ ತುಳಸಿ ಮಾಲೆ ಏನೇನು ಹಾಕ್ಕೊಂಡಿರ್ತಾರೆ, ನಾನು ಭಾಳ ದೊಡ್ಡ ಭಕ್ತ ಅಂತ ತೋರಿಸೋರು ಮೋಸಗಾರ ಇರ್ತಾರೆ, ಒಳಗೇನಿರೋದಿಲ್ಲ, ಜೀರೋ ಇರ್ತಾರೆ. ಜನರನ್ನು ನಂಬೋದು ಹೇಗೆ? ಆಗ ಕಪಿಲ ಹೇಳ್ತಾನೆ, ಅಮ್ಮ, ತೋರಿಕೆಗೆ ಇಂಪಾರ್ಟೆಂಟ್ ಅಲ್ಲ, ಇರುವಿಕೆಗೆ ಇಂಪಾರ್ಟೆಂಟ್ ಇದೆ. ಯಾವ ವ್ಯಕ್ತಿ ಏನು ಎಕ್ಸಿಬಿಟ್ ಮಾಡ್ತಾನೆ ಅದರಲ್ಲಿ ಮೋಸಗಾರಿಕೆ ಇರ್ತದೆ, ಆದರೆ ಅವನ ಒರಿಜಿನಾಲಿಟಿ ಏನಿರ್ತದೆ ಅದು ನಮ್ಮ ಕಣ್ಣಿಗೆ ಬೀಳ್ದೇ ಬೀಳ್ತದೆ. ಇವನ ಒರಿಜಿನಾಲಿಟಿ ಏನು ಅಥವಾ ಇವನ ಮೇಲಿನ ಬುಟಾಟಿಕೆ ಏನು ಅಂತ ಅನ್ನೋದನ್ನು ನಾವು ಗುರುತಿಸ್ಬೇಕಮ್ಮ. ಸಜ್ಜನರನ್ನು ಗುರುತಿಸಬೇಕಾದ್ರೆ 10 ಪಾಯಿಂಟ್ಸ್ ನೆನಪಿಟ್ಟು, 10 ಪಾಯಿಂಟ್ಸ್ ಸಜ್ಜನರನ್ನು ನಮಗೆ ಗುರುತಿಸಿಕೊಡ್ತದೆ. 10 ಪಾಯಿಂಟ್ಸ್ ಯಾವುದು? ತಿತಿಕ್ಷವ, ಮೊದಲೇದು ಸಜ್ಜನರು ಸಹನಶೀಲರಾಗಿರ್ತಾರೆ. ಅವರು ಒಮ್ಮೆಲೆಗೆ ಸಿಟ್ಟಿಗೆ ಬರೋದಿಲ್ಲ, ಒಮ್ಮೆಲೆಗೆ ಯಾರ ಮೇಲೂ ಒದರಾಡೋದಿಲ್ಲ, ಒಮ್ಮೆಲೆಗೆ ಯಾರನ್ನು ದ್ವೇಷ ಮಾಡೋದಿಲ್ಲ, ವಿಚಾರ ಮಾಡ್ತಾರೆ, ಎಲ್ಲರ ಮಾತು ಗೀತೆ ಎಲ್ಲ ಸಹನ ಮಾಡ್ತಾರೆ, ನಂತರ ಕೊನೆಗೆ ಏನು ಸರಿಯಾಗಿರಬೇಕು ಅಂತ ವ್ಯವಹಾರ ಮಾಡ್ತಾರೆ. ಸಹನಶೀಲತೆ ಸಜ್ಜನರ ಮೊದಲನೇ ಗುಣ. ಅವರು ತಿತಿಕ್ಷವರು, ತಿತಿಕ್ಷವ ಕಾರುಣಿಕಾ, ಅವರ ಮನಸ್ಸಿನಲ್ಲಿ ಒಂದು ಕರುಣೆ ಇರ್ತದೆ. ಇವನು ಕಷ್ಟದಲ್ಲಿದ್ದಾನೆ, ಇವನಿಗೆ ನಾನು ಹೆಲ್ಪ್ ಮಾಡಬೇಕು, ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮರ ಸಂಪೂರ್ಣ ಬಿಸಿಲು ನನ್ನ ತಲೆ ಕಾಯಿದ್ರೂ ಪರವಾಗಿಲ್ಲ, ನಾನು ನನ್ನ ಕೆಳಗೆ ಕೂತ್ಕೊಂಡವರಿಗೆ ತಂಪನ್ನು ಕೊಡಬೇಕು ಅಂತ ಅನ್ನೋದೇಗೆ ಮರದಲ್ಲಿ ಗುಣಧರ್ಮ ಇದೆ. ಹಾಗೆ ಸಮಾಜಕ್ಕೆ ಒಂದು ಏನಾದರೂ ಉಪಕಾರ ಮಾಡಬೇಕು, 4 ಜನರಿಗೆ ಮಾರ್ಗದರ್ಶನ ಮಾಡಬೇಕು, ಅವರು ದುಃಖದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ಅವರಿಗೆ ಸರಿಯಾದ ದಾರಿ ತೋರಿಸ್ಬೇಕು. ಅಂತಹ ಒಂದು ಗುಣಧರ್ಮ ಇದ್ದ ವ್ಯಕ್ತಿ ಅವನು ಕರುಣಾಳು ಅಂತ ಅನಿಸ್ಕೊಳ್ತಾನೆ. ಸಜ್ಜನರಲ್ಲಿ ಇರಬೇಕಾಗಿರ್ತಕ್ಕಂಥ 2ನೇ ಗುಣ ಕರುಣೆ. 3ನೇ ಗುಣ ಸುಹೃದ. ಸುಹೃದ ಅಂತಂದರೆ ಜಗತ್ತಿಗೆ ಒಳಿತಾಗಲಿ ಅಂತ ಯಾವಾಗಲೂ ಬಯಸುವ ವ್ಯಕ್ತಿಗಳು, ಅವರೇ ಮಿತ್ರರು. ಮಿತ್ರರು ಏನು ಮಾಡ್ತಾರೆ, ನಾವು ಒಳಿತಾಗಲಿ ಅಂತ ಬಯಸ್ತಾ ಇರ್ತಾರೆ, ಸಹಾಯ ಮಾಡ್ತಾರೆ ಶಕ್ತಿ ಇದ್ದಷ್ಟು, ಆದರೆ ದೇವರಿಗೆ ನಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಇವರು ಸುಹೃದರು ಅಂತ ಕೊಂಡಂತಾರೆ. ಇದಕ್ಕೆ ಜಗತ್ತಿನಲ್ಲಿ ಸೌಹಾರ್ದ್ರ ಅಂತ ಕೊಂಡಂತೇಳಿ ಹೆಸರು. ಅವರು ತಾವು ಪಾರಾಯಣ ಮಾಡಬೇಕಾದಾಗ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಪತಿ, ನನ್ನ ಬಂಧು ಬಳಗದವರು, ನನ್ನ ಅಕ್ಕ ತಂಗಿಯರು, ನಮ್ಮ ಬಂಧುಗಳು ಎಲ್ಲರಿಗೂ ಪರಮಾತ್ಮ ಒಳ್ಳೆಯದನ್ನು ಮಾಡು ಅಂಥೇಳಿ ಸಂಕಲ್ಪ ಮಾಡಿ ತಾವು ಪೂಜೆ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಭಗವಂತನ ಹೋಮ ಹವನ ಮಾಡ್ತಾರೆ, ಮತ್ತೇನೇನೋ ಮಾಡ್ತಾರೆ. ಮಾಡುವಾಗ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾರೆ. ಯಾರ ಜೊತೆಗೂ ದ್ವೇಷ ಇಟ್ಕೊಳ್ಳೋದಿಲ್ಲ ಅವರು. ಆದ್ದರಿಂದಾಗಿ ಅವರಿಗೆ ಸುಹೃದರು ಅಂತ ತಿಳ್ಕೊಂಡಂತೆಲ್ಲ ಕರೀತಾರೆ. ಅಜಾತ ಶತ್ರವ, ಜನರವರನ್ನು ಬೈಲಿ, ಜನರವರನ್ನು ಟೀಕೆ ಮಾಡಲಿ, ಜನರು ಅವರನ್ನು ಅಪಮಾನ ಮಾಡಲಿ, ಜನರವರನ್ನು ಇಗ್ನೋರ್ ಮಾಡಲಿ, ಅವ್ರು ಏನೂ ತಿಳ್ಕೊಳ್ಳೋದಿಲ್ಲ, ಯಾರನ್ನೂ ಶತ್ರು ಅಂತ ತಿಳಿದುಕೊಳ್ಳೋದಿಲ್ಲ, ಅವ್ರಿಗೆ ಯಾರೂ ಶತ್ರುಗಳು ಇರೋದಿಲ್ಲ. ಎಲ್ಲರೂ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ವ್ಯವಹಾರ ಮಾಡ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಕಡೆಗೆ ಹಾಗೆ ಆಗ್ತದೆ. ಅದನ್ನು ಯಾಕೆ ಸೀರಿಯಸ್ ತೆಗೆದುಕೊಳ್ಬೇಕು? ನಾನು ನನ್ನ ರೀತಿಯಿಂದ ಅವರಿಗೆ ಅನುಕೂಲ ಮಾಡ್ಕೊತಿದ್ರೆ ಸಾಕಲ್ಲ ಅಂತನ್ನೋ ಮನೋಭಾವನೆ ಅವರ ಹತ್ರ ಇರ್ತದೆ. ಅಜಾತ ಶತ್ರು. ಹೀಗಾಗಿ ಅವರೇನಿರ್ತದೆ,
ಶಾಂತ. ಅವರಲ್ಲಿ ಯಾವುದೂ ಎಕ್ಸ್ಟ್ರೀಮ್ ಇರೋದಿಲ್ಲ. ಸಿಟ್ಟು ಎಕ್ಸ್ಟ್ರೀಮ್ ಇರೋದಿಲ್ಲ, ಲೋಭವೂ ಎಕ್ಸ್ಟ್ರೀಮ್ ಇರೋದಿಲ್ಲ. ಎಲ್ಲವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಾರೆ. ಸಂಪೂರ್ಣ ಟೆನ್ಷನ್ ರಹಿತರಾಗಿರ್ತಾರೆ. ಎಷ್ಟೇ ಸಮಸ್ಯೆಗಳು ಬರಲಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ಶಾಂತ ರೀತಿಯಿಂದ ಇದ್ದು ಅದನ್ನು ಹೇಗೆ ಅಡ್ಜಸ್ಟ್ ಮಾಡಬೇಕು ಅಂತ ಅನ್ನೋದು ಅವರು ಮಾರ್ಗ ತೆಗಿತಾರೆ. ಒದರಾಡೋರು, ಚೀರಾಡೋರು, ಸಿಟ್ಟಿಗೆ ಬರೋರು, ಆ ನಂತರ ನಿಂದೆ ಮಾಡ್ತಕ್ಕಂಥವ್ರು, ಇವರಲ್ಲಿ ಗುಣ ಇರೋದಿಲ್ಲ. ಶಾಂತರಾಗಿರ್ತಾರೆ. ಏನೇ ಬರಲಿ ನೋಡೋಣ, ಏನಾದರೂ ಉಪಾಯ ಮಾಡೋಣ ಅಂತೇಳಿ ಅಂತಕ್ಕಂಥ ಒಂದು ಭಾವನೆ ಇವರ ಹತ್ರ ಇರ್ತದೆ. ತಿತಿಕ್ಷವ ಕಾರುಣಿಕಾ ಅಜಾತಶತ್ರವ ಶಾಂತ ಸಾಧವ. ಸಾಧುಗಳು. ಸಾಧು ಅಂತಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ, ಇನ್ನೊಬ್ಬರ ಅನ್ಯಾಯ ತಮ್ಮ ಮೇಲೆ ಆಗದಂತೆ ನೋಡ್ಕೊಳ್ತಾರೆ. ಅನ್ಯಾಯವನ್ನು ವಿರೋಧ ಮಾಡ್ತಾರೆ, ಆದರೆ ತಾವು ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ. ಇಂಥವರಿಗೆ ಸಾಧುಗಳು ಅಂತ ತಿಳ್ಕೊಂಡು ತಲೆ ಕರೀತಾರೆ. ಸಾಧುಭೂಷಣ. ತನಗೆ ಅನ್ಯಾಯ ಆದರೂ ಪರವಾಗಿಲ್ಲ, ಆ ವ್ಯಕ್ತಿ ತನಗೆ ಬೈದರೂ ಪರವಾಗಿಲ್ಲ, ಆ ವ್ಯಕ್ತಿ ತನಗೆ ಹೊಡೆದ್ರೂ ಪರವಾಗಿಲ್ಲ, ನಾನು ಮಾತ್ರ ಅವನಿಗೆ ಒಳ್ಳೇದು ಮಾಡ್ತೇನೆ. ಇವರು ಎಕ್ಸ್ಟ್ರಾ ಸಾಧುಗಳು, ಎಕ್ಸ್ಟ್ರಾರ್ಡಿನರಿ ಸಾಧುಗಳು. ಒಂದು ಕೊಡಲಿ ಮರವನ್ನು ಕಡಿತಾ ಇರುವಾಗ ಅದರ ಹಿಡಿಕೆ ಮುರಿದೋಯ್ತು. ಇನ್ನೇ ಕಡಿಯೋದಪ್ಪ ಅಂತ ಚಿಂತೆ ಮಾಡ್ತಾ ಕೊಡುವಾಗ ಮರ ಹೇಳ್ತು, ನಂದು ಇನ್ನೊಂದು ಟೊಂಗೆ ಇದೆ, ಅದನ್ನು ತಗೋ, ಹಿಡಿಕೆ ಮಾಡು, ಹೊಡಿ ಅಂತಿಕೊಂಡು. ತನಗೆ ಹೊಡೆಯೋನಿಗೆ ಹಿಡಿಕೆ ಹೋಯ್ತಲ್ಲ ಅಂತೇಳಿ ಪಾಪ ಇವನು ಹೊಟ್ಟೆ ತುಂಬೋದಿಲ್ಲ, ಕಟ್ಟಿಗೆ ಮಾರದೇ ಇದ್ದರೆ ಅಂತಕೊಂಡು ಅಂತೇಳಿ ಹೇಳ್ತು, ನನ್ನ ಸಣ್ಣ ತೆಳ್ಳಗಿನ ಟೊಂಗೆ ಇದೆ, ತೆಗೆದುಕೋ, ಹಿಡಿಕೆ ಮಾಡ್ಕೋ, ನಿನ್ನ ಕೆಲಸ ಮುಂದುವರಿಸು ಅಂತಿಕೊಂಡು ಅಂತ ಹೇಳಿತು. ಇದು ಎಕ್ಸ್ಟ್ರಾರ್ಡಿನರಿ ಸಾಧುತ್ವ. ನನಗೆ ಅನ್ಯಾಯ ಮಾಡಿದ್ರೆ ಪರವಾಗಿಲ್ಲಪ್ಪ, ಆದರೆ ಅವನಿಗೆ ಅನ್ಯಾಯ ಆಗಬಾರ್ದು, ಅವನಿಗೆ ದುಃಖ ಆಗಬಾರ್ದು. ಸಜ್ಜನರಲ್ಲಿ ಈ ಔದಾರ್ಯ ಇರ್ತದೆ ಅಮ್ಮ ಅಂತ ತಿಳ್ಕೊಂಡು ಅಂತೇಳಿ ತಾಯಿಗೆ ಹೇಳ್ತಾ ಇದ್ದಾನೆ ಕಪಿಲನಾಥ ಪರಮಾತ್ಮ. ಸಾಧವ ಸಾಧುಭೂಷಣ ಅಜಾತಶತ್ರವಶಾಂತ ಮೈ ಅನನ್ಯ ಭಾವೇನ. ಅವರು ಪರಮಾತ್ಮನ ಭಕ್ತರಾಗಿರ್ತಾರೆ. ಸ್ನಾನ, ಸಂಧ್ಯಾ ವಂದನ, ಪೂಜಾ, ಜಪ, ತಪ, ಪಾಠ, ಪ್ರವಚನ, ಧ್ಯಾನ ಇದರಲ್ಲಿ ಸಂಪೂರ್ಣ ವೇಳೆ ಕಳೀತಾ ಇರ್ತಾರೆ. ಜಗತ್ತಿನ ಯಾವ ಕಾರವಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಮೈ ಅನನ್ಯ ಭಾವೇನ ಭಕ್ತಿಂ ಕುರುವಂತೆ ದೃಢ ಮದರ್ಥೆ ತೆಕ್ತ ಕರ್ಮಾಣ. ಪರಮಾತ್ಮನ ಪ್ರೀತಿ ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಅವರು ತಮ್ಮ ಸ್ವಾರ್ಥವನ್ನು ಬಿಟ್ಬಿಡ್ತಾರೆ. ಅವ್ರಿಗೂ ಹೆಂಡ್ತಿರ್ತಾರೆ, ಮಕ್ಕಳಿರ್ತಾರೆ, ಬಂಧು ಇರ್ತಾರೆ, ಮನೆ ಸಮಸ್ಯೆಗಳಿರ್ತಾರೆ, ತನ್ನ ಸಮಸ್ಯೆಗಳಿರ್ತದೆ. ಆದರೆ ಯಾವಾಗ ಭಗವಂತನ ಬಗ್ಗೆ ಜನರಿಗೆ ಉಪಕಾರ ಮಾಡೋ ಪ್ರಸಂಗ ಬರ್ತದೆ, ಅವರೆಲ್ಲವನ್ನು ಮರೆತು ಬಿಡ್ತಾರೆ, ಮಾಡ್ತಾರೆ. ಮದರ್ಥೆ ತೆಕ್ತ ಕರ್ಮಾಣ. ನನಗೋಸ್ಕರ ತಮ್ಮ ಕೆಲಸ ಬಿಡ್ತಾರೆ, ಅವರು ತಮ್ಮ ಸ್ವಾರ್ಥ ಬಿಡ್ತಾರೆ. ಅಮ್ಮ ಮತ್ಕೃತ ಪರಿಮಷ್ಟಾಶ್ಚ. ಯಾವಾಗಲೂ ನನ್ನ ಮಹಿಮೆ, ನನ್ನ ಶ್ರೇಷ್ಠತೆ, ನನ್ನ ಪರಮಾತ್ಮ ಮಾಡುವ ಉಪಕಾರ ಏನಿದೆ ಜಗತ್ತಿಗೆ ತಿಳಿಸಿ ಹೇಳ್ತಾ ಇರ್ತಾರೆ. ಈ 10 ಲಕ್ಷಣದಲ್ಲಿ ಎಷ್ಟು ಲಕ್ಷಣ ಯಾರ ಹತ್ರ ಹೆಚ್ಚಿವೆ ಅವರನ್ನು ಸಜ್ಜನರು ಅಂತ ತಿಳಿದುಕೋ, ಅವರನ್ನು ನಂಬು, ಕಣ್ಮುಚ್ಚಿ ನಂಬು, ಅವ್ರು ನಿನಗೆ ಅನ್ಯಾಯ ಮಾಡೋದಿಲ್ಲ. ಆಗ ದೇವಹೂತಿ ಕೇಳ್ತಾಳೆ, ಅವರ ಸಂಘದಲ್ಲಿದ್ದರೆ, ಸಜ್ಜನರ ಸಂಘದಲ್ಲಿದ್ದರೆ ನಮಗಾಗುವ ಲಾಭ ಏನು? ಅದಕ್ಕೆ ಪರಮಾತ್ಮ ಉತ್ತರ ಕೊಡ್ತಾನೆ, ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ಸಜ್ಜನರ ಜೊತೆಗಿದ್ದರೆ, ಇವತ್ತು ನಮ್ಮ ಭಜನೆ ಇದೆ ಬರೇಪ್ಪ ಕೂಡ್ರಿ ಅಂತಂತಾರೆ, ನನ್ನ ಪ್ರವಚನ ಇದೆ ಬಂದು ಕೂಡ್ರಿ ಅಂತಂತಾರೆ, ಪೂಜೆ ಇದೆ ಪೂಜೆಗೆ ಬನ್ನಿ ಅಂತಂತಾರೆ. ಯಾಕಂದ್ರೆ ಪೂರಾ ದಿವಸ ಅದೇ ಅಂಥದ್ದು ಕೆಲಸದಲ್ಲಿ ಇರ್ತಾರೆ. ಹೀಗಾಗಿ ನಮಗೆ ಬೇಕಾಗಲಿ ಬೇಡ ಆಗಲಿ ನನ್ನ ಮಹಿಮೆ, ಭಗವಂತನ ಮಹಿಮೆ ಅವ್ರ ಕಿವಿ ಮೇಲೆ ಬೀಳ್ತಾ ಇರ್ತಾರೆ. ಒಂದಿಲ್ಲ, ನಾಲ್ಕಿಲ್ಲ, ವರ್ಷಿಲ್ಲ, 4, 10 ಎಲ್ಲಾದರೂ ಒಮ್ಮೊಮ್ಮೆ ಆ ಮನಸ್ಸು ಎಷ್ಟು ದಿವಸ ನಾನು ಲಕ್ಷ್ಯ ಕೊಡಲಿಲ್ಲ, ಅಷ್ಟು ಕೊಡ್ತೇನೆ ಚಾಲು ಆಗ್ತದೆ. ರಸಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದ. ನನ್ನ ಮಹಿಮೆ ಅವ್ರಿಗೆ ಗೊತ್ತಾಗ್ತದೆ. ದೇವರು ಎಷ್ಟು ದೊಡ್ಡವನು ಅಂತ ಗೊತ್ತಾಗ್ತದೆ, ದೊಡ್ಡವನು ಎಷ್ಟು ಉಪಕಾರಕ ಅಂತ ಗೊತ್ತಾಗ್ತದೆ, ಸಮಸ್ಯೆಗಳನ್ನು ಹೇಗೆ ಬಿಡಿಸ್ತಾನೆ ಅಂತ ಗೊತ್ತಾಗ್ತದೆ. ಅವನನ್ನು ನಂಬಿದರೆ
ಮನುಷ್ಯನಿಗೆ ಜಯ ಸಿಕ್ಕೇ ಸಿಗ್ತದೆ, ನಂಬಿ ಕೆಟ್ಟವರಿಲ್ಲವೋ ಅಂತನ್ನೋದು ಮನಸ್ಸಿನಲ್ಲಿ ದೃಢವಾಗ್ತಾರೆ. ಆಗ ಅಮ್ಮ, ಹಾಗಾದರೆ ದೇವರ ಮಹಿಮೆ ಅಂದ್ರೆ ಏನರ್ಥ? ದೇವರ ಮಹಿಮಾ ತಿಳ್ಕೊಳ್ಳೋದನ್ನು ಏನರ್ಥ? ಸುಂದರ ಇದ್ದಾನೆ ಅಂತ ತಿಳ್ಕೊಳ್ಬೇಕೆ? ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕೆ? ಸಣ್ಣವರಿಂದ ಕೇಳ್ತಾ ಬಂದಿದ್ದೇವನು. ಸರ್ವೋತ್ತಮ ಅಂತ ಗೊತ್ತಿದೆ ನಮಗೆ, ಎಲ್ಲ ತನ್ನ ಕೈಲಿ ಇಟ್ಕೊಂಡಿದ್ದಾನೆ ಅಂತ ಗೊತ್ತಿದೆ, ಎಲ್ಲರೂ ಪೂಜೆ ಮಾಡ್ತಾರೆ ಅಂತ ಗೊತ್ತಿದೆ, ರಮಾ ಬ್ರಹ್ಮಾದಿಗಳು ಪೂಜೆ ಮಾಡ್ತಾರೆ ಅಂತ ಗೊತ್ತಿದೆ. ಮತ್ತೇನು ದೇವ್ರ ಬಗ್ಗೆ ಏನು ತಿಳ್ಕೊಳ್ಬೇಕು? ಅವನ ಮಹಿಮೆ ಏನು ಅರ್ಥ ಮಾಡಿಕೊಳ್ಬೇಕು? ಪರಮಾತ್ಮ ನಗ್ತಾನೆ, ಅಮ್ಮ ಇದೆಲ್ಲ ಸೂಪರ್ಫಿಷಿಯಲ್ ಇನ್ಫಾರ್ಮೇಶನ್ ಉಪಯೋಗ ಇಲ್ಲ, ಅನುಭವಿಸ್ಬೇಕು. ಭಗವಂತನ ಮಹಿಮೆಯನ್ನು ಅನುಭವಿಸ್ಬೇಕು. ದೇವಾನಾಂ ಗುಣಲಿಂಗಾನಾಂ ಆನುಶ್ರಾವಿಕ ಕರ್ಮಣಾಂ. ದೇವತೆಗಳು ಇದನ್ನು ಅನುಭವಿಸ್ತಾ ಇರ್ತಾರೆ, ಪ್ರತಿ ಕ್ಷಣ ಅನುಭವಿಸ್ತಾರೆ. ದೇವತೆಗಳ ಎದುರಿಗೆ ಒಂದು ವಸ್ತು ಬಂತು, ಪರಮಾತ್ಮ ಕಣ್ಣು ಕೊಟ್ಟಿಯಪ್ಪ, ಎಷ್ಟು ಉಪಕಾರ ಮಾಡಿದೆ, ಇಲ್ಲದೆ ನೋಡ್ಲಿಕ್ಕೆ ಆಗ್ತಿದ್ದಿಲ್ಲ, ನನ್ನ ಹೆಂಡತಿ ಮುಖ ಹೇಗಿದೆ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಲಕ್ಷ್ಮೀದೇವಿ ನನ್ನ ಹೆಂಡತಿಯಲ್ಲಿ ಇದ್ದಿ ಅಂತ ತಿಳ್ಕೊಂಡು ಅಂತೇಳಿ ಅವಳು ಚಂದ ಕಾಣಿಸ್ತಾ ಇದ್ದಾಳೆ. ಪರಮಾತ್ಮ ನನ್ನ ಗಂಡನಲ್ಲಿ ಇದ್ದಿ ಅಂತ ತಿಳ್ಕೊಂಡು ಅಂತೇಳಿ ಅವನು ನನ್ನ ಪ್ರೀತ್ಯಾಸ್ಪದನಾಗಿದ್ದಾನೆ. ಪರಮಾತ್ಮ ಪುರಾಣ ಕೇಳಲಿಕ್ಕೆ ಕಿವಿ ಕೊಟ್ಟಿಯಲ್ಲ. ಪ್ರತಿ ದಿವಸ ನೆನೆಸ್ತಾರೆ, ಪ್ರತಿ ಕ್ಷಣ ನೆನೆಸ್ತಾರೆ. ಅಗ್ನಿ ಉರಿಯುತ್ತಾ ನಮಗೆ ಶಾಖವನ್ನು ಕೊಟ್ಟು ಅಡಿಗೆ ಬೇಯಿಸಿ ಪರಮಾತ್ಮ ಅಂತಾನೆ, ಪರಮಾತ್ಮ ನೀನು ಕೊಟ್ಟ ಈ ತೇಜಸ್ಸಿನಿಂದ ನಾನು ಜಗತ್ತಿಗೆ ಉಪಕಾರ ಮಾಡಿದೆ ಅಂತ. ಸೂರ್ಯ ಅಂತಾನೆ, ನೀನು ಕೊಟ್ಟ ಪ್ರಕಾಶದಿಂದ ನಾನು ಜಗತ್ತಿಗೆ ಉಪಕಾರ ಮಾಡಿದೆ, ಅದರಿಂದಾಗಿ ನಾನು ಈ ರೀತಿಯಾಗಿ ಎಲ್ಲರೂ ನಾನು ಸೂರ್ಯ ಕೃಷ್ಣ ನಮಸ್ಕಾರ ಅಂತಂತಾರೆ. ಪ್ರತಿಯೊಂದು ಕ್ರಿಯೆಯಲ್ಲಿ ಭಗವಂತನ ಕೈವಾಡ ಇದೆ. ಭಗವಂತನ ಕೃತಿಯ ರೂವಾರಿ ಭಗವಂತನೇ. ಇದನ್ನು ತಿಳಿದುಕೊಳ್ಳುವುದೇ ಜ್ಞಾನ, ಇದನ್ನು ತಿಳಿದುಕೊಳ್ಳುವುದೇ ಮಹಿಮೆ. ದೇವರ ಮಹಿಮೆ ಏನಪ್ಪ? ನಾನು ಮಲಕೊಂಡಾಗಲೂ ಶ್ವಾಸೋಚ್ಛ್ವಾಸ ನಡೆದಿದೆ ಅಲ್ಲ. ನಾಳೆ ಏನಾದರೂ ದೇವರು ಒಂದಿಲ್ಲಿ ಪಂಪ್ ಕೊಟ್ಟು ಇದನ್ನು ನಡೆಸ್ತಾ ಇರು, ಆಕ್ಸಿಜನ್ ಬರ್ತದೆ ಹೋಗ್ತದೆ, ಬರ್ತದೆ ಆಕ್ಸಿಜನ್ ಸಿಗ್ತದೆ ಅಂತ ಏನಾದರೂ ನಮಗೊಂದು ಪಂಪ್ ಇಟ್ಟಿದ್ದಾರೆ, ನಾವು ಎಂದೂ ಹೋಗ್ತಿದ್ದೇವೆ. ಯಾಕೆ ಮಲಕೊಂಡಾಗ ಪಂಪ್ ಚಾಲು ಮಾಡೋರು ಯಾರು? ಮರೆತು ಬಿಟ್ಟ ಕಲಾಸ್ ಇಲ್ಲ, ನೀ ಮಲ್ಕೋ, ನಾನೆಲ್ಲ ನೋಡ್ತಾನೆ. ಈ ಉಪಕಾರ ಮರಿಲಿಕ್ಕಾಗ್ತದೆ? ನನ್ನ ಶರೀರಕ್ಕೆ ಎ ವಿಟಮಿನ್ ಬೇಕು, ಬಿ ವಿಟಮಿನ್ ಬೇಕು, ಸಿ ವಿಟಮಿನ್ ಬೇಕು, ಡಿ ವಿಟಮಿನ್ ಬೇಕು. ತಾಟಿನಲ್ಲಿ ಎ ವಿಟಮಿನ್ ಗುಳಿಗೆ, ಬಿ ವಿಟಮಿನ್ ಗುಳಿಗೆ, B2, B12, ಆನಂತರ D3 60,000 60,000, ಆನಂತರ ಫಾಲಿಕ್ ಆ್ಯಸಿಡ್. ಇದೆಲ್ಲ ಬಟ್ಲಲ್ಲಿ ಬೇಯಿಸಿ ತಿಂತೀರಾ ನೀವು? ಇಲ್ಲ. ಪರಮಾತ್ಮ ತಿನ್ನುವ ವಸ್ತುವಿನಲ್ಲಿ ಇವನ್ನ ಇಡ್ತಾನೆ. ನೀವು ತಿಂದು ಮಲ್ಕೊಳ್ತೀರಿ, ಅದರ ಒಳಗೆ ಕಾರ್ಖಾನೆ ಚಾಲೂ ಇದೆ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಪ್ರಾಣ ಅದೆಲ್ಲವನ್ನೂ ಬಂದಿರತಕ್ಕಂಥ ಆಹಾರವನ್ನೆಲ್ಲ ಸರಿಯಾಗಿ ಅಲ್ಲಿ ಜಠರಾಗ್ನಿ ಇದೆ, ಅದನ್ನು ವಿಸಿಟ್ ಆ್ಯಸಿಡ್ಗಳಿಂದ ಅದನ್ನೆಲ್ಲ ವಿಭಾಗ ಮಾಡ್ತಾನೆ. ಅಪಾನವಾಯು ಏನು ಮಾಡ್ತಾನೆ? ಅದರಲ್ಲಿ ಯಾವುದು ಬೇಡ, ವೇಸ್ಟೇಜ್ ಇದೆ, ಅದನ್ನು ತಾನು ಮೂತ್ರ ರೂಪದಿಂದ ಮಲರೂಪದಿಂದ ಆ ಕಡೆ ಕಳಿಸ್ಬಿಡ್ತಾನೆ. ಏನು ಬೇಕೋ ಅದನ್ನು ಇಡ್ತಾನೆ. ವ್ಯಾನ ಏನು ಮಾಡ್ತಾನೆ? ಇದು ಇ ವಿಟಮಿನ್ ಎಲ್ಲಿ ಹೋಗಬೇಕು, ಇದು ಬಿ ವಿಟಮಿನ್ B12, ಇದು ರಕ್ತಾಭಿಸರಣಕ್ಕೆ ಬೇಕು, ಇದು ಮಾಂಸಕ್ಕೆ ಬೇಕು. ಡಿ ವಿಟಮಿನ್ ಮನುಷ್ಯನಿಗೆ ಬೇಕಾದ ಪ್ರೋಟೀನ್ ಗೀಟೀನ್ ಇತ್ಯಾದಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಬೇಕು. ಸಿ ವಿಟಮಿನ್ ಎಲುಬುಗಳಿಗೆ ಬೇಕು, ಆನಂತರ ಉಳಿದ ನರ್ವ್ ಸಿಸ್ಟಮ್ಗೆ ಬೇಕು. ಇದನ್ನು ಆಯಾ ಅಂಗಾಂಗಗಳಿಗೆ, ಆಯಾ ಆಫೀಸಿಗೆ
ಕಳಿಸುವ ವ್ಯವಸ್ಥೆಯನ್ನು ಮಾಡುವನು ವ್ಯಾನ್. ಈ ವ್ಯಾನನ್ನು ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ. ಸಮಾನ, ಎಲ್ಲಿ ಯಾರಿಗೆ ಎಷ್ಟು ಬೇಕು ಅಷ್ಟೇ ಕೊಡ್ತಾನೆ. ರಕ್ತಾಭಿಸರಣ ಬೇಕು, ಕಾಲಿನ ಕಡೆಗೆ ರಕ್ತ ಜೋರಾಗಿ ಹೋಗಬೇಕು, ಯಾಕೆಂದ್ರೆ ಹೋಗಿ ರಿಬೌಂಡ್ ಆಗಿ ಮೇಲೆ ಬರಬೇಕಲ್ಲ, ಅದು ಅಲ್ಲೇ ಕೂಡುವಂತಿಲ್ಲ. ಅಲ್ಲೇ ಕೂತ್ರೆ ಗ್ಯಾಸ್ ಗ್ಯಾಂಗ್ರೀನಾಗಿ ಸತ್ತು ಹೋಗ್ತಾನೆ. ಕಾಲಿನ ಹೊರತಕ್ಕಂಥ ರಕ್ತ ಕೆಳಗೆ ಹೋಗಬೇಕು ಮತ್ತು ಅದೇ ಫೋರ್ಸ್ನಿಂದ ಮೇಲೆ ಬರಬೇಕು. ಅದೇ ಲಂಗ್ಸ್ನಲ್ಲಿ, ಹಾರ್ಟ್ನಲ್ಲಿ, ಇದು ಲಂಗ್ಸ್ನಲ್ಲಿ ಮತ್ತು ಬ್ರೈನ್ನಲ್ಲಿ ಅತಿ ಸಾವಕಾಶವಾಗಿ, ಎಲ್ಲಿ ಸ್ವಲ್ಪ ಜೋರಾಗಿ ಹೋದರೆ ಆ ಕಾಲದಲ್ಲಿ ಅಲ್ಲಿ ನರ್ಸ್ ಹೊಡಿತದೆ, ಡಾಕ್ಟರ್ ಹೇಳ್ತಾರೆ ಬ್ರೈನ್ ಹೆಮರೇಜ್ ಮುಗೀತು ಅಂತ. ಬ್ರೈನ್ ಹೆಮರೇಜ್ ಆಗಿರಬಾರ್ದು, ಆದರೆ ಅಲ್ಲಿರ್ತಕ್ಕಂಥ ನರ್ವ್ ಸಿಸ್ಟಮ್ನಲ್ಲಿರ್ತಕ್ಕಂಥ ಆಕ್ಸಿಜನ್ನು ರಕ್ತದ ಪ್ರವಾಹ ನಡೀತಿರಬೇಕು. ಎಲ್ಲಿ ಎಷ್ಟು ವೇಗ ಬೇಕು, ಎಲ್ಲಿ ಎಷ್ಟು ಕಡಿಮೆ ಬೇಕು, ಎಲ್ಲಿ ಎಷ್ಟು ಕುದಿರಬೇಕು, ಇದೆಲ್ಲ ಪ್ಲ್ಯಾನ್ ಮಾಡ್ತಕ್ಕಂಥ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು? ಭಗವಂತಲ್ಲೇನು? ಇದೇ ಭಗವಂತನ ಮಹಿಮೆ. ಪರಮಾತ್ಮ ಅಂತಾನೆ, ನೀವು ನನಗೇನು ಕೊಡೋದು ಬೇಕಾಗಿಲ್ಲ, ನಾನು ಕೊಟ್ಟದ್ದನ್ನು ನೆನೆಸಿ ಕೃತಜ್ಞರಾಗರೆ ಸಾಕು. ಇಷ್ಟು ಉಪಕಾರ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ದೇವರಲ್ಲಿ ಪ್ರೀತಿ ಬರ್ತದೋ ಇಲ್ಲೋ ಹೇಳಿ. ನಿಮಗೆ ಹೆಲ್ಪ್ ಮಾಡ್ತಕ್ಕಂಥ ಆಫೀಸರ್ನನ್ನು ನೀವು ಆಧಾರ ಕೊಟ್ಟು ಪ್ರೀತಿಸ್ತಿರೋ ಇಲ್ಲೋ ಹೇಳಿ. ನಿನ್ನೆ ಯೋಗಕ್ಷೇಮ ನೋಡಿಕೊಳ್ಳೋ ಅಮ್ಮನನ್ನು ಪ್ರೀತಿಸ್ತಿರೋ ಇಲ್ಲವೋ, ನಿಮಗೆ ಅನುಕೂಲ ಮಾಡಿಕೊಳ್ಳೋ ಮಕ್ಕಳನ್ನು ಪ್ರೀತಿಸ್ತಿರೋ ಇಲ್ವೋ ಹೇಳಿ. ಇಷ್ಟೆಲ್ಲ ಕೊಡೋ ಭಗವಂತನ ಪ್ರೀತಿಸದೇ ಇರ್ಲಿಕ್ಕೆ ಆಗ್ತದೆ? ಗೊತ್ತಾದರೆ ಪ್ರೀತಿಸ್ತೇವೆ. ಆ ಪ್ರೀತಿಯೇ ಭಕ್ತಿ. ಆ ಭಕ್ತಿಯಿಂದ ಸಂತುಷ್ಟನಾದ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ, ನಮ್ಮ ಕರ್ತವ್ಯಗಳೇನು, ಯಾವುದು ಕರ್ಮ, ಯಾವುದು ಅಕರ್ಮ, ಯಾವುದು ವಿಕರ್ಮ, ಕರ್ಮ ಸಿದ್ಧಾಂತ ಅಂದರೆ ಏನು, ಧ್ಯಾನ ಹೇಗೆ ಮಾಡಬೇಕು, ತಪಸ್ಸು ಹೇಗೆ ಮಾಡಬೇಕು, ಧರ್ಮಾಚರಣೆಗಳನ್ನು ಯಾವ ರೀತಿಯಿಂದ ನಡೆಸಬೇಕು, ಆ ನಂತರ ಉಪಾಸನೆ ಹೇಗೆ ಮಾಡಬೇಕು, ಪ್ರಕೃತಿಯ ವೈಭವ ಏನು, ಪ್ರಕೃತಿಯ ಉಪಕಾರ ನಮ್ಮ ಮೇಲೇನಿದೆ, ಆ ಪ್ರಕೃತಿಯ ನಿಯಾಮಕರು ಯಾರು, ಇಂತಹ ಸಾವಿರಾರು ವಿಚಾರಗಳನ್ನು ಪರಮಾತ್ಮ ತನ್ನ ತಾಯಿಗೆ ಹೇಳಿದ್ದಾನೆ. ಇದನ್ನು ಪೂರ್ತಿ ತಿಳಿದುಕೊಳ್ಬೇಕಾಗಿದ್ದರೆ ಕೇವಲ ಕಪಿಲೋಪದೇಶದ ಸಪ್ತಾಹ ಇಟ್ಕೊಳ್ಬೇಕು. ಈ ಸಪ್ತಾಹ ಕ್ರಮದಲ್ಲಿ ಹೇಳಲಿಕ್ಕಾಗೋದು. ಇಲ್ಲಿವರೆಗೇನು ಕಾನ್ಸೆಪ್ಟ್ ಬಂದಿದೆ, ಈ ಕಾನ್ಸೆಪ್ಟಿನ ಮೇಲೆ ಉಳಿದ ವಿಚಾರಗಳನ್ನು ನಾವು ಬೆಳೆಸ್ತಾ ಹೋಗ್ಬೇಕು. ಇಷ್ಟು ಹೇಳಿ ನಾನು ಕಪಿಲೋಪದೇಶದ 1% ಹೇಳಿದ್ದೇನೆ. ಇಷ್ಟು ಹೇಳಿ ಪರಮಾತ್ಮ, ಅಮ್ಮ ಮಗ ಹೇಳಿದ್ದಾನೆ, ಹಿತ್ತಲ ಗಿಡ ಮದ್ದೆಲ್ಲ, ಏನು ಮಗ ಅದೇಳಿದ್ರೆ ಅಂತ ಅಂದ್ಕೊಳ್ಬೇಡ, ನಾನು ಹೆಸರಿಗೆ ನಿನ್ನ ಮಗ, ನಾನು ಪರಮಾತ್ಮ. ನನ್ನ ಮಾತಿನ ಮೇಲೆ ವಿಶ್ವಾಸ ಇಡು. ಶ್ರದ್ಧಸ್ವ ಏತದ್ ಮಹ್ಯಂ ಮತಂ, ನನ್ನ ಅಭಿಪ್ರಾಯದ ಮೇಲೆ ಶ್ರದ್ಧೆ ಇಡು. ಇದನ್ನು ಜೀವನದಲ್ಲಿ ತಂದ್ಕೊ. ಇವತ್ತಿನಿಂದ ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ ಮಾಡದೆ ಹೊರತು ಯಾವುದೂ ನಮಗೆ ಲಾಭ ಆಗೋದಿಲ್ಲ. ಕಂಪ್ಯೂಟರ್ ನಾಲೆಜ್ ಪ್ರಾಕ್ಟೀಸ್ ಮಾಡದೇ ಇದ್ದರೆ ಮರ್ತೋಗ್ತದೆ. ಭಗವಂತನ ಮಹಿಮೆ ಕೇಳಿದಾಗ ಸಂತೋಷ ಅನ್ನಿಸ್ತದೆ, ಆನಂತರ ಮರ್ತೋಗ್ತೇವೆ. ಪ್ರಾಕ್ಟೀಸ್ ಮಾಡಬೇಕು, ಪುನಃ 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 ಹೇಳಬೇಕು, ಕೇಳಬೇಕು, ಹೇಳಬೇಕು, ಕೇಳಬೇಕು. ಆಯಿತು, ನನ್ನ ಕೆಲಸ ಆಯಿತು, ನಾನು ಬರ್ತೇನೆ, ಭಾಳ ಜನ ನನ್ನ ದಾರಿ ಕಾಯ್ತಾ ಇದ್ದಾರೆ ಅಂಥೇಳಿ ಪರಮಾತ್ಮ ನವದ್ವೀಪದ ತನ್ನ ಆಶ್ರಮಕ್ಕೆ ಹೊರಟೋಗಿದ್ದಾನೆ. ಈ ಕಡೆಗೆ ದೇವಹೂತಿ ಆ ಭಗವಂತನ ಧ್ಯಾನವನ್ನೇ ಮಾಡುತ್ತಾರೆ. ತಾನು ವಿಶಿಷ್ಟವಾದ ರೀತಿಯಲ್ಲಿ ಇಷ್ಟು ಭಕ್ತಿಯಲ್ಲಿ ಮುಳುಗಿ ಹೋದ್ಲಲ್ಲ, ಆ ಭಕ್ತಿ ಪ್ರೀತಿ ಆನಂದದ ರಸವಾಗಿ ಹರಿದು ಅವಳ ಶರೀರ ನದಿಯಾಗಿ ಹರಿತು. ಇವತ್ತಿಗೂ ಆ ನದಿ ಅಹಮದಾಬಾದ್ ಹತ್ತಿರ ಸಿದ್ದಪುರದಲ್ಲಿ ಇದೆ. ಕಪಿಲ ಕ್ಷೇತ್ರ ಅಂತ ಗುಣದಕ್ಕೆ ಕರೀತಾರೆ, ಸಿದ್ಧಾಶ್ರಮ ಅಂತ ಕರೀತಾರೆ, ಸಿದ್ಪುರ ಅಂತ ಕರೀತಾರೆ, ಮಾತೃಗಯ ಅಂತ ಹೆಸರು. ಅಲ್ಲಿ ಹೋಗಿ ತಾಯಿಯನ್ನು ಉದ್ಧಾರ ಮಾಡಿದ ಆ ಕಪಿಲನನ್ನು ನೆನೆಸ್ತಾ ತಾಯಿಗೆ ಪಿಂಡ ಪ್ರದಾನ ಮಾಡಿದರೆ ಮಾತೃ ಋಣದಲ್ಲಿ ಸ್ವಲ್ಪ ಆದರೂ ಕೂಡ ನಾವು ಕಳೆದುಕೊಳ್ಳಿಕ್ಕಾಗ್ತದೆ.
ಇದಾದ ನಂತರ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಈ ಮನುವಂಶ ಹೇಗೆ ಬೆಳೆಯಿತು, ಬ್ರಹ್ಮದೇವರು ವಂಶ ಹೇಗೆ ಬೆಳೆಯಿತು ಅಂತನ್ನೋದನ್ನು ಸಪ್ತರ್ಷಿಗಳು, ಅವರ ಮಕ್ಕಳು, ಪ್ರಜಾಪತಿ ಮಕ್ಕಳು ವಿಸ್ತಾರವಾದ ಎಲ್ಲ ವಿಚಾರವನ್ನು ಹೇಳಿದರು. ಆಗ ಪರೀಕ್ಷಿತ ಕೇಳ್ತಾನೆ, ಮನುವಿನ ಮೊದಲನೇ ಮಗಳು ಪ್ರಸೂತಿ ಆಕೂತಿ ಯಜ್ಞನಾಮಕ ಪರಮಾತ್ಮ ಅವತರಿಸಿ ಉದ್ಧಾರ ಮಾಡಿದ ಅಂತ ಹೇಳಿದರೆ, ಎರಡನೇದವಳು ದೇವಹೂತಿ, ಅವಳ ಕಥೆಯನ್ನು ಹೇಳಿದರೆ, ಮೂರನೇ ಮಗಳು ಪ್ರಸೂತಿ, ಅವರನ್ನು ಯಾರಿಗೆ ಮದುವೆ ಮಾಡಿಕೊಟ್ರು, ಅವಳ ಇತಿಹಾಸ ಏನು, ಮನುವಿನ ಒಬ್ಬೊಬ್ಬರ ಮಕ್ಕಳ ಇತಿಹಾಸವೇ ಪುರಾಣ. ಎಂಥ ತಪಸ್ ಮಾಡಿರ್ಬೇಕಲ್ಲ, ಎಂಥ ಪುಣ್ಯ ಮಾಡಿರ್ಬೇಕಾ ಮನು. ಪ್ರಸೂತಿಯನ್ನು ಬ್ರಹ್ಮದೇವರ ಮಾನಸ ಪುತ್ರ ದಕ್ಷ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ್ದಾರೆ. ಈ ಪ್ರಸೂತಿಯ ಮಗಳೇ ದಾಕ್ಷಾಯಣಿ ಸತಿ, ರುದ್ರದೇವರ ಶಂಕರನ ಮೊದಲನೇ ಪತ್ನಿ. ಅಂದರೆ ಮೊದಲನೇ ಪತ್ನಿ ಅಂದರೆ ಪಾರ್ವತಿಗಿಂತ ಮೊದಲು ಇರುವ ಪತ್ನಿ. ಅವಳಿಗೆ ಸತೀದೇವಿ ಅಂತ ತಿಳ್ಕೊಂಡಂತ ಹೆಸರು, ಅವಳಿಗೆ ದಾಕ್ಷಾಯಣಿ ಅಂತ ತಿಳ್ಕೊಂಡಂತ ಹೆಸರು. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ದ್ವೇಷ, ಆನಂತರ ಅದರ ಬೆಳವಣಿಗೆ ಹೇಗೆ ಟ್ರಾಜೆಡಿಗೆ ಕಾರಣ ಆಗ್ತದೆ ಅನ್ನೋದನ್ನು ಭಾಗವತ ತಿಳಿಸ್ಕೊಡ್ತದೆ. ಒಮ್ಮೆ ಒಂದು ಮರೀಚ ಋಷಿಗಳು ಒಂದು ಶ್ರೇಷ್ಠವಾದ ಯಜ್ಞ ಮಾಡಿದ್ರು. ಎಲ್ಲ ದೇವತೆಗಳಿಗೆ ಆಮಂತ್ರಣ ಕೊಟ್ಟಿದ್ರು. ಆ ಯಜ್ಞಕ್ಕೆ ಲಕ್ಷ್ಮೀನಾರಾಯಣರು, ವಾಯುಭಾರತೀಯರು, ಬ್ರಹ್ಮ ಸರಸ್ವತಿಯರು, ಆನಂತರ ಗರುಡ ಶೇಷ ರುದ್ರರು, ಸೌಪುರಣಿ, ವಾರುಣಿ, ಆನಂತರ ಸತಿ, ಆಗ ಉಮಾ ಇನ್ನೂ ಇರಲಿಲ್ಲ, ನಂತರ ಬರ್ತಾಳೆ ಉಮಾ, ಸತಿ, ಉಳಿದ ದೇವತೆಗಳು ಎಲ್ಲರೂ ಬಂದಿದ್ದರು. ದಕ್ಷ ಪ್ರಜಾಪತಿ ಬ್ರಹ್ಮದೇವರ ಪುತ್ರ, ಅವನು ಸಭೆಗೆ ಬಂದ. ಬ್ರಹ್ಮದೇವ್ರ ಮಗ ಅಂತಕೊಂಡಂತ ಎಲ್ಲರೂ ಎದ್ದು ನಿಂತರು, ಸ್ವಾಗತ ಮಾಡಿದ್ರು, ಬರಬೇಕು ಅಂತ. ದೊಡ್ಡವ್ರು ಬಂದಾಗ ಎದ್ದು ನಿಲ್ಬೇಕು. ದೊಡ್ಡವ್ರು ಬಂದಾಗ ಯಾಕೆ ಎದ್ದು ನಿಲ್ಬೇಕು? ದೊಡ್ಡವ್ರು ಬಂದ ಕ್ಷಣಕ್ಕೆ ನಮ್ಮ ನಾಡಿ ಊರ್ಧ್ವ ಪ್ರಭಾವಿತವಾಗ್ತದೆ. ಆಗ ನಾವು ಕೂತ್ಕೊಂಡಿದ್ದರೆ ನಮ್ಮ ಮೇಲಿನ ಅಂಗ ಶಕ್ತಿ ಏನಾಗ್ತದೆ, ಇವತ್ತೆಲ್ಲ ನಾಳೆ ಬ್ರೇನಿಗೆ ಪರಿಣಾಮ ಆಗ್ತದೆ. ದೊಡ್ಡವರು ಬಂದಾಗ ಊರ್ಧ್ವ ನಾಡಿಗೆ ಮರ್ಯಾದೆ ಕೊಡೋದಕ್ಕೋಸ್ಕರ ಎದ್ದು ನಿಲ್ಬೇಕು. ಆಗ ಪೂರ್ತಿ ಶರೀರಕ್ಕೆ ಆ ನಾಡಿಯ ಪ್ರಭಾವ ನಮಗೆ ಉಪಯೋಗ ಬೀಳ್ತದೆ. ಇಲ್ಲದೇ ಇದ್ರೆ ನಾಡಿ ಕೆಳಗೆ ಮೇಲೆ ಆಗುವಾಗ ಕೆಳಗೆ ತಡೆಯಲ್ಪಟ್ಟು ಅದರಲ್ಲಿ ವಿಕೃತಿ ಉಂಟಾಗ್ತದೆ. ಅದೊಂದು ದೊಡ್ಡ ಸಿದ್ಧಾಂತ. ಅದನ್ನು ಹೇಳ್ಬೇಕು, ಎದ್ದು ನಿಂದಿರ್ಬೇಕು. ಪರಮಾತ್ಮ ಸರ್ವೋತ್ತಮ, ಅವನು ಎದ್ದು ನಿಲ್ಲೋ ಪ್ರಸಂಗ ಇಲ್ಲ. ಲಕ್ಷ್ಮೀದೇವಿ, ಬ್ರಹ್ಮದೇವರಂತೂ ದಕ್ಷ ಪ್ರಜಾಪತಿಯ ಅಪ್ಪ, ಮಗ ಬಂದಾಗ ಅಪ್ಪ ಎದ್ದು ನಿಂದು ಅವಶ್ಯಕತೆ ಇಲ್ಲ, ಎದ್ದು ನಿಂದಿರಲಿಲ್ಲ. ಆ ನಂತರ ಇರತಕ್ಕಂಥದ್ದು ರುದ್ರದೇವರು, ಅವರು ಕೂಡ ಯೋಗ್ಯತೆಯಲ್ಲಿ ದಕ್ಷ ಪ್ರಜಾಪತಿಗಿಂತ ದೊಡ್ಡವರು, ಆದರೆ ವ್ಯವಹಾರದಲ್ಲಿ ಅಳಿಯ ತನ್ನ ಮಾವನನ್ನು, ಹೆಣ್ಣು ಕೊಟ್ಟ ಮಾವನ ತಂದೆಯಂತೆ ಮರ್ಯಾದೆ ಕೊಡಬೇಕು. ನಮ್ಮಲ್ಲಿ ಕೆಲವು ಸಲ ಮಾವನ ಬಗ್ಗೆ, ಅತ್ತೆ ಬಗ್ಗೆ ಹೆಂಡತಿ ಮುಂದೆ ನಿಮ್ಮ ಅಪ್ಪ ಹೀಗೆ, ನಿಮ್ಮಮ್ಮ ಹೀಗೆ ಅಂತೇಳಿ ದೊಡ್ಡಸ್ತಿಗೆ ತೋರಿಸ್ತಾ ಇರ್ತಾರೆ. ನಿಮ್ಮಪ್ಪ ಇದೇ ಕಲ್ಸ್ಯಾರೇನು, ನಿಮ್ಮಮ್ಮ ಇದೇ ಕಲ್ಸ್ಯಾಳೇನು ಅಂಥವ್ರು ಮೂರ್ಖರು. ಯಾಕೆ? ಅವಳ ಅಪ್ಪ ಅಮ್ಮನಿಗೆ ನೀವು ನಿಂದೆ ಮಾಡಿದರೆ ಭಗವಂತನ ಶಾಪ ನಿಮಗೆ ಬರ್ತದೆ. ಇವಳು ಮಾಡೋ ತಪ್ಪಿಗೆ ಅವರ ಅಪ್ಪ ಅಮ್ಮಕ್ಕೆ ಹಾಕಬೇಕು, ಅವರನ್ನು ತಂದೆ ತಾಯಿಯ ಸ್ಥಾನದಲ್ಲಿಟ್ಟು ಆದರ ಕೊಡಬೇಕು. ಇದು ನಮ್ಮ ಶಾಸ್ತ್ರ ಹೇಳ್ತಕ್ಕಂಥ ಕ್ರಮ. ಇದು ಒಂದು ರೀತಿಯಾದಂಥ ವಿಧಾನ. ಹೆಣ್ಣು ಕೊಟ್ಟ ಮಾವ ಅಂತ ತಿಳ್ಕೊಂಡಂತೇಳಿ ರುದ್ರದೇವರು ಎದ್ದು ನಿಲ್ಲಬೇಕಾಗಿತ್ತು.
ಎದ್ದು ನಿಲ್ಲಿಲ್ಲ. ಬೇಕಂತಲೇ ಅಲ್ಲ, ಧ್ಯಾನದಲ್ಲಿದ್ದರು, ಗೊತ್ತಾಗಲಿಲ್ಲ ಅವ್ರಿಗೆ. ರುದ್ರದೇವರು ಭಗವಂತನ ಧ್ಯಾನದಲ್ಲಿದ್ದರು, ಗೊತ್ತಾಗಲಿಲ್ಲ. ದಕ್ಷ ಪ್ರಜಾಪತಿ ನೋಡಿದ, ಅಳಿಯ ಎದ್ದು ನಿಂತಿಲ್ಲ ಅಂತ ತಿಳ್ಕೊಂಡು ಸಿಟ್ಟಿಗೆ ಬಂತು. ಇದು ದಕ್ಷ ಪ್ರಜಾಪತಿ ತಪ್ಪು ಮಾಡಿದ. ಮಾನ ಮರ್ಯಾದೆ, ಗಿವ್ ಆ್ಯಂಡ್ ಟೇಕ್ ಎರಡೂ ರೀತಿಯಿಂದ ಇರ್ತದೆ. ಇದು ಒನ್ ಸೈಡೆಡ್ ಇರೋದಿಲ್ಲ. ಆಯಿತು, ಏನೋ ಧ್ಯಾನದಲ್ಲಿರಬೇಕು ಅಂತೇಳಿ ಪಾಸಿಟಿವ್ ಥಿಂಕಿಂಗ್ ಮಾಡಬೇಕಾಗಿತ್ತು. ಅದು ಬಿಟ್ಟು ನೆಗೆಟಿವ್ ಥಿಂಕಿಂಗ್, ಬೇಕಂತಲೇ ಎದ್ದು ನಿಂತಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಬೈಲಿಕ್ಕೆ ಚಾಲು ಮಾಡಿದೆ. ಎಂಥ ಬೆಳೆಯಾನೆ ನೀನು ನನ್ನ ಮಗಳು ಕೊಡಬಾರ್ದು ಅಂತ ನಾನು ನಿಶ್ಚಯ ಮಾಡಿದ್ದೆ. ಏನು ಚಂದಿದ್ದಿ ನೀನು, 3 ಕಣ್ಣು, ಹೋಗ್ಲಪ್ಪ ಕೂದಲಾದರೆ ಸರಿಯದೇನು, ಜಟ ಎಲ್ಲ ಕಡೆ ಹರಡಿದ್ದ ಜಟ, ಏನಪ್ಪ ಪೌಡರ್ ಗಿಡ ಹಚ್ಕೊಂಡಿದ್ರೆ ಭಸ್ಮ ಹಚ್ಕೊಂಡಿದ್ದೆ. ಯಾವಾಗ ಇನ್ನೊಬ್ಬರ ಬಗ್ಗೆ ನಾವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಚಾಲು ಆಗ್ತದೆ, ಎಲ್ಲೂ ಕೆಟ್ಟದ್ದೇ ಕಾಣಿಸ್ತದೆ. ಇದು ಮನೋಧರ್ಮ. ನಮ್ಮ ಇಂಪ್ರೆಷನ್ ಹೇಗಿರ್ತದೆ ಹಾಗೆ ಆ ವ್ಯಕ್ತಿಗಳ ಬಗ್ಗೆ ನಾವು ವಿಚಾರ ಮಾಡ್ತೇವೆ. ಸೈಕಾಲಜಿಯನ್ನು ನಮ್ಮ ಶಾಸ್ತ್ರ ಕಲಿಸಿಕೊಡ್ತದೆ. ರುದ್ರದೇವರಿಗೆ ಬೈಯೋದು ನೋಡಿದ್ದು ನಂದಿಗೆ ಸಹನ ಆಗಲಿಲ್ಲ. ನಂದಿ ಬ್ರಾಹ್ಮಣರಿಗೆ ಬೈತು, ಯಾಕಂದರೆ ದಕ್ಷ ಪ್ರಜಾಪತಿ ಬ್ರಾಹ್ಮಣರಿಗೆ ಬೈದದ್ದು ಭೃಗು ಋಷಿಗಳಿಗೆ ಸರಿ ಬೀಳಲಿಲ್ಲ. ಅವರು ಎಲ್ಲ ಶೈವರಿಗೆ ಬೈದು ಶಾಪ ಕೊಟ್ಟರು. ಅಷ್ಟರಲ್ಲಿ ರುದ್ರದೇವರಿಗೆ ಧ್ಯಾನದಿಂದ ಎಚ್ಚರ ಆಯಿತು. ಒಬ್ಬರಿಗೊಬ್ಬರು ಚಿರಾಡ್ಲಿಕ್ಕೆ ಎದ್ದು ಹೋಗ್ಬಿಟ್ರು. ಆದರೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ, ಈ ರುದ್ರದೇವರಿಗೆ ಯಜ್ಞದಲ್ಲಿ ಯಾರು ಆಹುತಿ ಕೊಡಬಾರದು. ರುದ್ರ ಭಾಗ ಇಲ್ಲ ಇನ್ಮೇಲೆ. ಆದರೆ ಅವನೇನೋ ಶಾಪ ಕೊಟ್ಟ, ಆದರೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋರು ಯಾರು? ಯಾಕಂದರೆ ಅವನೇನು ಆಗಿನ ಕಾಲಕ್ಕೆ ಧರ್ಮದ ಕಾನ್ಸ್ಟಿಟ್ಯೂಷನ್ ತಯಾರು ಮಾಡ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಬ್ರಹ್ಮದೇವರ ಮಕ್ಕಳ ದಕ್ಷ ಪ್ರಜಾಪತಿ ಟೆನೋರ್ ಇರ್ತಾರೆ, ಇವರಾದ್ಮೇಲೆ ಇವರು, ಇವರಾದ್ಮೇಲೆ ಇವರು. ಮರೀಚಿ, ಅತ್ರಿ, ಪುಲಹ, ಕ್ರತು, ವಸಿಷ್ಠ ಇವರದೆಲ್ಲ ಟೆನೋರ್ ಮುಗಿದ ನಂತರ ದಕ್ಷ ಪ್ರಜಾಪತಿ ಅವನು ರಾಜ್ಯದ ಹೆಡ್ ಆಗಿದ್ದಾನೆ. ಅಂದರೆ ಇನ್ಮೇಲೆ ಅವನು ಮಾಡಿದ ಕಾನ್ಸ್ಟಿಟ್ಯೂಷನ್ ನಡಿಬೇಕು. ಆಗ ಅವನು ಎಲ್ಲ ಕಡೆಗೆ ಆರ್ಡರ್ ಮಾಡಿದ, ಇವತ್ತಿನಿಂದ ರುದ್ರ ಭಾಗ ಇಲ್ಲ, ರುದ್ರದೇವರಿಗೆ ಆಹುತಿ ಕೊಡುವಂತಿಲ್ಲ ಅಂತ. ಮೊದಲು ಅದನ್ನು ತಾನು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತೇಳಿ ಯಜ್ಞ ಮಾಡ್ತಾನೆ. ತನ್ನ ಅಳಿಯನಿಗೆ ಮಗಳಿಗೆ ಆಮಂತ್ರಣ ಕೊಡೋದಿಲ್ಲ. ಪಾರ್ವತಿಗೆ ಗೊತ್ತಾಗ್ತದೆ ಅಪ್ಪನ ಮನೆಯಲ್ಲಿ ಒಂದು ಉತ್ಸವ ಇದೆ ಅಂತ ತಿಳ್ಕೊಂಡಂತೇಳಿ ರುದ್ರದೇವ್ರಿಗೆ ಹೇಳ್ತಾಳೆ, ಹೋಗೋಣ ನಡೀರಿ ಅಂತ ತಿಳ್ಕೊಂಡು. ರುದ್ರದೇವರು ಹೇಳ್ತಾರೆ, ನೋಡಮ್ಮ ನಿಮ್ಮ ಅಪ್ಪನ ಆಮಂತ್ರಣ ಬಂದಿಲ್ಲ, ನಾವು ಹೇಗೆ ಹೋಗ್ಬೇಕು? ಅವಳು ಹೇಳ್ತಾಳೆ, ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ ಅಪ್ಪ, ನಿಮಗೂ ಗೊತ್ತಿದೆ, ಪತಿದೇವ ನಿಮಗೂ ಗೊತ್ತಿದೆ, 3 ಕಡೆಗೆ ಆಮಂತ್ರಣ ಬಯಸಬಾರ್ದಂತೆ. ಭರ್ತು ಗುರೋ ದೇಹ ಕೃತಶ್ಚ ಕೇತನಂ ಅನಾಹುತ ಅಪಿ ಅಭಯಾಂತಿ ಬಂದುಟು ಭರ್ತರು ಗುರೋ ದೇಹ ಕೃತಶ್ಚ ಕೇತನಂ. ಆಮಂತ್ರಣ ಇಲ್ಲದೇ ಇದ್ದರೂ ಕೂಡ ಗಂಡನ ಮನೆಗೆ, ತವ್ರ ಮನೆಗೆ ಬಂದೇನೆ, ಗಂಡ ಪತ್ರ ಹಾಕಿಲ್ಲ, ಫೋನ್ ಮಾಡಿಲ್ಲ, ನ್ಯಾಯಕ್ಕೆ ಹೋಗಲಿ ಅಂತ ಅನ್ಬಾರ್ದು. ನೀವು ಹೋಗದೆ ಇದ್ದು ಇನ್ನೊಂದು ಮದುವೆ ಮಾಡ್ಕೊಳ್ತಾನೆ, ನನ್ನ ಮನೆ ಹೋಗೇಬೇಕು. ಆಮೇಲೆ ಗುರುಗಳ ಮನೆಯಲ್ಲಿ ಏನೋ 1000 ಜನ ಶಿಷ್ಯಂದ್ರು ಕೊಟ್ಟಿರ್ಲಿಕ್ಕಿಲ್ಲ, ಹೋಗಬೇಕು. ಅವ್ರ ಮೇಲೆ ಕಾರ್ಯಕ್ರಮ ಇದ್ದರೆ ಕರೀದೇ ಇದ್ರೆ ಹೋಗ್ಬೇಕು. ಹೋಗದೇ ಇದ್ರೆ ನಮಗೆ ಹಾನಿ, ಅಲ್ಲಿ ಪುಣ್ಯದ ಹೋಮ ಅವನದ ಪುಣ್ಯ ಸಿಗೋದಿಲ್ಲ. ಇನ್ನು ತಂದೆ ಮನೆಗೂ ಆಮಂತ್ರಣ, ಅಪ್ಪ ಕರೆದಿಲ್ಲ ಅಂತಕೊಂಡಂತ ತವ್ರ ಮನೆಗೆ ಹೋಗ್ಬೇಕು, ಅವ್ರು ಕರೀಲಿ ಬಿಡಲಿ ಅಂತ ನಿಯಮ ಇದೆ. ಎಷ್ಟಾದ್ರೂ ನಿಮ್ಮ ತಂದೆ ಸಮಾನ ಮಾವ ಅಂದರೆ ಹೋಗೋಣ ನಡೆಯಿರಿ. ರುದ್ರದೇವರು ಹೇಳ್ತಾರೆ, ನೀವು ಹೇಳಿದ್ದು ಸರಿ ಇದೆ ಸತಿ, ಆದರೆ ಈಗ ಅವ್ರು ಬೇಕಂತಲೇ ನಮ್ಮನ್ನು ಅಪಮಾನ ಮಾಡಬೇಕಂತೇಳಿ ಈ ಹೋಮಕ್ಕೆ ನಮ್ಗೆ ಕರೆದಿಲ್ಲ. ನಾವು ಹೋದರೆ ಕರೆಯೋದಿಲ್ಲ, ಸತ್ಕಾರ ಮಾಡೋದಿಲ್ಲ, ಬಾ ಅಂತ ಅನ್ನೋದಿಲ್ಲ. ನಾನು ಸಹನೆ ಮಾಡ್ತೇನೆ, ನೀನು ಸಹನೆ ಆಗ್ತದೆ. ನಿನಗೆ ಕರೀದೇ ಇದೆ, ಗಂಡನ ಕರೀದೇ ಇದ್ದರೆ ನಿನಗೆ ಸರಿ ಹೋಗ್ತದೆ. ಆಗ ನೀನು ಶೆಟ್ಟಿಗೆ ಬರ್ತೀನಿ, ನಮ್ಮ ಶಿಷ್ಯಂದ್ರ ಶೆಟ್ಟಿಗೆ ಬರ್ತಾರೆ. ಆನಂತರ ಗದ್ದಲ ಆಗ್ತದೆ. ನಿಮ್ಮ ಅಪ್ಪನ ಯಜ್ಞದಲ್ಲಿ ಮತ್ತೇನಾದರೂ ಅದನ್ನು ಕೆಡಿಸೋ ಕ್ರಿಯೆ ನಡೀತದೆ,
ಪಾಪ ಮಾಡ್ಕೊಳ್ತಾ ಇದ್ದಾನೆ, ಮಾಡ್ಕೊಳ್ಳಿ, ಇಲ್ಲಿಂದ ನಮಸ್ಕಾರ ಮಾಡೋಣ. ಆದರೆ ಹೆಣ್ಮಕ್ಳಿಗೆ ತವ್ರ ಮನೆ ಒಂದು ವೀಕ್ನೆಸ್. ಏನಿದ್ರು ತವ್ರ ಮನೆಗೆ ಹೋಗಬೇಕು ಅಂತ ಒಂದು ಲಾಲಸೆ. ಆಗ ರುದ್ರದೇವರು ಹೇಳಿದರು, ಸತಿ ಹೇಳ್ತಾಳೆ, ನನಗೆ ಒಬ್ಬಳಿಗಾದ್ರೂ ಹೋಗ್ಲಿ ಪರ್ಮಿಷನ್ ಕೊಡ್ರಿ. ರುದ್ರದೇವರು ಹೇಳ್ತಾರೆ, ಯಾಕೋ ಈ ಸಲ ನೀನು ಹೋದರೆ ಒಳ್ಳೇದಾಗೋದಿಲ್ಲ ಅಂತ ನನ್ನ ಮನಸ್ಸು ಅಂತ ಇದೆ, ಅದರಿಂದ ಹೋಗಬೇಡ. ಆದರೆ ದೇವರು ಹೆಣ್ಮಕ್ಕಳಲ್ಲಿ ಎಲ್ಲ ಒಳ್ಳೆ ಗುಣ ಕೊಟ್ಟಿದ್ದಾನೆ. ದೃಷ್ಟಿ ಆಗಬಾರ್ದು ಅಂತೇಳಿ ಒಂದು ದೋಷ ಹೆಣ್ಮಕ್ಳಲ್ಲಿ ಇಟ್ಟಿದ್ದಾನೆ. ಅದು ಯಾವುದಂದ್ರೆ ಹಠ. ಹಠ ಬಂದರೆ ಬ್ರಹ್ಮದೇವರು ಅವ್ರ ಹಠವನ್ನು ದೂರ ಮಾಡಲಿಕ್ಕೆ ಆಗಲಿಲ್ಲ. ಇದೊಂದು ದೋಷದಿಂದ ಹೆಣ್ಮಕ್ಳು ಎಷ್ಟೋ ಸರ್ತಿ ಫೇಲ್ ಆಗ್ತಾರೆ, ಜೀವನದಲ್ಲಿ ಫೇಲ್ ಆಗ್ತಾರೆ. ನಾನು ಮಾಡಿದ್ದೆ ಸರಿ, ನಾನು ಮಾಡಿದ್ದೆ ಎಲ್ಲ ಕಾಲಕ್ಕೂ ಸರಿ ಇರೋದಿಲ್ಲ, ನಾನು ತಪ್ಪು ಮಾಡ್ತೇನೆ. ಜಗತ್ತಿನಲ್ಲಿ ಎಲ್ಲ ದೊಡ್ಡವರು ತಪ್ಪು ಮಾಡ್ತಾರೆ. ಆದ್ದರಿಂದ ನಾನು ಇನ್ನೊಬ್ಬರ ಮಾರ್ಗದರ್ಶನ ಕೇಳಬೇಕು, ಅವ್ರು ಹೇಳಿದಾಗ ನಾನು ಕೇಳಬೇಕು ಅಂತ ನಾವು ವಿನಯ ಗಂಡಸರಲ್ಲಿ ಇರಬೇಕು, ಹೆಣ್ಮಕ್ಳಲ್ಲೂ ಇರಬೇಕು. ಆದರೆ ಇದೊಂದು ವೀಕ್ನೆಸ್ ಅವಳಿಗೆ, ಹಠ, ತವ್ರ ಮನೆಗೆ ಹೋಗಬೇಕು ಅಂತ. ಮತ್ತೊಂದು 4 ಸಲ ಕೇಳ್ತಾಳೆ, ಒಂದೆರಡು ಸಲ ಬೇಡ ಅಂತಾರೆ, ಮುಂದೆ ಸುಮ್ಮಾಗಿಬಿಟ್ರು, 2 ಸಲ ಉತ್ತರ ಕೊಡಬೇಕು ಅಂತೇಳಿ. ಆಗಳು ಅಲ್ಲಿ ಶಾಸ್ತ್ರ ಹಚ್ಚಿದ್ಲು, ಮೌನಂ ಸಮ್ಮತಿ ಲಕ್ಷಣ. ಹೇಗೆ ಸುಮ್ ಕೂತಿದ್ದಾರಲ್ಲ, ಪರ್ಮಿಷನ್ ಕೊಟ್ಟಾಗೆ ಅಂತಕೊಂಡು ಹೊರಟೇ ಬಿಟ್ಲು. ಯಜ್ಞಕ್ಕೆ ಬಂದಳು. ಇವಳು 16ನೇವಳು, 15 ಜನ ಅಕ್ಕಂದ್ರಿದ್ರು ಸತೀದೇವಿಗೆ. ದಕ್ಷ ಪ್ರಜಾಪತಿ ಹೇಳಿದ್ದ, ನಿಮ್ಮ ತಂಗಿ ಬರ್ತಾಳೆ, ಯಾರು ಮಾತಾಡಿಸ್ಬಾರ್ದು, ಬಾ ಅಂತ ಅನ್ಬಾರ್ದು, ಆಕೆ ಗಂಡ ಬಂದ್ರಂತೂ ತರ್ಬತಾ ಇಲ್ಲ, ಸುಮ್ಮನೆ ಇರ್ಬೇಕು ನೀವು, ಅಂದರೆ ನಿಮಗೆ ನಾನು ಕೊಡೋ ಉಡುಗೊರೆ ಸಿಗ್ತದೆ. ಅವರೆಲ್ಲ ಎದ್ದೇಲಿ ಕೂತಿದ್ರು. ಸತೀದೇವಿ ಹೋದ್ಲು. ಓ ಸತಿ ಬಂದಂತ ಯಾರೋ ಸತಿ ಮಹಾರಾಣಿ, ಯಾಕೆ ರುದ್ರದೇವ್ರ ಪತ್ನಿ, ಜೈ ಅಂತ ತಿಳ್ಕೊಂಡು ಯಾರು ಜಯಕಾರ ಮಾಡಿದರು. ಅಕ್ಕಂದ್ರೆ ಹಿಂಗೆ ತಿರುಗಿ ನೋಡಿದ್ರು, ಮತ್ತು ಅಪ್ಪನ ಸಿಟ್ಟಿಗೆ ಬರ್ತದೆ, ಅಪ್ಪ ನಮ್ಗೆ ಉಡುಗೊರೆ ಕೊಡೋದಿಲ್ಲ ಅಂತೇಳಿ ಮುಖ ತರ್ಸ್ಕೊಂಡು ಕೂತ್ಕೊಂಡ್ರು. ಆದರೆ ತಾಯಿ ಅಂತಃಕರಣ, ದಕ್ಷ ಪ್ರಜಾಪತಿಯ ಪತ್ನಿ, ಮಗಳು ಬಂದಿದ್ದಾಳೆ ಅಂತ ತಿಳ್ಕೊಂಡು ಅಂತೇಳಿ ಗಂಡ ಬೈರ್ಕೊಳ್ಳಿ ಆಮೇಲೆ ನೋಡೋಣ ಅಂತ ತಿಳ್ಕೊಂಡು ಅಂತೇಳಿ ಹುಡ್ಕೋದು ಬಂದ್ಲು. ಅಪ್ಕೊಂಡ್ಲು, ಬಾ ಅಮ್ಮ ಸತಿ, ಬಾ ಅಮ್ಮ, ಭಾಳ ದಿವಸದ ಮೇಲೆ ಬಂದು ಮಗಳನ್ನ ನೋಡಿ ಸಂತೋಷ ಆಯಿತು ಅಂತ ತಿಳ್ಕೊಂಡು ಅಂತೇಳಿ ಅಪ್ಕೊಂಡು ಒಳಗೆ ಕರ್ಕೊಂಡು ಬಂದು. ಆಗಲೇ ಸತಿಗೆ ಅನಿಸ್ತಾನೆ ಬರಬಾರ್ದಾಗಿತ್ತು. ಎಲ್ಲಿ ಅಪಮಾನ ಆಗ್ತದೆ ಅಲ್ಲಿ ಯಾಕೆ ಹೋಗ್ಬೇಕು? ಶಾಸ್ತ್ರ ಹೇಳ್ತದೆ ಹೋಗಬಾರ್ದು. ಗುರುಗಳ ಮನೆಗೆ ಹೋಗೋಣ, ಅಪಮಾನ ಮಾಡಿದ್ರು ಪರವಾಗಿಲ್ಲ, ಅನುಗ್ರಹ ಮಾಡ್ತಾರೆ. ಆದರೆ ಮಿತ್ರರ ಮನೆಗೆ, ಬಂಧುಗಳ ಮನೆಯಲ್ಲಿ ಯಾರಿಲ್ಲಿ ಎಲ್ಲಿ ಅಪಮಾನ ಆಗ್ತದೆ ಅಲ್ಲಿ ಹೋಗಿ ಅಪಮಾನ ಮಾಡಿಸ್ಕೊಳ್ಳೋ ಬದಲ ಮನೆಯಲ್ಲಿ ಆರಾಮಿರೋದು ಒಳ್ಳೆಯದು. ಅಪಮಾನ ಮಾಡಿಸ್ಕೊ ಅಂತ ತಿಳ್ಕೊಂಡು ಅಂತೇಳಿ ಯಾವ ಶಾಸ್ತ್ರ ಹೇಳೋದಿಲ್ಲ. ಆದರೆ ನಾನು ತಪ್ಪು ಮಾಡಿದೆ ಅಂತ ಅನಿಸ್ತು. ಸೀದಾ ಯಜ್ಞಶಾಲೆಗೆ ಬಂದಳು. ನೋಡಿದ್ಲು, ವಿಷ್ಣು ಲಕ್ಷ್ಮಿಗೆ ಸೀಟ್ ರಿಸರ್ವ್ ಇತ್ತು, ಬ್ರಹ್ಮ ಸರಸ್ವತಿ ವಾಯುಭಾರತಿ, ಆದರೆ ಯಾರೂ ಬಂದಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇಲ್ಲಿ ಅನಾನುಕೂಲ ಆಗ್ತದೆ, ಹೋಗೋದು ಬೇಡ ಅಂತ. ಯಾಕೆ? ಯಾರು ದೇವತೆಗಳನ್ನು ನಿಂದಿಸ್ತಾರೆ ಅಂಥವ್ರ ಮೇಲೆ ದೇವರ ಅನುಗ್ರಹ ಆಗೋದಿಲ್ಲ. ದಕ್ಷ ಪ್ರಜಾಪತಿ ಯಜ್ಞಕ್ಕೆ ಪರಮಾತ್ಮ, ಲಕ್ಷ್ಮಿ, ಬ್ರಹ್ಮ, ವಾಯು, ಭಾರತಿ ಸರಸ್ವತಿಯವರು ಬಂದಿರಲಿಲ್ಲ. ಯಾಕೆ? ಈ ದಕ್ಷ ಪ್ರಜಾಪತಿ ರುದ್ರದೇವರನ್ನು ನಿಂದೆ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ವೈಷ್ಣವರಲ್ಲಿ, ಶೈವರಲ್ಲಿ ಹುಚ್ಚು ಕಲ್ಪನೆ ಇದೆ. ವೈಷ್ಣವರು ಶಿವನನ್ನು ಬೈತಾರೆ ಅಂತ ತಿಳ್ಕೊಂಡಂತೇಳಿ, ಶೈವರು ವಿಷ್ಣುವನ್ನು ಬೈತಾರೆ ಅಂತ ತಿಳ್ಕೊಂಡಂತೇಳಿ, ನಿಮ್ಮ ಎಲ್ಲಿ ಶಿವ ಇದ್ದಾನೆ, ನಮ್ಮಿಷ್ಟು ಶ್ರೇಷ್ಠ, ಹಾಗೆ ಹೇಗೆ ಅಂತಕೊಂಡು ಸರ್ವಥಾ ಅನ್ಬೇಡಿ. ನಮ್ಮ ಮಾಧ್ವ ಮತ, ಎಲ್ಲ ದೇವತೆಗಳು ನಮಗೆ ಬೇಕು. ಓಂ ನಮಃ ಶಿವಾಯ ವೈಷ್ಣವರು, ವೀರ ವೈಷ್ಣವರು ಹೇಳಬೇಕು. ಮಧ್ವಾಚಾರ್ಯರೇ ತಂತ್ರಸಾರದಲ್ಲಿ ಈ ಮಂತ್ರ ಹೇಳಿ ಅಂತ ತಿಳ್ಕೊಂಡು ಕೊಟ್ಟಿದ್ದಾರೆ. ರುದ್ರದೇವರು ಮನೋನಿಯಾಮಕರು. ಅವರ ಅನುಗ್ರಹ ಇಲ್ಲದೆ ಇದ್ರೆ ಭಕ್ತಿ ಸಿಕ್ಕೋದಿಲ್ಲ. ತೈಲಧಾರೆಯಂತೆ ಮನಸ್ಸು ಕೂಡ ಹರಿಯಲಿ, ಕೈಲಾಸವಾಸ ಗೌರೀಶ ಈಶ ಅಂತ ತಿಳ್ಕೊಂಡಂತ ಅನ್ನೋ ಕ್ರಮದಲ್ಲೇ ದಾಸರು ಹೇಳಿಕೊಟ್ಟಿದ್ದಾರೆ. ಎಲ್ಲಿ ನನ್ನ ಮೊಮ್ಮಗ ರುದ್ರದೇವರ ನಿಂದೆ ನಡೀತದೆ,
ನಾನ್ಯಾಕೆ ಹೋಗಲಿ ಅಂತ ತಿಳ್ಕೊಂಡು ಅಂತೇಳಿ ದೇವರು ಬರಲಿಲ್ಲ. ನಾವು ಏನಾದರೂ ವೈಷ್ಣವರು ಅಂತ ಹುಚ್ಚುತನದಿಂದ ರುದ್ರ ಅನ್ನೋದಿಲ್ಲ, ಓಂ ನಮಃ ಶಿವಾಯ ಅನ್ನೋದಿಲ್ಲ. ಯಾಕೆ ನಾವೆಲ್ಲ ಸಣ್ಣವರು ಇರುವಾಗ ಅಂದಾಗ ಕೆಲವರು ಬೈತೆ, ನೀವು ವೈಷ್ಣವ ಇದು ಅನ್ಬೇಡ ಅಂತಿದ್ರು. ಅವರು ತಪ್ಪು, ಅವರು ಅಜ್ಞಾನಿಗಳು. ನಮಗೆ ಗಣಪತಿಯೋ ಬೇಕು, ಗಣಪತಿ ಬೇಡ ನಿಮಗೆ. ಅವನು ರುದ್ರದೇವ್ರ ಮಗ ಬೇಕು, ರುದ್ರದೇವ್ರು ಬೇಡ. ಎಲ್ಲ ದೇವತೆಗಳು ಬೇಕು. ಆ ನಂತರ ಬ್ರಹ್ಮದೇವರ ನಂತರ ಗರುಡ, ಶೇಷ, ಆ ಸೀಟು ಇತ್ತು. ಮುಂದೆ ತನ್ನ ಗಂಡ ರುದ್ರದೇವರು, ತನಗೆ ಸೀಟು ಗಾಯಬ್, ಸತಿಗೆ ಸೀಟ್ ಬಂತು. ಯಜ್ಞ ಮಾಡ್ತಾ ಕೂತ್ಕೊಂಡಿರ್ತಕ್ಕಂಥ ಅಪ್ಪನ ಹತ್ರ ಬಂದರು. ಅಪ್ಪ, ನೀನು ನನ್ನ ಅಪ್ಪ ಅಂತ ಹೇಗೆ ಅನ್ಲಪ್ಪ? ಮದುವೆ ಮಾಡಿ ಕೊಟ್ಟ ಮೇಲೆ ನನ್ನ ದೇವರು ಗಂಡ, ಆ ಗಂಡನಲ್ಲಿ ನಾನು ದೇವ್ರನ್ನ ಕಾಣ್ತಾನೆ. ಆ ನನ್ನ ದೇವರಿಗೆ ಅಪಮಾನ ಮಾಡಿದ ನಿನಗೆ ಅಪ್ಪ ಅಂತ ಹೆಂಗೆ ಅನ್ಲಪ್ಪ ನಾನು? ಹೋಗ್ಲಿ, ಯಜ್ಞ ಮಾಡ್ತಾ ಇದ್ದಲ್ಲ ಯಾರಿಗೋಸ್ಕರ? ಇದನ್ನು ತೆಗೆದುಕೊಳ್ಳೋನು ಭಗವಂತ ಅಲ್ಲೇನು? ತನ್ನ ಮೊಮ್ಮಗನನ್ನ ದ್ವೇಷ ಮಾಡಿದರೆ ಭಗವಂತ ನಿನ್ನ ಆಹುತಿ ತೆಗೆದುಕೊಳ್ತಾನೇನು? ವ್ಯವಹಾರದಲ್ಲಿ ನನ್ನ ಗಂಡ ನಿನಗೆ ಅಳಿಯನಾಗಿರ್ಬೋದು ಅಪ್ಪ, ಆದರೆ ಅವನು 6 ಜನ ದೇವತೆಗಳ ನಂತರ ಜಗತ್ತಿನ ಸ್ವಾಮಿ. ಲಕ್ಷ್ಮೀನಾರಾಯಣರು, ಬ್ರಹ್ಮ ಸರಸ್ವತಿಯರು, ವಾಯುಭಾರತಿಯ ನಂತರ ಗರುಡ, ಶೇಷ, ರುದ್ರ ಸಮಾನ ಶ್ರೇಣಿಯಲ್ಲಿರ್ತಕ್ಕಂಥವರು. ಜಗತ್ತಿನ ಪಾಲಕರು, ಮನೋನಿಯಾಮಕರು, ನಮಗೆ ಮಂಗಲವನ್ನುಂಟು ಮಾಡ್ತಕ್ಕಂಥವರು. ಅವರನ್ನು ಸ್ಮರಣೆ ಮಾಡಿದರೆ ಸಾಕು ಮಂಗಲವಾಗ್ತದೆ. ಯಾವ ವಿಷ್ಣುವರು ಮಂಗಳಗೌರಿ ಪೂಜೆಯನ್ನು ಬಿಟ್ಟಿದ್ದಾರೆ? ಯಾವ ವೈಷ್ಣವರು ದಿವಸಿ ಗೌರಿ ಪೂಜೆಯನ್ನು ಬಿಟ್ಟಿದ್ದಾರೆ? ಶಂಕರ ಮದುವೆ ಆದ ಕ್ಷಣಕ್ಕೇನೆ ಗೌರಿ ಪೂಜೆ, ರುದ್ರದೇವರ ಪೂಜೆ ಆಗಲೇಬೇಕು. ಸುಮ್ಮನೆ ವೈಷ್ಣವರು, ಶೈವರು ಬೈಕೊಂಡು ತಿರುಗಾಡೋರೆಲ್ಲ ಮೂರ್ಖರು. ನನ್ನ ಗಂಡನಿಗೆ ಅಪಮಾನ ಮಾಡಿ ಹೋಮ ನಡೆಸ್ತೀಯ? ಯಾವ ಹೋಮ ಸಫಲ ಆಗ್ತದೆ ಹೇಳು? ಮಂಗಲ ದೇವತೆಗೆ ಅಪಮಾನ ಮಾಡಿದರೆ ಯಾವುದಾದ್ರೂ ಕಾರ್ಯ ಸಫಲವಾಗ್ತದೆಯಾ? ಅಪ್ಪ, ಶಾಸ್ತ್ರ ಹೇಳ್ತಾರೆ, ನಮ್ಮ ಗುರುಗಳನ್ನು ಬೈತಕ್ಕಂಥ ವ್ಯಕ್ತಿಗಳು ನಮ್ಮ ಎದುರು ಗುರುಗಳನ್ನು ಬೈತಿದ್ರೆ ಖಬರ್ದಾರ್, ನಾಲಿಗೆ ಸೀಳ್ತೇನೆ ಅಂತ ಅನ್ನೋ ಧೈರ್ಯ ಆದರೂ ಇರಬೇಕು. ಅದು ಇಲ್ಲದೇ ಇದ್ರೆ ಕೈ ಮುಚ್ಕೊಂಡು ಹೊರಟೋಗು. ನನ್ನ ಗಂಡನನ್ನು ಬೈತಾ ಇದ್ರೆ, ಹೌದ್ರಿ ನಮ್ಮ ಗಂಡ ಹಿಂಗೆ ಇದ್ದಾನೆ, ಏನು ಮಾಡಬೇಕು ಅನ್ಲಿಕ್ಕೆ ಹೋಗಬೇಡಿ. ಅಲ್ಲಿದ್ದ ದೇವರಿಗೆ ಅಪಮಾನ. ಅವನು ಹೇಗೆ ಇರಲಿ, ಬಡವನಿರಲಿ, ದಡ್ಡನಿರಲಿ, ಅನಾನುಕೂಲ ಇರಲಿ, ಏನೋ ದೋಷಗಳಿರಲಿ, ಅಲ್ಲಿದ್ದ ದೇವರು ಸರ್ವೋತ್ತಮನಾಗಿದ್ದ. ನಮ್ಮ ಅಪ್ಪ ಅಮ್ಮನನ್ನು ಬೈತಾ ಇದ್ರೆ ಸಹನ ಮಾಡಬಾರ್ದು. ಸಾಮರ್ಥ್ಯ ಇದ್ದರೆ ಖಂಡನ ಮಾಡಬೇಕು, ನೀವು ಬಯೋ ತಪ್ಪು ಅಂತ ಹೇಳಬೇಕು. ಇಲ್ಲ 4 ಜನರಲ್ಲಿ ಸುಮ್ಮನೆ ಅಂತಿಕೊಂಡು ಅಲ್ಲಿಂದ ಎದ್ದು ಹೋಗ್ಬೇಕು. ನನಗೆ ಈ ಯಜ್ಞ ಧ್ವಂಸ ಮಾಡುವ ಸಾಮರ್ಥ್ಯ ಇದೆ. ನನ್ನ ಅಪ್ಪನಿಗೆ ಶಿಕ್ಷಿಸುವ ಸಾಮರ್ಥ್ಯ ನನಗಿದೆ. ನಾನು ಶಿವಪತ್ನಿ, ಶಿವಶಕ್ತಿ ನಾನು. ಆದರೆ ಯಾರು ರುದ್ರದೇವರನ್ನು ನಿಂದೆ ಮಾಡಿದ್ದಾರೆ, ಆ ಯಜ್ಞ ತಾನಾಗೆ ಹಾಳಾಗ್ತದೆ. ತಾನಾಗೆ ಹಾಳುವ ಯಜ್ಞವನ್ನು ನಾನು ಕೆಡಿಸಿ ನಾನೇ ಕಪೋದ ತೆಗೆದುಕೊಳ್ಳಿ? ಬೇಡ. ಇನ್ನು ನಾನು ಕಿವಿ ಮುಚ್ಕೊಂಡು ಹೋಗಬೇಕು. ಕಿವಿ ಮುಚ್ಕೊಂಡು ಹೋದರೂ ಕೂಡ ನಾನು ದಕ್ಷನ ಮಗಳು. ದಕ್ಷ ನನ್ನ ಗಂಡಗೆ ಅಪಮಾನ ಮಾಡಿದ ಅಂತ ಕೊನೆವರೆಗೂ ನೆನಪುಳಿತದೆ. ಆದ್ದರಿಂದಾಗಿ ಬೇಡ, ಈ ಶರೀರ ಬಿಡ್ತೇನೆ, ಬೇರೆ ಶರೀರದಿಂದ ನಾನು ರುದ್ರಪತ್ನಿ ಆಗ್ತೇನೆ ಅಂತ ಹೇಳಿ ಕೂತ್ಕೊಂಡ್ಲು. ಯೋಗದಿಂದ ಅಗ್ನಿಯನ್ನು ಮಾಡಿದ್ರು. ಒಮ್ಮೆಲೆಗೆ ಶರೀರಕ್ಕೆ ದಗ್ಗನೆ ಬೆಂಕಿ ಹತ್ತಿ ದಗದಾಗ ಉರಿಲಿಕ್ಕೆ ಚಾಲು ಆಯಿತು. ಎಲ್ಲರೂ ಗಾಬರಿ ಆದರು. ದಕ್ಷ ಪ್ರಜಾಪತಿಗೆ ದೂರ ಹೋಗ್ತದೆ ಅಂತ ಕಲ್ಪನೆ ಕೂಡ ಇರಲಿಲ್ಲ. ಬೇಡ ಬೇಡ ಅಂತ ಅಷ್ಟರಲ್ಲಿ ಸುಟ್ಟು ಬೂದಿ ಆಗಿಬಿಟ್ಲು. ರುದ್ರದೇವರು ತಿಳಿತು. ಅವರು ವೀರಭದ್ರ ಅಂತ ತನ್ನ ಇನ್ನೊಂದು ರೂಪವನ್ನು ಕಳಿಸಿಕೊಟ್ರು. ಸಂಪೂರ್ಣ ಯಜ್ಞ ಧ್ವಂಸವಾಯಿತು. ದಕ್ಷ ಪ್ರಜಾಪತಿಯ ತಲೆ ಕತ್ತರಿಸಿ ಹೋಗಿ ಆಡಿನ ಕತ್ತರಿಸಿ ಹೋಗಿಬಿಟ್ಬಿಟ್ಟು ಅವನು ಸತ್ತೋಗ್ಬಿಟ್ಟ. ಅನೇಕ ಪುರೋಹಿತರು, ಬ್ರಾಹ್ಮಣರು ಬಂದಿರತಕ್ಕಂಥವ್ರು ಕೈಕಾಲು ಮುರ್ಕೊಂಡ್ರು, ಮಂಟಪ ಎಲ್ಲ ಆಯಿತು.
ದಕ್ಷಯಜ್ಞ ಧ್ವಂಸವಾಯಿತು. ಕೆಲವು ದಿನಗಳಾದವು. ಆದರೆ ಇದು ಅನಿಷ್ಟ. ಯಜ್ಞ ಧ್ವಂಸವಾಗುವುದು ಅನಿಷ್ಟ. ಯಾವುದಾದ್ರೂ ಹೋಮ ಮಧ್ಯದಲ್ಲಿ ನಿಂತು ಹೋದರೆ, ಯಾವುದಾದ್ರೂ ಕ್ರಿಯೆ ಮಧ್ಯದಲ್ಲಿ ನಿಂತು ಹೋದರೆ ಅದರಿಂದ ಒಳಿತಾಗುವ ಬದಲಾಗಿ ಜಗತ್ತಿಗೆ ಹಾನಿ ಆಗ್ತದೆ. ನಮ್ಮ ಹಿಂದಿನ ಜನ ಸೋಮನಾಥವನ್ನ ವಿದೇಶಿಯರು ಎಷ್ಟು ಸಲ ಬೀಳಿಸಿದ್ರು ಮತ್ತೆ ಪುನಃ ಯಾಕೆ ಕಟ್ಟಿದ್ರು? ಯಾಕೆ? ಅದನ್ನು ತಿರುಗಿ ಕಟ್ಟದೇ ಇದ್ರೆ ಜಗತ್ತಿಗೆ ವಿನಾಶ. ಕಷ್ಟಪಟ್ಟು ರಾಮ ಮಂದಿರ ತಿರುಗಿ ಯಾಕೆ ಕಟ್ಟಿದ್ರು? ಯಾಕೆ ಕಟ್ಟಬೇಕಾಗಿತ್ತು? ಬೇರೆ ಕಡೆ ಕಟ್ಟಿದ್ರೆ ಆಗ್ತೈತಲ್ಲ. ಇಲ್ಲ, ಭಗ್ನವಾದದ್ದನ್ನು ಸರಿಯಾಗಿ ಮಾಡದೇ ಹೊರತು ದೇಶಕ್ಕೆ ಒಳಿತಾಗೋದಿಲ್ಲ. ಮಂದಿರಗಳು, ಯಜ್ಞಯಾಗಾದಿಗಳು, ವ್ರತ ನಿಯಮಗಳು, ಪೂಜೆ ಪುನಸ್ಕಾರಗಳು ಮಧ್ಯದಲ್ಲಿ ವಿಘ್ನ ಆಗಬಾರ್ದು. ಆಗದೆ ನಿಂತರೆ ಏನೋ ಒಂದು ಅನಿಷ್ಟ ಸೂಚನೆ ಆಗ್ತದೆ, ಮುಂದೆ ಬರುವ ಅನಿಷ್ಟವನ್ನು ಸೂಚಿಸ್ತದೆ ಅಂತ ಹೇಳಿ ಬ್ರಹ್ಮದೇವರೇ ಸ್ವತಃ ದಕ್ಷಿಣ ಮೇಲೆ ಸಿಟ್ಟಿಗೆ ಬಂದ ರುದ್ರದೇವರ ಹತ್ರ ಬಂದಿದ್ದಾರೆ, ತನ್ಮಗ. ಆದರೆ ಅವರ ಅಂತರ್ಗತನಾಗಿರ್ತಕ್ಕಂಥ ನರಸಿಂಹದೇವರಿಗೆ ಸಿಟ್ಟು ಬಂದಿತ್ತು. ನನ್ನ ಉಪಾಸಕನಿಗೆ ದಕ್ಷ ಪ್ರಜಾಪ ಅಪ್ಪನ ಮಾಡಿದ್ದಾನೆ ಅಂತ ತಿಳ್ಕೊಂಡಂತೆ. ಆಗ ಬ್ರಹ್ಮದೇವರು ರುದ್ರಾಂತರ್ಗತ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಭಾಗವತದಲ್ಲಿ ರುದ್ರಗೀತಾ ಅಂತ ತಿಳ್ಕೊಂಡಂತೇಳಿ ಭಾಳ ಅದ್ಭುತವಾದಂಥ ಗೀತಾ ಭಾಗ. ಸಪ್ತಾವಿಧಿಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. 96 ಸ್ತೋತ್ರಗಳು ಬಂದಿವೆ ಭಾಗವತದಲ್ಲಿ. ಒಂದೊಂದು ಸ್ತೋತ್ರ 4 ದಿವಸ ಹೇಳುವಷ್ಟಿದೆ. ಇರಲಿ. ರುದ್ರಾಂತರ್ಗತ ನರಸಿಂಹದೇವರು ಸಂತುಷ್ಟರಾದರು, ಪ್ರತ್ಯಕ್ಷರ. ನರಸಿಂಹದೇವರು ಹೇಳಿದರು, ಎಲ್ಲರೂ ಎದ್ದು ಭೂಮಿಗೆ ಬನ್ನಿ ಅಂಥೇಳಿ. ಆಗ ಬ್ರಹ್ಮಾದಿ ಸಕಲ ದೇವತೆಗಳು ಎಲ್ಲರೂ ಎದ್ದು ಭೂಮಿಗೆ ಬಂದಿದ್ದಾರೆ, ದಕ್ಷಯಜ್ಞನ ಭೂಮಿಗೆ ಬಂದಿದ್ದಾರೆ. ಆಗ ಪುನಃ ಪರಮಾತ್ಮ ಆ ಯಜ್ಞದ ಮಧ್ಯದಿಂದ ಯಜ್ಞನಾಮಕನಾಗಿ ಆವಿರ್ಭೂತನಾಗಿದ್ದಾನೆ. ಶಂಖ, ಚಕ್ರ, ಗದಾ, ಪದ್ಮ, ಉಳಿದ ಮತ್ತೆ ಬೇರೆ 4 ಕೈಗಳು, ಗ್ರಂಥ, ಸೃಕ್, ಸ್ರವ, ದರ್ಭ, 8 ಕೈಗಳನ್ನು ಯುಕ್ತನಾದ ಪರಮಾತ್ಮ ಪ್ರತ್ಯಕ್ಷನಾದಾಗ ಬ್ರಹ್ಮಾದಿ ದೇವತೆಗಳು ಕೈ ಜೋಡಿಸಿದರು. ದೇವತೆಗಳನ್ನು ಬೈಯುವಂತೆ ನಿಮಗೆ ಯಾರು ಹೇಳಿದರು? ದೇವತೆಗಳನ್ನು ದ್ವೇಷ ಮಾಡುವಂತ ಯಾರು ಹೇಳಿದರು? ಯಾಕೆ? ಅವರಲ್ಲಿ ನಾನೇ ಆ ಹೆಸರಿನಿಂದ ಇರ್ತೇನೆ. ಅವರನ್ನು ಬೈಯೋದು ನನಗೆ ಬೈದಂತೆ, ಆ ದೇವತೆಗಳನ್ನು ಸ್ತುತಿಸುವುದು ನನ್ನನ್ನು ಸ್ತೋತ್ರ ಮಾಡಿದಂತೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ದೇವತೆಗಳ ಮಾಡಿದ ನಮಸ್ಕಾರ ನನಗೆ ಬಂದ್ಬಿಡ್ತದೆ. ಬ್ರಹ್ಮದೇವರಲ್ಲಿದ್ದು ಸೃಷ್ಟಿ ಮಾಡೋನು ನಾನೇ, ರುದ್ರದೇವರಲ್ಲಿದ್ದು ಜಗತ್ ಸಂಹಾರ ಲಯ ಮಾಡೋನು ನಾನೇ. ಬ್ರಹ್ಮಣಿ ಬ್ರಹ್ಮಭೂಮುತೋಂ ಶಿವರೂಪಿ ಶಿವೇ ಸ್ಥಿತ. ಆದ್ದರಿಂದ ಯಾವ ದೇವತೆಗಳನ್ನು ನಿಂದೆ ಮಾಡಲಿಕ್ಕೆ ಅಧಿಕಾರವಿಲ್ಲ. ಆ ಕಾಲದಲ್ಲಿ ಅಶ್ವಿನಿ ದೇವತೆಗಳಿಗೆ ಪರಮಾತ್ಮ ಹೇಳ್ತಾನೆ, ಯಜ್ಞನ ಪರಮಾತ್ಮ, ಈ ದಕ್ಷ ಪ್ರಜಾಪತಿಗೆ ಆಡಿನ ತಲೆಯನ್ನು ತಂದು ಕೂಡಿಸ್ರಿ ಅಂತ. ಆಡಿನ ತಲೆ, ಯಾಕಂದರೆ ಆ ತಲೆ ಖಡ್ಗ ಹೋಗಿ ಯಜ್ಞದಲ್ಲಿ ಬಿದ್ದು ಸುಟ್ಟೋಗ್ಬಿಟ್ಟಿತ್ತು. ಆಡಿನ ತಲೆ ತೋರಿಸಿದ್ರು. ಇನ್ನು ಭೃಗು ಋಷಿಗಳು ಮೀಸೆಯಿಂದ ನಕ್ಕಿದ್ರು, ಅವರ ಮೀಸೆಗೆ ಆಡಿನ ಮೀಸೆ ತಂದು ಜೋಡಿಸಿದರು. ಪೂಷನ್ ಇತ್ಯಾದಿಗಳು ಮಾಡಿದ್ರು, ಅವರಿಗೆಲ್ಲ ಬೇರೆ ಬೇರೆ ಶಿಕ್ಷೆ ಕೊಟ್ಟರು. ದಕ್ಷ ಪ್ರಜಾ ಜೀವಿತನಾದ ಎದುರಿಗೆ ಯಜ್ಞನಾಮ ಪರಮಾತ್ಮ ದೇವತೆಗಳನ್ನು ನೋಡಿ ತಪ್ಪಾಯಿತು ಕ್ಷಮಿಸಿ ಅಂತ ತಿಳ್ಕೊಂಡಂತೇಳಿ ಕೈ ಜೋಡಿಸಿದ್ದಾನೆ. ಆಗ ಪರಮಾತ್ಮ ಹೇಳ್ತಾನೆ, ದಕ್ಷಯ, ನಿನ್ನ ಯಜ್ಞ ಅರ್ಧಕ್ಕೆ ನಿಂತಿತ್ತು, ಜಗತ್ತಿಗೆ ಹಾನಿಕರ, ಜಗತ್ತಿಗೆ ಪೀಡಾಕರ. ಆದರೆ ಯಾವುದಾದ್ರೂ ನಮ್ಮ ಮಂದಿರಗಳು ಹಳೆಯದಾಗಿ ಪಾಳು ಬಿದ್ದಿದ್ರೆ ಜೀರ್ಣೋದ್ಧಾರ ಮಾಡಬೇಕು. ಅದು ಎಲ್ಲಿ ತನಕ ಜೀರ್ಣೋದ್ಧಾರ ಆಗೋದಿಲ್ಲ ಅಲ್ಲಿವರೆಗೂ ಜಗತ್ತಿಗೆ ಅನಿಷ್ಟ, ಆ ಊರಿಗೆ ಅನಿಷ್ಟ, ಆ ಕುಟುಂಬಕ್ಕೆ ಅನಿಷ್ಟ. ಹಾಗೆ ಯಜ್ಞವು ಬದ್ದಲ್ಲಿ ಇದು ಭಗ್ನವಾಗಬಾರ್ದು. ಆಗ ದಕ್ಷ ಪ್ರಜಾಪತಿ ಹೇಳ್ತಾನೆ, ಇನ್ನೆಷ್ಟು ಪರೀಕ್ಷೆ ಮಾಡ್ತಿ ಪರಮಾತ್ಮ, ನೀನು ಬಂದ ಮೇಲೆ ಎಲ್ಲೋ ಸಂಪೂರ್ಣ. ಯಸ್ಯ ಸ್ಮೃತ್ಯ ಜನ ಮುಕ್ತ್ಯ
ತಪಪೂಜಾ ಕ್ರಿಯಾದಿಶು ನ್ಯೂನಂ ಸಂಪೂರ್ಣತಾಂ ಯಾತಿ. ಎಲ್ಲ ಸಂಪೂರ್ಣ ಅಲ್ಲೇನು ಪರಮಾತ್ಮ? ಅದರಿಂದಾಗಿ ಕೃಷ್ಣಾರ್ಪಣ ನಿನಗೆ ಸಮರ್ಪಿಸಿದ್ದೇನೆ. ಇಲ್ಲ, ಪ್ರೊಸೀಜರ್ ಮುಂದುವರಿಲಿ ಅಂತ ಪುನಃ ಯಜ್ಞ ಮುಗಿಸಿ ಭಾಗವತ ನಮಗೆ ತಿಳಿಸ್ಕೊಡ್ತದೆ. ಸ್ಮಾರ್ತರು ವೈಷ್ಣವರನ್ನು ಜಗಳಾಡಬೇಡಿ. ಆದ್ದರಿಂದಾಗಿ ಎಲ್ಲರೂ ಸ್ಮೃತಿ ಹೋಗ್ತಕ್ಕಂಥವರೇ. ಅಷ್ಟೇ ತಾರತಮ್ಯ ಗೊತ್ತಿರಬೇಕು. ಸರ್ವೋತ್ತಮ ಪರಮಾತ್ಮ, ಆನಂತರ ಬ್ರಹ್ಮದೇವತೆಗಳು, ಆನಂತರ ಗರುಡ ಶೇಷರುದ್ರಾದಿಗಳು. ಅದರಿಂದ ಎಲ್ಲ ದೇವತೆಗಳನ್ನು ತಾರತಮ್ಯಾನುಸಾರವಾಗಿ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಂತನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು. ಈ ರೀತಿ ಪ್ರಸೂತಿ ಕಥೆ ಮುಗಿಯಿತು. ಆಗ ಪರೀಕ್ಷಿತ್ ರಾಜ ಬಹಳ ಎಚ್ಚರದಿಂದ ಕುಳಿತು ಕೇಳ್ತಾ ಇದ್ದ, ಹಾಗಾದರೆ ಮನುವಿಗೆ ಇಬ್ಬರು ಮಕ್ಕಳಲ್ಲ? ಉತ್ತಾನಪಾದ ಮತ್ತು ಪ್ರಿಯವ್ರತ ಇಬ್ಬರು ಮಕ್ಕಳು. 3 ಜನ ಹೆಣ್ಮಕ್ಳ ಕಥೆ ಹೇಳಿದ್ರಿ, ಆ ಉತ್ತಾನಪಾದನ ಕಥೆ ಏನು ಅಂತಂದಾಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಪ್ಪ, ಉತ್ತಾನಪಾದನಿಗೆ ಇಬ್ಬರು ಹೆಂಡತಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿ ಭಗವದ್ಭಕ್ತಳು, ದೇವರು ದಿಂಡ್ರು ಅಂತಿಕೊಂಡಂತಕ್ಕಂಥವಳು, ಒಳ್ಳೆ ಧರ್ಮಾಸಕ್ತಳು. ಸುರುಚಿ ಸ್ವಲ್ಪ ನಖರ, ರೂಪಗರ್ಭಿತ, ಆನಂತರ ಅಲಂಕಾರ ಮಾಡಿಕೊಂಡು ಆಕರ್ಷಣೆ ಮಾಡ್ತಕ್ಕಂಥವಳು. ಸುನೀತಿಗೆ ಧ್ರುವಾಂತ ಮಗ ಇದ್ದ, ಸುರುಚಿಗೆ ಉತ್ತಮ ಅಂತಕೊಂಡಂತೇಳಿ ಮಗ ಇದ್ದ. ಉತ್ತಾನಪಾದನಿಗೆ ಸುರುಚಿಯ ಸೌಂದರ್ಯ, ಸುರುಚಿಯ ನಖರ, ಸುರುಚಿ ಮಾಡುವ ನಟನೆ, ಹೀಗಾಗಿ ಅವನು ಸುನೀತಿ ಕಡೆ ಲಕ್ಷ್ಯ ಕೊಡ್ತಿರಲಿಲ್ಲ. ಯಾವಾಗಲೂ ಸುರುಚಿ ಕಡೆಗೆ ಇರ್ತಾಯಿದ್ದ, ಅವಳ ಮನೆಯಲ್ಲಿ, ಅವಳ ರೂಮ್ನಲ್ಲೇ ಇರ್ತಿದ್ದ. ಆದರೆ ಸುನೀತಿ ಭಗವದ್ಭಕ್ತಳು, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡಂತೇಳಿ ಅರಮನೆಯ ಒಂದು ಭಾಗದಲ್ಲಿ ತನ್ನ ಮಗನನ್ನು ಕರೆದುಕೊಂಡು ತನ್ನ ಸಾಧನೆಯನ್ನು ಮಾಡ್ತಾ ಇದ್ಲು. ಧ್ರುವನಿಗೆ ಸಾಧಾರಣ 5 ವರ್ಷದ ಹುಡುಗ ಕೇಳ್ತಿದ್ದ, ನಮ್ಮಪ್ಪ ಯಾರು ಅಂತೇಳಿ. ಈ ದೇಶದ ರಾಜನ ನಿಮ್ಮ ಅಪ್ಪಪ್ಪ, ಅದರ ಅರಮನೆ ಒಂದು ಭಾಗದಲ್ಲಿದ್ದೇವೆ, ಆದರೆ ಅವರು ಸದ್ಯಕ್ಕೆ ನಮ್ಮ ಕಡೆಗೆ ಲಕ್ಷ್ಯ ಇಲ್ಲ, ಪರವಾಗಿಲ್ಲ ಅಪ್ಪ ನೋಡ್ಕೊಂಡು ಇವತ್ತೆಲ್ಲ ನಾಳೆ ದೇವರು ನಮ್ಗೆ ಅನುಗ್ರಹ ಮಾಡ್ತಾನೆ ಅಂತ ಮಗನಿಗೂ ತಿಳುವಳಿಕೆ ಹೇಳಿದ್ಲು. ಒಂದು ದಿವಸ ಆಡ್ತಾ ಅವನ ಅರಮನೆಯೊಳಗೆ ಹೋಗ್ಬಿಟ್ಟ ಧ್ರುವ. ಸಿಂಹಾಸನದ ಮೇಲೆ ಉತ್ತಾನಪಾದ ಕುಳಿತುಕೊಂಡಿದ್ದ. ಉತ್ತಮನನ್ನು ತೊಡೆ ಮೇಲೆ ಕುಡಿಸ್ಕೊಂಡು ತಲೆ ಮೇಲೆ ಬೆನ್ನ ಮೇಲೆ ಕೈ ಆಡಿಸ್ತಾ ಅಚ್ಚ ಮಾಡ್ತಾ ಇದ್ದ, ತಮಾಷೆ ಪ್ರೀತಿ ಮಾಡ್ತಾ ಇದ್ದ, ಮುದ್ದು ಮಾಡ್ತಾ ಇದ್ದ. ಧ್ರುವ ನೋಡಿದ, ಅಪ್ಪ ಅಂತ ತಿಳ್ಕೊಂಡಂತ ಹೇಳೋದ. ತನ್ನ ಹತ್ರ ಬಂದಿರತಕ್ಕಂಥ ಮಗು ಒಂದು ಕೈಯಿಂದ ಉತ್ತಾನಪಾದ ಎತ್ತಿ ಇನ್ನೊಂದು ತೊಡೆ ಮೇಲೆ ಕುಡಿಸ್ಕೊಂಡ. ಹೇಗಿದೆಯಪ್ಪ ಧ್ರುವ, ಚೆನ್ನಾಗಿದೆಯೇನು? ಸುನೀತೆ ಬಗ್ಗೆ ದ್ವೇಷ, ತಿರಸ್ಕಾರ ಇರಲಿಲ್ಲ, ಇಗ್ನೋರ್ ಇತ್ತು ಅಷ್ಟೇ ಅವನಿಗೆ. ಇದನ್ನು ಸುರುಚಿ ನೋಡಿದ್ಲು. ಸುರುಚಿ ವಿಚಾರ ಮಾಡಿದ್ಲು, ವಯಸ್ಸಿನಲ್ಲಿ ಧ್ರುವ ಹಿರಿಯ, ನನ್ನ ಮಗ ಕಿರಿಯ, ನಾಳೆ ಈ ರಾಜ್ಯದ ಉತ್ತರಾಧಿಕಾರಿ ಧ್ರುವ ಆಗ್ತಾನೆ ನಿಯಮದ ಪ್ರಕಾರ. ಈ ಧ್ರುವನಿಗೆ ಅವಕಾಶ ಕೊಟ್ಟರೆ, ಅಪ್ಪ ಮಕ್ಕಳ ಪ್ರೀತಿ ಬೆಳೀಲಿಕ್ಕೆ ಅವಕಾಶ ನಾನು ಕೊಟ್ಟರೆ, ನಾಳೆ ಇವನನ್ನು ರಾಜನಾಗಿ ಮಾಡ್ತಾನೆ. ಈ ಅಪ್ಪ ಮಕ್ಕಳ ಬಂಧ ಕೆಡಿಸ್ಬೇಕು. ಸ್ವಾರ್ಥ ಮನುಷ್ಯನಿಗೆ ಎಷ್ಟು ಕೆಟ್ಟದ್ದಾಗಿರ್ತದೆ ಕಲ್ಪನೆ ಮಾಡಿಕೊಳ್ಳಿ. ಬಂದ್ಲು, ಧ್ರುವ ಕೇಳಿದ್ಲು, ಹೇಳಿದ್ಲು, ಹೋಗ್ ರಾಜನ ತೊಡೆ ಮೇಲೆ ಕೂಡ್ಕೊಳ್ಳಿಕ್ಕೆ ನಿನಗೇನು ಅಧಿಕಾರ? ಯದೀಚ್ಛಸಿ ನೃಪಾಸನಂ, ಒಂದು ವೇಳೆ ಈ ತೊಡೆ ಮೇಲೆ ಕೂಡಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ಹೋಗಿ ತಪಸ್ ಮಾಡು, ದೇವರನ್ನು ಒಲಿಸು, ದೇಹ ಬಿಡು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ. ನನ್ನ ಮಕ್ಕಳಿಗೆ ಮಾತ್ರ ಈ ಅಪ್ಪನ ತೊಡೆ, ಈ ಸಿಂಹಾಸನ. ಮಕ್ಕಳಿಗೆ ಸ್ವಾಭಿಮಾನ ಜಾಸ್ತಿ ಇರ್ತದೆ. ಅಪಮಾನ, ಭಾಳ ದುಃಖ ಆಯಿತು ಧ್ರುವನಿಗೆ. ಅಳ್ತಾ ಮನೆಗೆ ಬಂದ. ಏನಾಯ್ತು ಮಗು, ಏನಾಯ್ತು? ಅಮ್ಮ ಎಂಥ ಅಪ್ಪ, ಎಂಥ ಅಮ್ಮ.
ಆ ಅಮ್ಮ ಬಾಯಿಗೆ ಬಂದದ್ದು ಬೈದ್ಲು, ಆ ಅಪ್ಪ ಕೆಳಗೆ ಬಿದ್ರು ನನ್ನ ಬಂದು ಎಬ್ಬತ್ಲಿಲ್ಲ. ಮತ್ತೊಬ್ಬರಾಗಿದ್ರೆ ಏನು ಹೇಳ್ತಿದ್ರು ಹೇಳಿ? ಹೌದಪ್ಪ, ನಿಮ್ಮ ಅಪ್ಪ ಹಾಗೆ ಇದ್ದಾನೆ, ನಿಮ್ಮಮ್ಮ ಹಾಗೆ ಇದ್ದಾಳೆ. ನಮ್ಮ ಶಾಸ್ತ್ರ ಅಂತಾರೆ, ಅಪ್ಪ ಅಮ್ಮನ ಬಗ್ಗೆ ಮಕ್ಕಳಲ್ಲಿ ದ್ವೇಷ ಹುಟ್ಟಿಸ್ಬೇಡಿ. ಅವಳಂತಾಳೆ, ಧ್ರುವ ಖಬರ್ದಾರ್, ಇನ್ನೊಮ್ಮೆ ಅಪ್ಪನ ಬಗ್ಗೆ ಏನಾದರೂ ತಪ್ಪು ಮಾತಾಡಿದರೆ ಅದು ಅಮ್ಮ ಸಂಬಂಧದಲ್ಲಿ ಅವಳು ಕೂಡ ಮಲತಾಯಿ ಆಗಿದ್ರು ಅಮ್ಮ ಅವಳ ಬಗ್ಗೆ ಕೆಟ್ಟ ಮಾತು ನಿನ್ನ ಬಾಯಿಂದ ಬರಬಾರ್ದು. ನಿನ್ನ ದೈವ ಆಗಿದೆ, ನಿನ್ನ ಪ್ರಾರಬ್ಧ ಕರ್ಮ ಇದೆ, ಅದಕ್ಕೆ ನಿನಗೆ ಅಪಮಾನ ಆಗಿದೆ. ಅವ್ರ್ಯಾಕೆ ಕಾರಣರಾಗ್ತಾರೆ? ಹೋಗ್ಲಿ, ನಿಮ್ಮ ಚಿಕ್ಕಮ್ಮ ಏನು ತಪ್ಪು ಹೇಳಿದ್ದಾಳೆ ನನಗೆ? ಹೋಗಿ ದೇವ್ರ ತಪಸ್ ಮಾಡು ಅಂತ ಅಂದಿದ್ದಾಳ, ದೇವ್ರನ್ನ ಒಲಿಸು ಅಂದಿದ್ದಾಳಲ್ಲ. ಅವಳು ಹೊಟ್ಟೆ ಬರೋದಾಗಲ್ಲ ಮತ್ತೆ ಮಾರೆ. ದೇವರನ್ನು ಒಲಿಸುವಂತಿರು ಅನ್ನುವ ಮಾತು ಏನು ತಪ್ಪಿದೆ? ಆದ್ದರಿಂದಾಗಿ ಖಬರ್ದಾರ್, ಬೈಬೇಡ, ದೇವ್ರಿಗೆ ಪ್ರಾರ್ಥನೆ ಮಾಡೋಣ ಬಾ. ಪಾಸಿಟಿವ್ ಥಿಂಕಿಂಗ್ ಅಂತ ಬರೀ ಶಬ್ದ ಕೇಳ್ತೇವೆ, ಸುನೀತಿಯಿಂದ ಕಲಿಬೇಕು. ತನ್ನ ಮಗನ ಮನಸ್ಸಿನಲ್ಲಿ ಅಪ್ಪನ ಬಗ್ಗೆ, ತನ್ನ ಸವತಿಯ ಬಗ್ಗೆಯೂ ಕೂಡ ಕೆಟ್ಟ ಭಾವನೆ ಬರಬಾರದು, ತಂದೆ ತಾಯಿಯ ಸ್ಥಾನದಲ್ಲಿದ್ದಾರೆ ಅನ್ನುವ ಒಂದು ಪಾಸಿಟಿವ್ ಅಂತಕ್ಕಂಥ ವೈಚಾರಿಕತೆಯನ್ನು ತನ್ನ ಮಗನಿಗೆ ಕಲಿಸ್ತಾ ಇದ್ದಾಳೆ. ಈ ಸೈಕಾಲಜಿ ಗೊತ್ತಿದ್ದವರೇ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾರೆ. ಅರ್ಧ ಗಂಟೆ ಆಯಿತು, ಧ್ರುವ ವಿಚಾರ ಮಾಡ್ತಾ ಇದ್ದ, ಕೂತ್ಕೊಂಡಿದ್ದ. ಅರ್ಧ ಗಂಟೆ ಆದಮೇಲೆ ಅಮ್ಮ ಏನು ಧ್ರುವ, ಏನು ಬೇಕಪ್ಪ? ಅಮ್ಮ, ನಾನು ತಪಸ್ಸಿಗೆ ಹೋಗ್ತೇನೆ. ದೇವರನ್ನು ಒಲಿಸಿದರೆ ಎಲ್ಲವೂ ಸಿಗ್ತದೆ ಅಂತ ನೀನೇ ಹೇಳಿದೆ ಅಲ್ಲ. ಕಿಂ ಅಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ. ಪರಮಾತ್ಮ ಸಂತುಷ್ಟನಾದರೆ ಯಾವುದು ಅಲಭ್ಯ ಅಂತ ತಿಳ್ಕೊಂಡಂತನ್ನುವುದನ್ನು ನೀನೇ ಹೇಳಿದೆಯಲ್ಲ. ಅಮ್ಮ, ನಾನು ತಪಸ್ಸಿಗೆ ಹೋಗ್ತೇನೆ, ದೇವರನ್ನು ಒಲಿಸ್ಕೊಂಡು ಬರ್ತೇನೆ. ಈಕೆ ಒಮ್ಮೆಲೆ ಶಾಕ್. ತಾಯೇನೋ ಸಮಾಧಾನ ಕೇಳಿದ್ಲು, ದೇವರನ್ನು ಒಲಿಸು ಅಂತ ಹೇಳಿ. ಕಾಡಿಗೆ ಹೋಗ್ತೇನೆ ಅಂತ ಇದ್ದೇನೆ, 5 ವರ್ಷದ ಹಸುಳೆ. ಆದರೆ ಸುಸಂಸ್ಕೃತವಾದವಳ ಮನಸ್ಸು ಹೇಳಿತು, ಸರಕ್ಷಿತ ರಕ್ಷತೆಯೋ ಈ ಗರ್ಭದಲ್ಲಿ ರಕ್ಷಣೆ ಮಾಡಿದ ಪರಮಾತ್ಮ ಈ ಮಗುವನ್ನು ಕಾಡಿನಲ್ಲಿ ರಕ್ಷಣೆ ಮಾಡದೇ ಇರ್ತದೆ, ಮಾಡೇ ಮಾಡ್ತಾನೆ. ವಿಶ್ವಾಸ ಇಡಬೇಕು. ನಂಬಿ ಕೆಟ್ಟವರೆಲ್ಲವೋ, ಪರಮಾತ್ಮ ನಂಬಿದರೆ ಎಲ್ಲ ರೀತಿಯಿಂದ ನಮ್ಮ ಸಂರಕ್ಷಣೆ ಮಾಡ್ತಾನೆ. ಬೇಡ, ಇವನು ಉನ್ನತಿಯನ್ನು ನಾನು ತಾಯಿಯಾಗಿ ತಡೆಯೋದು ಬೇಡ ಅಂತ ಹೇಳಿದ್ಲು. ಎಣ್ಣೆ ಹೆಚ್ಚು ಎರಲಿಕ್ಕೆ ಚೆನ್ನಾಗಿ ಎರೆದ್ಲು. ಗೋಪಿಚಂದನಾದಿಗಳನ್ನ ಹೆಚ್ಚು ಅಲಂಕಾರ ಮಾಡಿದ್ಲು. ದೇವ್ರ ಮುಂದೆ ದೇವ್ರ ದೀಪ ಹಚ್ಚಿಟ್ಟು ದೇವ್ರ ಪೂಜೆ ಮಾಡಿಸಿದ್ಲು. ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡ್ಲು. ಪರಮಾತ್ಮ, ನಾನು ರಕ್ಷಕಳು, ತಾಯಿ ಅಂತ ತಿಳ್ಕೊಂಡು ತಪ್ಪು, ನೀನೇ ನಿಜವಾದ ತಾಯಿ. ಈ ಮಗುವನ್ನು ನಿನ್ನ ಕೈಯಲ್ಲಿ ಒಪ್ಪಿಸ್ತಾ ಇದ್ದೇನೆ. ಈ ಮಗುವಿನ ಯೋಗಕ್ಷೇಮ ನಿನ್ನದು ಪರಮಾತ್ಮ ಅಂತ ತಿಳ್ಕೊಂಡಂತ ಹೇಳಿ ಇದನ್ನು ನಾವು ಕಲಿಬೇಕು. ನಮ್ಮ ಮಕ್ಕಳನ್ನು ನಾವು ನೋಡ್ಕೊಳ್ತೇವೆ, ನಮ್ಮ ಮಕ್ಕಳಿಗೆ ನಾವೇ ಎಲ್ಲ ಮಾಡ್ತೇವೆ. ಈಗೋ ಬೇಕಾಗಿಲ್ಲ, ಭಗವಂತನಿಗೆ ಅರ್ಪಿಸಿ ಯೋಗಕ್ಷೇಮ ನೋಡ್ಕೊಳ್ಳಿ ಶಕ್ತಿ ಇದ್ದಷ್ಟು. ಆದರೆ ದೇವರಿಗೆ ಒಪ್ಪಿಸಿ, ಪರಮಾತ್ಮ ನಾನು ಅಸಮರ್ಥಳು ನಾನು, ನನ್ನ ಮಕ್ಕಳನ್ನು ನಿಮಗೆ ಒಪ್ಪಿಸಿದ್ದೇನೆ. ಅದಕ್ಕೋಸ್ಕರ ನಮ್ಮಲ್ಲಿ ಬಾಣಂತಿ 2.5 ತಿಂಗಳಾದಮೇಲೆ ದೇವರ ಗುಡಿಗೆ ಕೂಸಿನ ಒಪ್ಪಿಸೋದು ಅಂತ ಹೇಳಿ ಸಂದರ್ಭ ಬಂದಿದೆ, ಹೆಸರು ಬಂದಿದೆ. ಅದಕ್ಕೆ ಕೂಸು ಒಪ್ಸ್ಕೊಂಡು ಬರ್ತೀವಿ ಅಂತ ದೇವರಿಗೆ ಇವತ್ತಿನಿಂದ ಇದು ರಕ್ಷಣೆ ನಿನ್ನ ಜವಾಬ್ದಾರಿ ಅಂತೇಳಿ ಪ್ರಾರ್ಥನೆ ಮಾಡುವುದೇ ಕೂಸು ಒಪ್ಸೋದು. ಮನೆಯಿಂದ ಹೊರಗೆ ಕರ್ಕೊಂಡು ಬಂದ್ಲು. ಸೂರ್ಯ, ನೀನೇ ಸಾಕ್ಷಿಯಪ್ಪ, ಇವನು ಯೋಗಕ್ಷೇಮ ನೋಡ್ಕೋ. ಚಂದ್ರ, ರಾತ್ರಿ ಇವನು ನೋಡ್ಕೋಪ. ದಿಗ್ದೇವತೆಗಳೇ, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ವಾಯು, ಕುಬೇರ, ಸೋಮ, ಈಶಾನ, ಈ 8 ದಿಕ್ಕು ಈ ಮಗುವನ್ನು ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ ಮೇಲೆ ನಾನು ಕಳಿಸ್ತಾ ಇದ್ದೆ ಅಂಥೇಳಿ, ಧ್ರುವ ಹೋಗ್ಬಾ. ಹೋಗುವಾಗ ಅರಮನೆಗೆ ಹೋಗು, ದೂರದಿಂದ ಅಪ್ಪನಿಗೆ ನಮಸ್ಕಾರ ಮಾಡು, ಹೋಗಿ. ಹೇಳು ಕಾರಣ ಇಲ್ಲ, ಏನು ಕಾರಣ ಇಲ್ಲ, ಹೋಗು. ಶುಭಾಸ್ತೆ ಪಂಥಾನ, ದೇವರು ನಿನಗೆ ಸಫಲತೆ ಕೊಡಲಿ, ಆಶೀರ್ವಾದ ಮಾಡ್ತೇನೆ.
ತಾಯಿಯ ಆಶೀರ್ವಾದದ ರಕ್ಷೆ ಜೀವನದ ಉದ್ದಕ್ಕೂ ನಮ್ಮ ರಕ್ಷೆ. ತಾಯಿಯಲ್ಲಿದ್ದು ಪರಮಾತ್ಮ ಆಶೀರ್ವಾದ ಮಾಡ್ತಾನೆ. ಮಕ್ಕಳಿಗೆ ರೊಕ್ಕ ಕೊಡಬೇಕು ಅಂತಿಲ್ಲ. ಮಕ್ಕಳಿಗೆ ನಾನು ಅಷ್ಟು ಡೊಮಿನೇಷನ್ ಕೊಡಬೇಕು, ಹೀಗೆ ಕೊಡಬೇಕು, ಹಾಗೆ ಕೊಡಬೇಕು, ಅದ ಇದ್ರೆ ಕೊಡಿ, ಇಲ್ಲಿ ಇಲ್ಲ. ಆಶೀರ್ವಾದ ತಪ್ಪದೆ ಕೊಡಿ. ಸುನೀತ ಕೊಟ್ಟದ ಆಶೀರ್ವಾದ. ಕಾಡಿನಲ್ಲಿ ಹೊರಟ ಹುಲಿ ಸಿಂಹಗಳು ನೋಡಿದವು. ಓ, ದೇವರನ್ನು ಪಡಲಿಕ್ಕೆ ಹೊರಟಿದ್ದ. ದೇವರು ಅವರಿಗೂ ಪ್ರೇರಣೆ ಮಾಡಿದ. ತಿನ್ನುವ ಹುಲಿ ಸಿಂಹಗಳು ಇವನ ಬದಿಯಲ್ಲಿ ಬಾಡಿಗಾರ್ಡಾಗಿ ಹೊರಟು. ಈ ಮಗುವಿಗೆ ಯಾರೇನು ಮಾಡಬಾರ್ದು ಅಂತ. ಪರಮಾತ್ಮ ಒಲಿದರೆ ಜಗತ್ತು ಒಲಿತದೆ. ಇದನ್ನು ಅನುಭವಕ್ಕೆ ತಂದುಕೊಳ್ಳಿಕ್ಕೆ ಪ್ರಯತ್ನಿಸ್ಬೇಕು ನಾವು. ಬರೀ ಕೇಳಿ ಮರೆಯೋದಲ್ಲ, ಮನರಂಜನೆ ಅಲ್ಲ ಭಾಗವತ. ಪರಮಾತ್ಮನ ಆ ರಕ್ಷಣೆಯನ್ನು ಅನುಭವಿಸಬೇಕು. ಪರಮಾತ್ಮ ನಮ್ಮನ್ನು ಹೇಗೆ ರಕ್ಷಣೆ ಮಾಡ್ತಾ ಇದ್ದು ನೆನಪು ಮಾಡ್ಕೊಳ್ಳಿ. ನಿಮ್ಮೆಲ್ಲರನ್ನೂ ಸಂಕಟದಲ್ಲಿ ಸಂರಕ್ಷಣೆ ಮಾಡಿದ್ದಾನೆ. ನಿಮ್ಮೆಲ್ಲರನ್ನು ನಾವು ನೆನೆಸ್ಕೊಳ್ಳೋದಿಲ್ಲ ಅಷ್ಟೇ. ಮಧ್ಯಾಹ್ನವಾಯಿತು, ರಣರಣ ಬಿಸಿಲು, ಗರುಡ ಪಕ್ಷಿ ಹಾರಿ ಬಂತು, ಅವನಿಗೆ ನೆರಳು ಮಾಡಿತು. ದೇವರು ಒಲಿದರೆ ಯಾವ್ದು ಕಡಿಮೆ ಆಗ್ತದೆ? ಮಂಗಗಳು ಹಣ್ಣನ್ನು ತೆಗೆದುಕೊಂಡು ಬಂದು ಧ್ರುವ ತಿನ್ನು ಅಂತ ತಿಳ್ಕೊಂಡ್ರು. ಕಾಡಿನಲ್ಲಿ ಯಾವ ಪಶು ಪ್ರಾಣಿಗಳ ಭಯವಿರಬೇಕೋ ಅವರೆಲ್ಲರೂ ಧ್ರುವನ ಮಿತ್ರರಾದರು. ಪರಮಾತ್ಮನ ಕಾಲನ್ನು ಲಕ್ಷ್ಮೀದೇವಿ ಒತ್ತಾ ಇದ್ಲು. ಒಮ್ಮೆಲೆ ಎದ್ದು ಕೂತ್ಕೊಂಡು ಲಕ್ಷ್ಮೀದೇವಿ ಅಂದ್ಲು, ಏನಪ್ಪ, ಏನು ಸ್ವಾಮಿ, ಯಾವ ಭಕ್ತರ ಸಂದರ್ಭ ಬಂದಿದೆ? ಲಕ್ಷ್ಮೀ ನೋಡಲ್ಲಿ, ಆ ಹಸುಳೆ, 5 ವರ್ಷದ ಹಸುಳೆ ನನ್ನ ಅನುಗ್ರಹ ಬೇಕು, ನಾನು ಪಡಿಬೇಕು ಅಂತ ಹೊರಟಿದೆ. ಹಾಗಾದ್ರೆ ಈಗಲೇ ಅನುಗ್ರಹ ಮಾಡಿ. ಪರಮಾತ್ಮ ಹೇಳ್ತಾನೆ, ಈಗ ಮಾಡೋದಿಲ್ಲ. ನಾನು ಸ್ಪೂನ್ ಫೀಡರ್ ಅಲ್ಲ, ಅವನು ಸಾಧನೆ ಮಾಡಬೇಕು. ಅನುಗ್ರಹ ಮಾಡೇ ಮಾಡ್ತೇನೆ. ಆದರೆ ನನ್ನ ಅನುಗ್ರಹ ಆಗಬೇಕಾಗಿದ್ದರೆ ಮೊದಲು ಗುರುಗಳ ಅನುಗ್ರಹ ಆಗಬೇಕು. ಗುರುವಿನ ಮುಖಾಂತರ ನನ್ನ ಹತ್ರ ಬರಬೇಕು. ನಾರದರು ಬರ್ರಿ. ಏನು ಸ್ವಾಮಿ? ಓಹ್, ಆ ಹುಡುಗನ ಹತ್ರ ಹೋಗ್ರಿ. ಆ ಹುಡುಗನನ್ನು ಪರೀಕ್ಷಿಸಿ. ನನ್ನ ಅನುಗ್ರಹ ಪಡೆಯುವ ಆತುರತೆ, ಆ ರೀತಿಯಾಗಿರುತ್ತೆ ಅಂತ ಉತ್ಸುಕತೆ ಅವನಲ್ಲಿ ಇದ್ದರೆ ಅವನಿಗೆ ಮಂತ್ರೋಪದೇಶ ಕೊಡಿ. ಗುರುಗಳಿಂದ ಮಂತ್ರೋಪದೇಶ ಕೊಡದೆ ಆ ಮಂತ್ರ ಸಿದ್ಧಿಸುವುದಿಲ್ಲ. ಮಂತ್ರೋಪದೇಶ ಕೊಟ್ಟು ಬಂದ್ಬಿಡಿ ಅಂತ ತಿಳ್ಕೊಂಡಂತಾನೆ. ಇವನು ನಾರಾಯಣ 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 ಅಂತಂತ ಕಾಡಿನಲ್ಲಿ ನಿರ್ಭೀಕವಾಗಿ ಹೋಗ್ತಾ ಇದ್ದಾನೆ. ಎಲ್ಲೂ ನಿಂದಿರಲಿಲ್ಲ, ಎಲ್ಲೂ ವಿಶ್ರಾಂತಿ ಇಲ್ಲ. ದೇವರನ್ನು ಪಡೆದೇ ತಿರ್ಬೇಕು, ಆಮೇಲೆ ವಿಶ್ರಾಂತಿ. ಎದುರಿನಿಂದ ನಾರದರು ಬಂದರು. ಯಾರಪ್ಪ? ಧ್ರುವ. ಏನು? ಹೌದ್ರಿ, ನಾನು ಧ್ರುವ. ಓ, ತಂಬೂರಿ ಇದೆ, ಭಗವಾನ್ ನಾಮಸ್ಮರಣೆ. ನಾರದರು ಹೌದಲ್ಲ ನೀವು? ಹೌದು, ನಾನು ನಾರದರು. ನೀನು ಧ್ರುವ, ನನಗೆ ಗೊತ್ತಿದೆ. ಹೌದು, ನನ್ನಪ್ಪ ಉತ್ತಾನಪಾದ, ಅವನ ಮಗ ನಾನು. ನನ್ನ ಅಜ್ಜ ಸ್ವಯಂಭೂಮನು. ಆ ನಂತರ ನಮ್ಮ ಅಜ್ಜ ಬ್ರಹ್ಮದೇವರ ಮಾನಸ ಪುತ್ರ. ನಾನು ಧ್ರುವ. ಏನು ಎಲ್ಲಿ ಹೊರಟಿದ್ಯೋ? ಒಬ್ಬತ್ತನೇ? ಇಲ್ಲ, ನಾನು ದೇವರು ಪಡಿಬೇಕಾಗಿದೆ. ದೇವರನ್ನು ಪಡೀಲಿಕ್ಕೆ ಹೊರಟಿದ್ದೇನೆ. ಆ 5 ವರ್ಷದ ಹಸುಳೆ ಮಾತನಾಡ್ತಾ ಇದ್ರೆ ಏನೊಂದು ಸೌಂದರ್ಯ ಇರಬೇಕಲ್ಲ. ಅಂತ ಅದೃಶ್ಯ ನೆನಪು ಮಾಡ್ಕೊಂಡ್ರೆ ಮೇಲೆ ಸಂತೋಷವಾಗ್ತದೆ, ಆನಂದಾಶ್ರ ಬರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಆಗ ನಾರದರಂತಾರೆ, ಹುಚ್ಚಿದ್ದಿ, ಏನು ದೇವರು ಅಂದರೆ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಶೇಂಗಾ ಪುಟಾಣಿ ಅಂತ ತಿಳ್ಕೊಂಡಿದ್ದೀಯಾ? 1000 ವರ್ಷ ತಪಸ್ ಮಾಡುವ ಋಷಿಗಳಿದ್ದಾರೆ. ತಲೆ ಕೆಳಗೆ ಮಾಡಿ, ಕಾಲ ಮೇಲೆ ಮಾಡಿ, ಗುಹೆಯಲ್ಲಿ ಕೂತ್ಕೊಂಡು ಒಂದು ಕಾಲ ಮೇಲೆ ನಿಂತ್ಕೊಂಡು 1000 ವರ್ಷ ಆದರೂ ಪರಮಾತ್ಮ ಅನುಗ್ರಹ ಆಗಿಲ್ಲ. ನಿನಗೇನಾಗ್ತದ? ಹುಚ್ಚ, ನಡಿ. ನಿಮ್ಮ ಅಪ್ಪನ ಮಾಡಿದ, ಅಮ್ಮ ಅಪ್ಪನ ಮಾಡಿಲ್ಲ ಅಂತ ತಿಳ್ಕೊಂಡು ಬಂದಿಯಲ್ಲ, ಬರ್ತೇನೆ. ನಾನು ಹೇಳ್ತೇನೆ, ನಾನು ಬ್ರಹ್ಮದೇವ್ರ ಮಾನಸ ಪುತ್ರ, ನಿಮ್ಮ ಅಪ್ಪನ ಅಜ್ಜ ಆಗ್ಬೇಕು ನಾನು.
ಇಲ್ಲ, ನಿಮ್ಮ ಅಪ್ಪನಿಗೆ ನಾನು ಚಿಕ್ಕಪ್ಪ ಆಗಬೇಕು. ನಾನು ಹೇಳ್ತೇನೆ ನಡಿ, ನಿಮ್ಮ ಅಪ್ಪನಿಗೆ ಹೇಳ್ತೇನೆ, ನಿಮ್ಮ ಅಮ್ಮನಿಗೆ ಹೇಳ್ತೇನೆ, ದುರ್ಗ ಹಂಗೆ ಬೈಬೇಡ, ಬಂದರೆ ಅಪ್ಪನ ತೊಡೆ ಮೇಲೆ ಕೂಡಲಿ ಅಂತ. ಆಟ ಆಡುವ ವಯಸ್ಸು ಧ್ರುವ. ಚೆಂಡಾಟ ಆಡಬೇಕು, ಚಿಣದಾಂಡ ಆಟ ಆಡಬೇಕು. ಇನ್ನು ಮುಂದೆ ಕಲಿಯುಗದಲ್ಲಿ ಹುಟ್ಟಿದ್ರೆ ಕ್ರಿಕೆಟ್ ಆಡಬೇಕು. ಆಟ ಆಡುವ ವಯಸ್ಸು, ಮಜಾ ಮಾಡಪ್ಪ. ಆಮೇಲೆ ನೀನೇ ರಾಜನಾಗ್ತೆ. ರಾಜ್ಯ ಮುಗಿಸಿದ ಮಾದ್ಮೇಲೆ ಮಕ್ಕಳು ದೊಡ್ಡವರಾದ್ಮೇಲೆ ಆಮೇಲೆ ತಪಸ್ಸಿಗೆ ಬಾರೋ. ಸುಮ್ಮನೆ ಈಗಿನ ತಲೆ ಯಾಕೆ ಕಡ್ಕೋತಿ? ಮಜಾ ಮಾಡುವ ವಯಸ್ಸನ್ನಲ್ಲಿ ಮಜಾ ಮಾಡಬೇಕಪ್ಪ. ಎಂಟರ್ಟೈನ್ಮೆಂಟ್ ವಯಸ್ಸು, ಎಂಟರ್ಟೈನ್ ಮಾಡಬೇಕು. ನಡಿ, ನಿಮ್ಮ ಅಪ್ಪಗೆ ಹೇಳ್ತೇನೆ. ನಮ್ಮಂಥವ್ರಾಗಿದ್ದರೆ ನಾರಾಯಣ ಬರ್ರಿ ಹೇಳ್ರಿಪ್ಪ, ನಮ್ಮ ಅಪ್ಪಗೆ ಒಂಚೂರು ಹೇಳಿ, ಒಂದು ಸ್ವಲ್ಪ ಹೇಳಿ ಅಂತ ತಿಳ್ಕೊಂಡಂತಿದ್ದು. ಆದರೆ ಧ್ರುವ ಏನು ಹೇಳ್ದ? ನೀವು ನಾರದರು, ನಕಲಿ ನಾರದರು, ಸ್ವಲ್ಪ ನನಗೆ ಹೇಳಿ. ಯಾಕೆ ನಿಮ್ಮ ಮಾತು ಕೇಳಿದ್ರೆ ಇದು ನಾರದರ ಮಾತು ಅನ್ನಿಸ್ಲಿಕ್ಕತ್ತಿಲ್ಲ, ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ನಮ್ಮಮ್ಮ ನನಗೆ ಕಲಿಸಿದ್ದಾಳೆ, ನಾರಂ ಅಂದರೆ ಜ್ಞಾನ ದದಾತಿ, ಜ್ಞಾನವನ್ನು ಕೊಡ್ತಕ್ಕಂಥವರು ನಾರದರು. ನಮ್ಮಮ್ಮ ಕಲಿಸಿದ್ದಾಳೆ. ಸುನೀತಿ ಅಂತ ಎಷ್ಟು ಕಲಿಸಿರ್ಬೇಕು ಮಗನಿಗೆ ನೋಡಿ, ಕಲ್ಪನೆ ಮಾಡಿ. ನನಗೆ ದೇವರನ್ನು ಪಡೆಯುವ ಉಪಾಯ ಇದ್ದರೆ ಹೇಳ್ರಿ, ಮತ್ತೆ ತಿರುಗಿ ಹೋಗು, ಆಟ ಆಡು, ಬೇಕಾಗಿಲ್ಲ. ನಾರದರು ಜ್ಞಾನಿಗಳು. ನೀವು ಭಗವಂತನ ಬಗ್ಗೆ ನೀವು ಹೇಳ್ತೀರಿ ಅಂತ ನನಗೆ ಗೊತ್ತಿದೆ. ಪರಮಾತ್ಮನನ್ನು ಬೇಗ ಹೇಗೆ ಪಡೆಯಬೇಕು ಅಂತ ಅನ್ನೋದನ್ನು ಹೇಳಿ ನನಗೆ, ಹೊರ ತಿರುಗಿ ಹೋಗೋ ಹಾಗೆ ಹೇಳಬೇಡಿ. ಇದು ನಕಲಿ ನಾರದರಾಗಿದ್ದರೆ ಬರೀ ಸರಿ ರೀ, ನಂಗೆ ಟೈಮ್ ಇಲ್ಲ, ನೋಡ್ತೇನೆ. ನಾರದರಂದು ಪಕ್ಕಾ ಸಾಧಕ. ಇದು ಈ ಕೂಸು ವಯಸ್ಸಿನಲ್ಲೇ ಚಿಕ್ಕದು, ಆದರೆ ಪರಿಪಕ್ವವಾಗಿರ್ತಕ್ಕಂಥ ಸಾಧನೆ ಅಂತ ತಿಳ್ಕೊಂಡು ಸಂತೋಷಪಟ್ಟು ಅವನ ಮೇಲೆ ತಲೆ ಕೈ ಇಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಇಲ್ಲಿಂದ ಸೀದಾ ಹೋಗಿ ಯಮುನಾ ನದಿ ದಂಡೆ, ವೃಂದಾವನ, ಗೋಕುಲ ವೃಂದ ಹತ್ರ ವೃಂದಾವನ ಇದೆ. ವೃಂದಾವನದಲ್ಲಿ ಒಂದು ಮಧುವನ ಅಂತಕೊಂಡಂತಿದೆ. ಆ ಮಧುವನದಲ್ಲಿ ಕುಳಿತುಕೊಂಡು ತಪಸ್ಸು ಮಾಡು, ಭಗವಂತ ಒಲಿತಾನೆ. ನಿನ್ನ ತಪಸ್ಸು ಎಷ್ಟು ತೀವ್ರವೋ ಅಷ್ಟು ಬೇಗ ಪರಮಾತ್ಮ ಒಲಿತಾನೆ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಆಯ್ತು, ಗುರುಗಳ ಆಶೀರ್ವಾದ ಸಿಕ್ತು, ಕೆಲಸ ಆಗ್ತದೆ. ಗುರುಗಳಲ್ಲಿ ಆ ವಿಶ್ವಾಸ ನಮಗಿರಬೇಕು. ಇದಾದ ನಂತರ ಧ್ರುವ ಬಂದ. ಮಧುವನದಲ್ಲಿ ಒಂದು ಸರೋವರ, ಅಲ್ಲೇ ದಂಡಿಯ ಮೇಲೆ ಗಿಡದ ಕೆಳಗೆ ಸ್ಥಳ ಮಾಡಿಕೊಂಡ. ದಿನಾಲು ಸ್ನಾನ ಮಾಡಬೇಕು, ಓಂ ನಮೋ ಭಗವತೆ ವಾಸುದೇವಾಯ ಆ ಪರಮಾತ್ಮ ರೂಪಚಿಂತನೆ ಮಾಡ್ತಾ ಕಳಿಬೇಕು. 1 ದಿವಸ, 2 ದಿವಸ, 2 ದಿವಸ ಹೇಳ್ತಿರಲಿಲ್ಲ, ಮಲಗ್ತಿರಲಿಲ್ಲ. 3ನೇ ದಿವಸ ಬೆಳಗ್ಗೆ ಮತ್ತೆ ಸ್ನಾನ ಮಾಡಬೇಕು. 2ನೇ ದಿವಸ ಸ್ನಾನ ಮಾಡ್ತಾ ಇದ್ದ, ಆದರೆ ಧ್ಯಾನದಲ್ಲಿದ್ದಾಗ ಅದು ಕೂಡ ಮರೆತೋಗ್ತದೆ. ಮಾಡಿ ಆ ನಂತರ ಮರದಿಂದ ಬಿದ್ದ ಒಂದು ಹಣ್ಣು, ಒಂದು ಎಲೆಯೋ ತಿಂತಿದ್ದ. ಅದೇ ಪಾರಣೆ, ಹೊಟ್ಟೆ ತುಂಬ ಅಲ್ಲ. ಮತ್ತೆ ಪಸ್ಸಿ ಕೊಡ್ತಿದ್ದ. ಈಗ 1 ತಿಂಗಳಾಯಿತು. 2 ದಿವಸ ಉಪವಾಸ, 1 ದಿವಸ ಪಾರಣೆ. ದೇವರು ಒಲಿಯುವ ಲಕ್ಷಣ ಕಾಣತ್ಲಿಲ್ಲ. ಇಲ್ಲ, ಈ ತಿಂಗಳು ಭೀಷ್ಮ ಪಂಚಕ, 5 ದಿವಸ ಉಪವಾಸ, 6ನೇ ದಿವಸ ಒಂದು ಹಣ್ಣು ಎಲೆಯೋ, ಅದು ಕೂಡ ಬೋರೆ ಹಣ್ಣು, ಮಾವಿನ ಹಣ್ಣು ಅಥವಾ ಹಲಸಿನ ಹಣ್ಣಲ್ಲ. ಎರಡನೇ ತಿಂಗಳು ಕಳೆಯಿತು. ಇದು ದೇವಮಾನದಿಂದ ಮನುಷ್ಯಮಾನ್ಯ 106 ವರ್ಷ. 3ನೇ ತಿಂಗಳು 12 ದಿನ ಉಪವಾಸ, 13ನೇ ದಿನ ಪಾರಣೆ. 3ನೇ ತಿಂಗಳು ಕಳೆಯಿತು. ದೇವರು ಒಲಿಯುವ ಲಕ್ಷಣ ಕಾಣತ್ಲಿಲ್ಲ. ಇನ್ನು ಹೇಳ್ದ, ಇನ್ನು ಆಹಾರ ಇಲ್ಲ, ಪೂರ್ತಿ ಉಪವಾಸ. 4ನೇ ತಿಂಗಳು ಕಳೆಯಿತು. ತಿಂಗಳಿಗೊಮ್ಮೆ
ಒಂದು ಹಣ್ಣು ಎಲೆ ತಿಂತಿದ್ದ. 5ನೇ ತಿಂಗಳು ಅದನ್ನು ಬಿಟ್ಟ. 5 ತಿಂಗಳಾಯಿತು, ದೇವರು ಒಲಿಯೋ ಲಕ್ಷಣ ಕಾಣತ್ಲಿಲ್ಲ. ಧ್ರುವ ಹೇಳ್ದ, ಇನ್ಮೇಲೆ ಶ್ವಾಸೋಚ್ಛ್ವಾಸನೂ ಇಲ್ಲ. ಕುಂಭಕದಲ್ಲಿ ಶ್ವಾಸವನ್ನು ನಿರೋಧ ಮಾಡ್ತೇನೆ, ದೇವರು ಒಲಿಯುವವರೆಗೂ ಕೂಡ ಶ್ವಾಸೋಚ್ಛ್ವಾಸ ಮಾಡೋದಿಲ್ಲ. ಎದ್ದು ನಿಂತ, ಒಂದು ಕಾಲ ಮೇಲೆ ನಿಂತ, ಇನ್ನೊಂದು ಕಾಲಿನ ಮೊಳಕಾಲ ಮೇಲೆ ಇಟ್ಕೊಂಡ, ಕೈ ಜೋಡಿಸಿದ, ಮೇಲೆ ಮಾಡಿದ, ದೃಷ್ಟಿ ಆಕಾಶದಲ್ಲಿ. ಎದುರಿಗೆ ವಾಸುದೇವ ಮೂರ್ತಿ, ಪರಮಾತ್ಮ ಶಂಖ ಚಕ್ರ ಗದಾ ಪದ್ಮಗಳನ್ನು ಧರಿಸಿರ್ತಕ್ಕಂಥ ವಾಸುದೇವ ಮೂರ್ತಿ. ಅಂತಹ ಪರಮಾತ್ಮನ ಶುಕ್ಲ ರೂಪದಿಂದಿರುವ ಆ ವಾಸುದೇವನ ಸ್ಮರಣೆ ಮಾಡ್ತಾ, ಆ ಕಲ್ಪಿತವಾದ ರೂಪವನ್ನೇ ಕಣ್ಣೆದುರಿಗೆ ಕಾಣುತ್ತಾ ತಪಸ್ ಮಾಡ್ತಾ ಇದ್ದ. ಯಾವಾಗ ನಾವು ಮೂಗಿನಿಂದ ಶ್ವಾಸ ತೆಗೆದುಕೊಳ್ಳಲು ನಿಲ್ಲಿಸ್ತೇವೆ, ಆವಾಗ ನಮ್ಮ ಪ್ರತಿಯೊಂದು ರೋಮಕ್ಕೂ ಆಕ್ಸಿಜನ್ ಒಳಗೆ ಎಳೀತದೆ. ಶರೀರದಲ್ಲಿ ಆಕ್ಸಿಜನ್ ಹೆಚ್ಚಾಗಿ ಶರೀರದ ಉಷ್ಣತೆ ಹೆಚ್ಚಾಗ್ತದೆ. ಉಷ್ಣತೆ ಹೆಚ್ಚಾಗಿ ಧ್ರುವನ ತಲೆಯಿಂದ ಬೆಂಕಿ ಹೊರಡ್ಲಿಕ್ಕೆ ಚಾಲು ಆಯ್ತು. ಆ ಬೆಂಕಿ, ದೀಪಾವಳಿಯಲ್ಲಿ ನಾವು ಫುಲ್ ಜಡಿ ಅಂತ ಹಚ್ತೇವೆ, ಹುರ್ರ್ ಅಂತ ಮೇಲೆ ಹೂಗಳು ಬರ್ತವೆ, ಹಾಗೆ ಅವನು ಬೆಂಕಿ ಮೇಲೆ ಮೇಲೆ ಹೋಗ್ತಾ ಆಕಾಶ ದೇವಲೋಕದ ತಳ ಸುಡ್ಲಿಕ್ಕೆ ಚಾಲು ಆಯ್ತು. ತಪಸ್ಸಿನ ತೇಜ ಹಾಗಿರ್ತದೆ. ದೇವತೆಗಳು ಓಡಿ ಬಂದರು ಬ್ರಹ್ಮದೇವರ ಹತ್ರ. ಬ್ರಹ್ಮದೇವರು ಪರಮಾತ್ಮನ ಹತ್ರ ಕರೆದುಕೊಂಡು ಬಂದರು. ಪರಮಾತ್ಮ, ಇನ್ನೂ ಸ್ವಲ್ಪ ದಿವಸ ನೀನು ವಿಳಂಬ ಮಾಡಿದರೆ ದೇವಲೋಕ ಸುಟ್ಟು ಹೋಗ್ತಾರೆ. ಪರಮಾತ್ಮ ಹೇಳಿದೆ, ಬೇಡ, ಬೇಗನೆ ಹೋಗೋನಿದ್ದೇನೆ, ಚಿಂತೆ ಮಾಡಬೇಡಿ, ವಾಪಸ್ ಹೋಗಿ ಅಂತ. 6 ತಿಂಗಳು ಅದೇ ಮುಗಿದಿತ್ತು. ಧ್ರುವ ಅದೇ ಏಕಾಗ್ರತೆಯಲ್ಲಿ ದೇವರಂತ ಧ್ಯಾನ ಮಾಡ್ತಾ ಇದ್ದ. ಎದುರಿಗೆ ಕಾಣುವ ಮೂರ್ತಿ ಮಾಯವಾಗಿ ಗಾಬರಿ ಆದ. ಎದುರಿಗೆ ನೋಡಿದ, ಪರಮಾತ್ಮ ಎದುರಿಗೆ ನಿಂತ್ಕೊಂಡಿದ್ದಾನೆ. ಶಂಖ ಚಕ್ರ ಗದಾ ಪದ್ಮಾದಿಗಳನ್ನು ಧರಿಸಿದ, ಹಸನ್ಮುಖಿಯಾದ, ವನಮಾಲ ವೈಜಯಂತಿ ಮಾಲಾದಿಂದ ಸಹಿತನಾದ, ಶ್ರೀವತ್ಸ ಕೌಸ್ತುಭಾದಿಗಳಿಂದ ಅಲಂಕೃತನಾದ, ಹಸನ್ಮುಖಿಯಾದ ಪರಮಾತ್ಮನನ್ನು ನೋಡಿ ಆ 5.5 ವರ್ಷದ ಹಸುಳೆ ಶಾಕ್. ಇಷ್ಟು ಬೇಗ ದೇವರು ಒಲಿದ್ನೆ ನಿಜನೇ. ಮಾತು ಬರಲಿಲ್ಲ, ಅಂತಃಕರಣ ಕರಗಿತು, ಕಂಠ ಗಟ್ಟಿಯಾಯಿತು, ಮಾತು ನಿಂತು ಹೋಯಿತು. ನೋಡ್ತಾ ನಿಂತ್ಕೊಂಡಿದ್ದಾನೆ, ಮಾತು ಬರ್ತಾ ಇಲ್ಲ. ಪರಮಾತ್ಮ ತನ್ನ ಶಂಖದ ಕೈಯಿಂದ ಅವನ ಬಲಗಿವೆಯ ಮೇಲೆ ಮುಟ್ಟಿಸಿದ. ಇಲ್ಲಿ ಮೇಧಾ ಕೇಂದ್ರ ಇರ್ತದೆ, ಸಣ್ಣ ಮೆದುಳಿನ ಕೆಳಗೆ ಟ್ರಾನ್ಸ್ ಅಂತ ತಿಳ್ಕೊಂಡು ಅಂತೇಳಿ ಮೇಧಾ ಕೇಂದ್ರ ಇರ್ತದೆ. ಅಲ್ಲಿ ಮುಟ್ಟಿದಾಕ್ಷಣಕ್ಕೇನೆ ಚೈತನ್ಯ ಬಂತು. ಪರಮಾತ್ಮನ ಕೈ ಜೋಡಿಸಿ, ಪರಮಾತ್ಮ ಎಂಥ ಕರುಣಾ ಸಮುದ್ರ ನೀನು, ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಸ್ತ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಪುರುಷ ರೂಪತ್ರಯನಾದಂಥ ಪರಮಾತ್ಮ, ಪರಮಪುರುಷನಾದ ಪರಮಾತ್ಮ, ನಿನಗೆ ನಮಸ್ಕಾರ. ಎಂಥ ಕರುಣಾ ಸಮುದ್ರ. ನೀನನ್ನು ನೋಡಿ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ. ನೀನೇ ನನ್ನಲ್ಲಿ ಪ್ರವೇಶ ಮಾಡಿ ನನ್ನ ವಾಣಿಗೆ ಚಾಲನೆಯನ್ನು ಕೊಟ್ಟಿದ್ದೆ ಪರಮಾತ್ಮ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತ ಸಂಜೀವಯಸ್. ಪರಮಾತ್ಮ ಸಕಲೇಂದ್ರಿಯ ಪ್ರೇರಕು ನೀನೇ, ಸರ್ವ ಸೃಷ್ಟಿಯಾದ ಕಷ್ಟಗಳನ್ನು ನೀನೇ, ಅನಂತ ರೂಪದಿಂದ ಇರತಕ್ಕಂಥವನು ನೀನೇ, ಜ್ಞಾನಾನಂದಾದಿಗಳಿಂದ ಯುಕ್ತನಾದಂಥವನು ನೀನೇ, ದೋಷದವನು ನೀನೇ. ವಿಧದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ ಪರಮಾತ್ಮ. ಇಷ್ಟು ಅನುಗ್ರಹ ಮಾಡ್ತೀಯ ಅಂತ ಅನ್ನೋದು ಗೊತ್ತಿದ್ರು ಕೂಡ ಜನರು ನಿನ್ನನ್ನು ಬಿಟ್ಟು ಸಂಸಾರದಲ್ಲಿ ಬೀಳ್ತಾರಲ್ಲ, ಎಂಥ ಮೂರ್ಖರವರು. ಆದರೆ ನಾರದರನ್ನು ಕಲಿಸ್ಕೊಟ್ಟು ನನ್ನ ಮೇಲೆ ಉಪಕಾರ ಮಾಡಿದೆ ಪರಮಾತ್ಮ. ಬಹಳ ಸಂತೋಷ. ಕರುಣಾ ಸಮುದ್ರ ಅಂತ ಗೊತ್ತಾಯಿತು. 5 ವರ್ಷದ ಅಜ್ಞಾನಿ ಬಾಲಕನಲ್ಲಿ ಭಗವಂತ ಪ್ರತ್ಯಕ್ಷನಾಗಿದ್ದಾನೆ. ಇದೆಂಥ ಭಾಗ್ಯ.
ಅಂತ ಹೇಳಿದಾಗ ಪರಮಾತ್ಮ, ಇಲ್ಲ, ನಿನ್ನ ಭಕ್ತಿಗೆ ಮೆಚ್ಚಿ ನಾನು ಬಂದಿದ್ದೇನಪ್ಪ, ಆದ್ದರಿಂದ ಏನು ವರ ಬೇಕು ಕೇಳು ಅಂತ ಕೊಂಡ. ಪರಮಾತ್ಮ ಪರೀಕ್ಷೆ ಮಾಡಬೇಡ. ಅಷ್ಟರಲ್ಲಿ ಧ್ರುವನ ಮನಸ್ಸು ಪಕ್ವವಾಗಿತ್ತು. ವರ ಕೇಳು ಅಂತಂದ್ರೆ ಏನರ್ಥ? ವರ ಅಂದ್ರೇನು? ಶ್ರೇಷ್ಠವಾದ ವಸ್ತು ಅಂತ ಅರ್ಥ. ಅದಕ್ಕೆ ಮದುವೆಯಲ್ಲಿ ಅವನಿಗೆ ವರ ಅಂತ ಕರೀತಾರೆ. ಯಾಕೆಂದ್ರೆ ಹಿಂದಿನ ದಿವಸ ಸಾಯಂಕಾಲ, ಮರು ದಿವಸ 1.5 ದಿವಸದ ರಾಜ ಅವ, ಮತ್ತೆ ಯಾರು ಕೇಳೋದಿಲ್ಲ, ಮಾತು ಬೇರೆ. ಆದರೆ ಆಗ ಅವನು ಹೀರೋ ಮದುವೆಯಲ್ಲಿ, ಇವಳು ಹೀರೋಯಿನ್. ಆದರೆ ವರ ಅಂತ ಶ್ರೇಷ್ಠವಾದದ್ದನ್ನು, ದೇವರನ್ನು ಬಿಟ್ಟು ಶ್ರೇಷ್ಠವಾದದ್ದು ಯಾವುದಿದೆ? ನಾವು ಫೇಲ್ ಆಗೋದಿಲ್ಲ. ದೇವರ ಹತ್ರ ಹೋಗಿ, ದೇವರೇ ನಿನ್ನ ಪೂಜಾ ಮಾಡಿಸಿದ್ದೇನೆ, ಸತ್ಯನಾರಾಯಣ ಪೂಜಾ ಮಾಡ್ತೀನಿ, ನಾನು ಪವಮಾನ ಮಾಡಿಸೀನಿ, ನನ್ನ ಮಗಳ ಮದುವೆ ಬೇಗ ಆಗಲಿ, ನನಗೆ ಪ್ರಮೋಷನ್ ಸಿಗಲಿ, ನನಗೆ ಸೊಸೆಗೆ ಮಕ್ಕಳಾಗಲಿ. ಎಲ್ಲಕ್ಕಿಂತ ಶ್ರೇಷ್ಠ ವಸ್ತು ಪರಮಾತ್ಮ. ನೀ ನನ್ನವನಾಗಪ್ಪ ಅಂತ ಕೇಳೋದು ಬಿಟ್ಟು ಬೇರೆ ಏನೋ ಕೇಳಕ್ಕೆ ಪರಮಾತ್ಮ ಅಂತಾನೆ, ತೊಗೊಂಡೋಗಂತಾನೆ. ಜ್ಞಾನಿಗಳು ಹೇಳೋದು, ನೀನೇ ನನಗೆ ಬೇಕು. ನಿನಗಿಂತ ಶ್ರೇಷ್ಠ ಇದೆ ಯಾವುದು ಹೇಳು? ನಿನಗಿಂತ ವರ ಯಾರು? ಪರಮಾತ್ಮ ನಿನ್ನೆ ಸಿಕ್ಕಿದೆ, ನನಗೇನು ಬೇಕಾಗಿಲ್ಲ. ಪರಮಾತ್ಮ ಹೇಳ್ದ, ಧ್ರುವ ನನಗೆ ಗೊತ್ತಿದೆ, ನೀನು ಯಾವುದಕ್ಕೋಸ್ಕರ ತಪಸ್ಸು ಮಾಡಿದೆ ನನಗೆ ಗೊತ್ತಿದೆ. ನಾನು ಇಂಥ ಜಾಗದಲ್ಲಿ ಕೊಡಬೇಕಲ್ಲ, ಯಾರನ್ನ ನಾನು ಕೆಳಗೆ ಬೀಳಿಸಿರಬಾರ್ದು. ಆಕಾಶದಲ್ಲಿ ಧ್ರುವ ನಕ್ಷತ್ರದಲ್ಲಿರುವ ಸ್ಥಳ ಅತ್ಯುತ್ತಮವಾದ, ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲೆ ಇರತಕ್ಕಂಥದ್ದು. ಆ ಸ್ಥಳವನ್ನು ನಿನಗೆ ನಾನು ಕೊಡ್ತೇನೆ. ಇವತ್ತಿನಿಂದ ಆ ಮಂಡಲ ಧ್ರುವ ಮಂಡಲ ಅಂತೇಳಿ ಪ್ರಸಿದ್ಧಿ ಆಗ್ತದೆ. ಆದರೆ ಅದಕ್ಕಿಂತ ಮೊದಲು 37,000 ವರ್ಷ ಕೃತಯುಗ, ಅಲ್ಲಿ 10 ಲಕ್ಷ ವರ್ಷಗಳ ಮನುಷ್ಯ ಜೀವಿತನಿರಬಹುದಾಗಿತ್ತು. ಆನಂತರ ನನ್ನ ಹತ್ರ ಧ್ರುವ ಮುಖ ಸಣ್ಣದಾಯ್ತು. ಯಾಕೋ ಧ್ರುವ, ಕೊಟ್ಟದ್ದು ಕಡಿಮೆ ಆಯ್ತಾನೋ ನಿನಗೆ? ಏನು ಕಡಿಮೆ ಆಗಲಿಲ್ಲ. ಅದು ಮತ್ತೆ ಸಂಸಾರದೊಳಗೆ ಯಾಕೆ ಕೊಡಿಸ್ತೀವಿ ಪರಮಾತ್ಮ? ಮತ್ತು ಹೋಗುವಂತೆ ರಾಜ್ಯ ಆಳುವಂತಂತಿದೆ. ಆ ರಾಜ್ಯ ನನ್ನ ತಮ್ಮನ ಸಲುವಾಗ್ಯದ. ನಮ್ಮಪ್ಪ ನಂಗೆ ರಾಜ್ಯ ಕೊಡಂಗಿಲ್ಲ. ಮತ್ತೆ ಅಲ್ಲಿ ಹೋಗಿ ಆ ಮನಸ್ಸು ಮುರ್ಕೊಳ್ಳೋದು, ಮನಸ್ಸಿನ ವಿರುದ್ಧ ಕೆಲಸ, ಜಗಳ ಬೇಕಾಗಿಲ್ಲ ಪರಮಾತ್ಮ. ನನ್ನ ಜೊತೆ ನಾನು ಕರ್ಕೊಂಡು ಹೋಗು. ಪರಮಾತ್ಮ ಅಂತಾನೆ, ನಾನು ಒಲಿದ ಮೇಲೆ ಎಲ್ಲರೂ ಒಲಿತಾರಪ್ಪ. ಈಗಾಗಲೇ ನಾರದರು ಹೋಗಿ ನಿಮ್ಮ ಅಪ್ಪನಿಗೆ ಹೇಳಿದ್ದಾರೆ, ಧ್ರುವ ದೇವರನ್ನು ಕಂಡು ಬರ್ತಾ ಇದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ. ನೀನು ತಪಸ್ಸಿಗೆ ಬಂದಮೇಲೆ ನಿಮ್ಮ ಅಪ್ಪನಿಗೆ ಬಹಳ ಪಶ್ಚಾತ್ತಾಪ ಆಗಿತ್ತು. ನೀನು ಹುಡುಕಿಸಿದ, ಆದರೆ ನಾನೇ ನೀನು ಸಿಗಲಾರದಂತೆ ಮಾಡಿದೆ. ಅವ್ರು ಯಾರೂ ನೀನು ನೋಡಲಾರದಂತೆ. ನಿನಗೋಸ್ಕರ ನಗರ ಅಲಂಕೃತವಾಗಿದೆ. ನಿನ್ನ ಸ್ವಾಗತಕ್ಕೋಸ್ಕರ ಚತುರಂಗ ಸೈನ್ಯ ತಯಾರಾಗಿದೆ. ಕಿಮ್ ಅಲಭ್ಯಂ ಭಗವತಿ ಪ್ರಸನ್ನೆ ಶ್ರೇಣಿಕೇತನೆ. ಪರಮಾತ್ಮ ಒಲಿದ ಮೇಲೆ ಜಗತ್ತಿನಲ್ಲಿ ಯಾವುದು ಅಸಂಭವ ಇದೆ? ನಿನ್ನಂಥ ಭಕ್ತರು ರಾಜರು ಆಳ್ಬೇಕು. ನಿನ್ನನ್ನು ನೋಡಿ ಲಕ್ಷಾವಧಿ ಭಕ್ತರು ತಯಾರಾಗ್ತಾರೆ. ಆದ್ದರಿಂದ ನನ್ನ ಆಜ್ಞೆ ಇದೆ, ರಾಜ್ಯ ಆಳು, ನಂತರ ನಿನಗೆ ಉತ್ತಮವಾದ ಆ ಸ್ಥಿತಿ ಕರೆದುಕೊಂಡು ಹೋಗ್ತೇನೆ ಅಂತ ತಿಳ್ಕೊಂಡಂತ ಹೇಳಿ ಧ್ರುವ ಬಂದ. ಪರಮಾತ್ಮನ ಒಂದು ವಿಶಿಷ್ಟವಾಗಿರತಕ್ಕಂಥ ಲೀಲೆ. ಪರಮಾತ್ಮನ ಲೀಲೆ ಅದನ್ನು ಹೇಳೋದು ಬಹಳ ಕಠಿಣ. ಆದ್ದರಿಂದಾಗಿ ಆದರೆ ಪರಮಾತ್ಮ ಯಾವಾಗ ಏನು ಮಾಡ್ತಾನೆ, ಯಾವ ವಿಶಿಷ್ಟ ಲೀಲೆಯನ್ನು ನಮಗೆ ತೋರಿಸ್ತಾನೆ ಅಂತ ತಿಳ್ಕೊಂಡಂತೇಳಿ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಭಗವಂತನ ಈ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕ್ರಮ ಏನು ಕ್ರಮ? ಮನೆಗೆ ಬಂದ ಕ್ಷಣಕ್ಕೆ ತಂದೆ ತಾಯಿಂದ ಮೋಹ ಹುಟ್ಟಿಸ್ಬಿಟ್ಟ ಧ್ರುವನಿಗೆ. ಧ್ರುವ ಬರ್ತಾ ಇದ್ದಾನೆ ಊರ ಹೊರಗೆ, ಸೈನ್ಯ ಸಮೇತನಾಗಿ ರಥದಲ್ಲಿ ಕುಳಿತು. ನಾರದರು ಬರೆದು ಹೇಳಿದ್ರು, ಇನ್ನೊಂದು 2 ತಾಸಿಗೆ ಬರ್ತಾನೆ ಅಂತ ತಿಳ್ಕೊಂಡು ಅಂತೇಳಿ. ನೋಡ್ತಾನೆ, ಆ ದಾರಿ ನೋಡ್ತಾ ನಿಂತ್ಕೊಂಡಿದ್ದಾನೆ ಉತ್ತಾನಪಾದ. ತನ್ನ ಮಗ ದೇವರನ್ನು ಕಂಡು ಬರ್ತಾನೆ. ಸುನೀತಿಗೆ ಎಷ್ಟು ಆನಂದ ಆಗಿರಬೇಕು.
ಆರತಿ ತಟ್ಟು ಹಿಡ್ಕೊಂಡು ತಯಾರಾಗಿ ನಿಂತ್ಕೊಂಡಿದ್ದಾಳೆ. ಸುರುಚಿ, ಅಯ್ಯೋ ಆ ಮಗುವಿಗೆ ನಾನು ಅಪಮಾನ ಮಾಡಿದ್ದಲ್ಲ, ಸಮಯ ಕೇಳ್ಕೊಳ್ತೇನೆ ಅಂತ ಅವಳು ಆರತಿ ತಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ದಾಳೆ. ಧ್ರುವ ನೋಡಿದ, ದೂರದಲ್ಲಿ ತನ್ನ ನಗರ ಕಾಣಿಸ್ತು. ಓಡ್ಲಿಕ್ಕೆ ಚಾಲು ಮಾಡಿದ. ನೋಡ್ತಾನೆ ಅವರಪ್ಪ ತನ್ನ ದಾರಿ ಕಾಯ್ತಾ ಇದ್ದಾನೆ ಅಂತ ಇನ್ನೂ ಓಡಿದ. ಆಗ ಉತ್ತಾನಪಾದನ ರಥದಿಂದ ಜಿಗಿದು ಅವನು ಓಡ್ತಾ ಬರ್ತಾ ಇದ್ದಾನೆ. ತಿರಸ್ಕಾರ ಮಾಡಿದ ಅಪ್ಪ ಅವನಲ್ಲಿ ಸದ್ಬುದ್ಧಿ ಬಂದು ಮಗನಿಗೋಸ್ಕರ ಓಡ್ತಾ ಇದ್ದಾನೆ. ಮಗ ಅಪ್ಪನ ಹತ್ರ ಓಡಿ ಬರ್ತಾ ಇದ್ದಾನೆ. ಧ್ರುವ ಬಂದಾಕ್ಷಣಕ್ಕೆ ಅಪ್ಪನಿಗೆ ನಮಸ್ಕಾರ ಮಾಡಲಿಕ್ಕೆ ಬಗ್ಗಿದ್ದಾನೆ. ಅಪ್ಪ ಎತ್ಕೊಂಡು ಆಲಿಂಗನ ಮಾಡಿಕೊಂಡಿದ್ದಾನೆ. ಪುತ್ರ, ಇಂಥ ಮಕ್ಕಳಿರ್ಬೇಕಪ್ಪ, ಇದ್ದರೆ ಇಂಥ ಮಕ್ಕಳಿರ್ಬೇಕು. ಮಕ್ಕಳಿಂದ ನಾವು ಉದ್ಧತರಾಗ್ತೇವೆ ಅಂತ ಶಾಸ್ತ್ರ ಹೇಳ್ತಾರೆ. ನಿನ್ನಂಥ ಮಕ್ಕಳಿಂದ ಉದ್ಧತರಾಗ್ತೀವಪ್ಪ, ಬಾ ಬಾ ಅಂತಿಕೊಂಡು ಅಂತೇಳಿ ಕರೆದುಕೊಂಡು ಬಂದಿದ್ದಾನೆ. ರಥದ ಹತ್ತಿರ ಕರ್ಕೊಂಡು ಬಂದಿದ್ದಾನೆ. ಊರಿನ ಜನ ಎಲ್ಲ ಭಜಾ ಭಜಂತ್ರಿ ಬಾರಿಸ್ತಾ ಇದೆ. ಎಲ್ಲ ಥರದ ವಾದ್ಯಗಳು, ಆಕಾಶದಿಂದ ಪುಷ್ಪವೃಷ್ಟಿ ಆಗ್ತಾ ಇದೆ. ದೇವರ ಅನುಗ್ರಹವಾದರೆ ಎಲ್ಲವೂ ಅನುಕೂಲ. ಆಗ ಸುರುಚಿ ಮುಂದೆ ಬಂದು, ಆಗ ಧ್ರುವ ಬರ್ತಾನೆ. ಮೊದಲು ಸುರುಚಿಗೆ ನಮಸ್ಕಾರ ಮಾಡ್ತಾನೆ. ಯಾವಳು ತನ್ನ ತಿರಸ್ಕಾರ ಮಾಡಿದ್ಲು? ಯಾಕೆ? ಅವನು ವಿಚಾರ ಮಾಡಿದ್ಲು, ಇವಳು ಅಪಮಾನ ಮಾಡಿರದೇ ಇದ್ದರೆ ನಾನು ತಪಸ್ಸಿಗೆ ಹೋಗ್ತಾ ಇದ್ದ. ಇವಳು ಅಪಮಾನ ಮಾಡಿರದೇ ಇದ್ದರೆ ನಾನು ದೇವರನ್ನು ಒಲಿಸ್ಲಿಕ್ಕೆ ಆಗ್ತೈತೇನು? ಇವಳು ಮೊದಲೇ ಗುರು. ಇದೇ ಪಾಸಿಟಿವ್ ಥಿಂಕಿಂಗ್. ಭಗವಂತನ ಭಕ್ತರು ದ್ವೇಷಾಸೂಯೆಗಳನ್ನು ಇಟ್ಟುಕೊಳ್ಳೋದಿಲ್ಲ. ಆಗ ಅಂತಾನೆ, ಅಮ್ಮ ನೀನೇ ನನ್ನ ಗುರು. ಅವನಿಗೆ ಆರತಿ ಮಾಡಿ ಸಂತೋಷನ ಸ್ವಾಗತ ಮಾಡಿದ್ದಾಳೆ. ಈ ಕಡೆಗೆ ಅಮ್ಮನ ಹತ್ರ ಬರ್ತಾನೆ, ನಮಸ್ಕಾರ ಮಾಡ್ತಾನೆ. ತಾಯಿ ಆರತಿ ಮಾಡ್ತಾಳೆ, ತಟ್ಟೆ ಇಟ್ಟು ಅಪ್ಕೊಳ್ತಾಳೆ. ಒಂದೇ ಸವನೆ ಕಣ್ಣಿನಿಂದ ಆನಂದಾಶ್ರುಗಳು ಸುರಿತಾ ಇವೆ. ಮಗ ಫಸ್ಟ್ ಬಂದರೆ ಶಾಲೆಯಲ್ಲಿ ತಂದೆ ತಾಯಿಗೆ ಎಷ್ಟು ಸಂತೋಷ ಆಗಬೇಕು, ಎಷ್ಟು ಆನಂದವಾಗಬೇಕು. ಅಂಥ ಮಗ ದೇವರನ್ನು ಕಂಡು ಬಂದಿದ್ದಾನೆ, ದೇವರ ಅನುಗ್ರಹ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾನೆ. ಆ ತಾಯಿಗೆ ಎಷ್ಟು ಆನಂದವಾಗಿರಬೇಕು. ಹೇಳ್ತಾ ಹೇಳ್ತಾ ಶುಕಾಚಾರ ಕಣ್ಣಲ್ಲಿ ಆನಂದಾಶ್ರುಗಳು ಬರ್ತಾ ಇವೆ. ಪರೀಕ್ಷಿತ ರಾಜನು ಒಂದೇ ಸವನೆ ಕಣ್ಣೀರನ್ನು ಸುರಿಸ್ತಾ ಇದ್ದ. ಶುಕಾಚಾರ ಅಂತಾರೆ, ಆ ಸುನೀತಿಗೆ ಏನು ಆನಂದವಾಯಿತು ಅದನ್ನು ನಾನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ತಾಯಿಗೆ ಗೊತ್ತು, ಮಗನಿಗೆ ಗೊತ್ತು. ಭಗವಂತ ಅನುಗ್ರಹದಲ್ಲಿ ಸಾಮರ್ಥ್ಯ ಇರ್ತದೆ. ಇಂಥ ಭಗವಂತ ನಮ್ಮ ಕೈ ಬಿಡೋದಿಲ್ಲ. ಬರೀ ಇಂಥವರೆಲ್ಲ, ಇಂಥ ವಂಶದಲ್ಲಿ ಬಂದವರ ಕೈಯನ್ನು ಪರಮಾತ್ಮ ಬಿಡೋದಿಲ್ಲ. ಈ ಧ್ರುವನ ವಂಶದಲ್ಲಿ ಮುಂದೆ ಪ್ರಾಚೀನ ಬರಿ ಅಂತ ಒಬ್ಬ ರಾಜನಾಗ್ತಾನೆ. ಆ ಪ್ರಾಚೀನ ಬರಿ ಒಳ್ಳೆ ಭಗವದ್ಭಕ್ತ. ಆದರೆ ಅವನಲ್ಲಿ ಒಂದು ದೋಷ ಇತ್ತು. ಏನು? ನನಗೆ ಕೀರ್ತಿ ಬರಬೇಕು, ನನ್ನ ಹೆಸರು ಪ್ರಸಿದ್ಧವಾಗಬೇಕು. ಅವನು ವಿಚಾರ ಮಾಡಿದ, ಎಲ್ಲ ಯಾವ್ಯಾವ ಕೆಲಸ ನೋಡಿದರೂ ಅದನ್ನು ಭಾಳ ಮಾಡಿ ಕೀರ್ತಿ ಗಳಿಸಿದವರಿದ್ದಾರೆ. ಅವನ ಮನಸ್ಸಿನಲ್ಲಿ ಬಂತು, ನಾನು ಎಕ್ಸ್ಟ್ರಾರ್ಡಿನರಿ ಯಜ್ಞ ಮಾಡ್ತೇನೆ, ನನ್ನ ಸಮಾನ ಯಜ್ಞ ಮಾಡಿದವರು ಯಾರೂ ಇರಬಾರ್ದು, ಎಲ್ಲರಿಗಿಂತ ಹೆಚ್ಚು ಯಜ್ಞ ಮಾಡ್ತೇನೆ. ಸಾತ್ವಿಕ ಒಳ್ಳೆಯವ, ಆದರೆ ಕೀರ್ತಿಯ ಹುಚ್ಚು ಅವನನ್ನು ಸ್ವಲ್ಪ ತಪ್ಪು ದಾರಿಗೆ ಎಳೆಯಿತು. ಇವತ್ತು ಇವರಿಗೆ ಹೋಗಬೇಕು, ಯಜ್ಞ ಮಾಡಬೇಕು, ಅವ್ರನ್ನೇ ಇನ್ನೊಂದು ಬಡಾವಣೆಯಲ್ಲಿ ಮತ್ತು ಇನ್ನೊಂದು ಊರು ಮತ್ತೊಂದು ಊರು. ಅವನು ಯಜ್ಞ ಮಾಡದೇ ಇದ್ದ, ದರ್ಭಾಸ ಯಜ್ಞ ಮಾಡದೇ ಇದ್ದ ಜಾಗನೇ ಪೃಥ್ವಿಯಲ್ಲಿ ಉಳಿಲಿಲ್ಲ. ಒಂದು ದಿವಸ ನಾರದರು ಬರ್ತಾರೆ ಅವನ ಯಜ್ಞ ಶಾಲೆಗೆ. ಯಾಕೆ? ಪರಮಾತ್ಮ ತನ್ನ ಭಕ್ತರಿಗೆ ಹಾಳಾಗಲಿದ್ದು ಬಿಡೋದಿಲ್ಲ, ಚಾನ್ಸ್ ಕೊಡ್ತಾನೆ, ಉದ್ಧಾರ ಮಾಡ್ತಾನೆ, ಪ್ರಯತ್ನ ಪಡ್ತಾನೆ. ಅದು ಧ್ರುವನ ವಂಶದಲ್ಲಿ ಬಂದ ವ್ಯಕ್ತಿ. ನಾರದರನ್ನು ಸತ್ಕಾರ ಮಾಡ್ತಾರೆ. ಪ್ರಾಚೀನ ಬರಿ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾನೆ, ಪೂಜೆ ಮಾಡ್ತಾನೆ, ಕೈ ಜೋಡಿಸ್ಕೊಂಡು ನಿಂತ್ಕೊಳ್ತಾನೆ. ನಾರದ, ಏನಪ್ಪ ಹೇಗಿದ್ದೆ, ಹೇಗೆ ನಡೆದಿದೆ ಅಂತೇಳಿ. ಎಲ್ಲ ಚೆನ್ನಾಗಿ ನಡೆದಿದ್ದಾರೆ. ಒಂದು ತಲೆಯಲ್ಲಿ ವಿಚಾರ ಬಂದಿದೆ, ನೀವೇ ಸರಿಯಾಗಿ ಉತ್ತರ ಕೊಡ್ತಕ್ಕಂಥವ್ರು. ಯಾಕೆ? ನಾರದರೆ, ನೀವು ಎಲ್ಲ ಕಡೆ ತಿರುಗಾಡ್ತಾ ಇರ್ತೀರಿ, ಇಂದ್ರಲು ಸ್ವರ್ಗಕ್ಕೆ ಹೋಗಿದ್ರೆ ನೀವು
ಹಾಂ, ಹೋಗಿದ್ದೆ, ಒಂದು 5-6 ದಿವಸದಿಂದ ಹೋಗಿದ್ದೆ. ಅಲ್ಲಿ ಏನಾದರೂ ಒಂದು ಸ್ಪೆಷಲ್ ವ್ಯವಸ್ಥೆ ನಡೆದಿದೆ, ಕನ್ಸ್ಟ್ರಕ್ಷನ್ ನಡೆದಿದೆಯಾ? ನಾರದ ಕೇಳಿದೆ, ಯಾಕಪ್ಪ ಈ ಪ್ರಶ್ನೆ ಕೇಳುತ್ತೆ? ಇಲ್ಲ, ಒಂದು ಯಜ್ಞ ಮಾಡಿದ್ರೇ ಸ್ವರ್ಗದಲ್ಲಿ ಒಂದು ಸ್ಪೆಷಲ್ ಅಂತೆ, ಅವ್ರಿಗೆ ಟ್ರೀಟ್ಮೆಂಟ್ ಅಂತೆ. ನಾನು ಇರ್ಲಿಕ್ಕಿಂತ ಸಾವಿರಾರು ಯಜ್ಞ ಮಾಡಿದ್ದೇನೆ, ನನಗೆಂಥ ಸ್ಪೆಷಲ್ ಟ್ರೀಟ್ಮೆಂಟ್ ಇರಬೇಕಲ್ಲಿ? ಪ್ರತ್ಯೇಕವಾದ ನನಗೋಸ್ಕರ ಒಂದು ನಗರ ಕಟ್ಟಿರಬೇಕಲ್ಲ, ನನಗೋಸ್ಕರ ಸ್ಪೆಷಲ್ ಅನೇಕ ಅಪ್ಸರೆಯನ್ನು ತಯಾರು ಮಾಡಿರಬೇಕಲ್ಲ. ಈ ವಿಚಾರವಂತಿಕೆಯನ್ನು ಸುಧಾರಿಸ್ಲಿಕ್ಕೆ ಬಂದವ್ರು ನಾರದರು ಹೇಳಿದರು. ಅವತ್ತು ನಾ ಎಲ್ಲ ಕಡೆ ತಿರುಗಾಡಿದ್ವಿ, ಎಲ್ಲಿಯೂ ಅಂಥದ್ದೇನು ಚೇಂಜಸ್ ಕಾಣಿಸ್ಲಿಲ್ಲ ನನಗೆ, ಅಂಥ ಸ್ಪೆಷಲ್ ವ್ಯವಹಾರ ಕಾಣಿಸ್ಲಿಲ್ಲ. ಅಂದಾಗೆ ಪ್ರಾಚೀನ ಬರೀ ಏನಾಯ್ತು, ನಿನ್ನೆ ನರಕಕ್ಕೆ ಹೋಗಿದ್ದೆ ನಾನು. ನರಕದಲ್ಲಿ ಒಂದು ಕಡೆಗೆ ದೊಡ್ಡ ಒಂದು ಪ್ರಾಜೆಕ್ಟ್ ನಡೆದಿತ್ತು, ದೊಡ್ಡ ಬೇಲಿ ಒಳಗೆ ಒಂದೊಂದು ಫೂಟಿಗೆ ಒಂದೊಂದು ಕ್ರೂರ ಮೃಗಗಳು, ಸಿಂಹ, ಹುಲಿ, ಎಲ್ಲ ರೀತಿಯಾದ ಕ್ರೂರ ಮೃಗಗಳು ಒಂದಕ್ಕೊಂದು ಜೋರದಾಗಿ ಒದರ್ತಾ ಇವೆ. ನಾನು ಅಲ್ಲಿ ವ್ಯವಸ್ಥಾಪಕರಿಗೆ ಕೇಳಿದೆ, ಏನಿದು? ಇಲ್ಲ, ಒಬ್ಬ ವ್ಯಕ್ತಿ ಬರೋನಿದ್ದಾನೆ, ಅವನಿಗೋಸ್ಕರ ಒಂದು ಸ್ಪೆಷಲ್ ನರಕ ಅಂತಕೊಂಡಂತೇಳಿ. ಬಂದಾಕ್ಷಣ ಅವನು ಎಸೆಯುತ್ತೇವೆ, ಎಲ್ಲ ಪಶುಗಳು ಹಿಂಜಿ ಆದರೆ ಮತ್ತೆ ಪುನಃ ದೇಹ ಬರ್ತಾರೆ, ಮತ್ತೆ ಹಿಂಜಿ ಹಾಕ್ತಾರೆ. ನಾನು ಕೇಳಿದೆ, ಆ ಪಾಪಿ ಯಾರು ಅಂತ ಕೇಳಿದೆ. ಪ್ರಾಚೀನ ಬರೀ ಯಾರು ಕೇಳಲಿಕ್ಕೆ ಹತ್ತಿಲ್ಲ. ಅವ್ರು ನಿನ್ನ ಹೆಸರು ಹೇಳಿದರು, ಪ್ರಾಚೀನ ಬರೀ ಬರ್ತಾನೆ, ಅವನಿಗೆ ನರಕದಲ್ಲಿ ಹಾಕ್ತೀವಿ ಅಂತ. ನಾರದರೆ, ಸುಳ್ಳು ಮಾತಾಡಬೇಡ್ರಿ, ಇಷ್ಟು ಯಜ್ಞ ಮಾಡಿರ್ತಕ್ಕಂಥ ನನಗೆ ಈ ಶಿಕ್ಷೆ. ನಾರದರು ಕೇಳಿದ್ರು, ಪ್ರಾಚೀನ ಬರೀ ಎಷ್ಟು ಸಲ ಕೃಷ್ಣಾರ್ಪಣ ಅಂದು ಹೇಳು? ಪ್ರತಿಯೊಂದು ಯಜ್ಞ ಮುಗಿದಾಗ ಇದು ಎಷ್ಟನೇ ಯಜ್ಞ ಅಂತ ನೋಟ್ ಮಾಡಿದೆ. ಪರಮಾತ್ಮ ಪ್ರೀತನಾಗಲಿ ಅಂತ ಅಂದೀಯ ನೀನು? ಪ್ರತಿಯೊಂದು ಯಜ್ಞದಲ್ಲಿ ಪಶು ಬಲಿ ಕೊಟ್ಟಿದ್ದೆ. ಆ ಪಶುವೇ ಅಲ್ಲಿ ಕ್ರೂರ ಮೃಗವಾಗಿ ಆ ಜೀವವನ್ನೇ ಯಮದೇವರ ಇಟ್ಟಿದ್ದಾನೆ. ಯಜ್ಞಗಳು, ಪೂಜೆಗಳು, ಪುನಸ್ಕಾರಗಳು, ಪಾಠ ಪ್ರವಚನಗಳು ಕೀರ್ತಿಗೋಸ್ಕರ ಇರೋದಿಲ್ಲ, ಭಗವತ್ ಪ್ರೀತಿಗೋಸ್ಕರ ಇರ್ತದೆ. ಒಂದೇ ಸಮನೆ ಬೆವತ್ತು ಹೋಗ್ಬಿಟ್ಟ, ಖುಷಿದ ಕೆಳಗೆ ಬಿದ್ದ, ನಾರದರ ಕಾಲಿಡ್ದ, ನರಕದಿಂದ ಉದ್ಧಾರ ಮಾಡಿ, ಏನಾದರೂ ನನ್ನ ಉದ್ಧಾರ ಮಾಡಿ. ಹೌದು, ನಾನು ತಪ್ಪು ಮಾಡಿದೆ, ಕೀರ್ತಿಗೋಸ್ಕರ ಯಜ್ಞ ಮಾಡಿದೆ, ಎಷ್ಟೋ ಪಶುಗಳನ್ನು ಬಲಿ ಕೊಟ್ಟೆ. ಹಾಗಾದ್ರೆ ಕೂಡು, ಒಂದು ಕಥೆ ಹೇಳ್ತೇನೆ ನಿನಗೆ ಅಂತ. ಕಥೆ ಹೇಳ್ತೇನೆ ನೋಡು. ಒಬ್ಬ ವ್ಯಕ್ತಿ ಒಂದು ಊರನ್ನು ಹುಡುಕೊಂಡು ಹೊರಟ, ನನಗೊಂದು ಮನೆ ಮಾಡಬೇಕು ಹಾಗೆ ಅಂತೇಳಿ. ಅವನ ಜೊತೆಗೆ ಒಬ್ಬ ಫ್ರೆಂಡು ಬಂದಿದ್ದ, ಮಿತ್ರ. ಅವನ ಕೈ ಹಿಡಿದುಕೊಂಡು ಮಿತ್ರ ಹೇಳ್ದ, ನನ್ನ ಕೈ ಬಿಡಬೇಡ, ನನ್ನ ಕೈ ಹಿಡ್ಕೊಂಡಿದ್ದು ನಿನಗೆ ಸರಿಯಾದ ಜಾಗ ಕರ್ಕೊಂಡು ಹೋಗ್ತೇನೆ ಅಂತ. ಆಮೇಲೆ ನನ್ನ ಕೈ ಬಿಡಬೇಡ, ಆಯ್ತಾಯ್ತು ಅಂತ. ಹಿಮಾಲಯ ಪರ್ವತ ಇಳಿದು ಬಂದ ಮೇಲೆ ಒಂದು ನಗರ ಕಾಣಿಸ್ತು. ಆ ನಗರದಲ್ಲಿ ಪುರಂಜನಪುರಿ ಅಂತ ಬೋರ್ಡ್ ಹಾಕಿದ್ರು. ಆ ನಗರದಕ್ಕೆ ಸುತ್ತಲೂ ಕೋಟೆಗೋಡೆ, ಸುತ್ತಲೂ ಕಂದಕ. ಹೆಬ್ಬಾಗಿಲು ತೆಗೆದಿತ್ತು. ಮಿತ್ರ ಅವನನ್ನು ಕರ್ಕೊಂಡು ಬಂದ ತಕ್ಷಣ ನೋಡ್ತಾನೆ, ಅದ್ಭುತವಾದಂಥ ನಗರ, ದೊಡ್ಡ ದೊಡ್ಡ ಹೈವೇಗಳಿವೆ, ಸಬ್ವೇಗಳಿವೆ, ಆನಂತರ ಕ್ರೀಡಾಂಗಣಗಳಿವೆ. 9 ಕ್ರೀಡಾಂಗಣ, ಒಂದಕ್ಕಿಂತ ದೊಡ್ಡ ಸ್ಟೇಡಿಯಂಗಳು. ಆ ನಗರಕ್ಕೆ ಇನ್ನೊಂದು ವಿಶಿಷ್ಟತೆ ಅಂತಂದರೆ 9 ಮಹಾದ್ವಾರ. ಒಂದು ದ್ವಾರದಿಂದ ಹೊರಗೆ ಹೋದರೆ ಒಳ್ಳೆ ಸಂಗೀತ, ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ, ಬಾಲಮುರಳಿ ಕೃಷ್ಣ, ಭೀಮಸೇನ್ ಜೋಶಿ,
ಇನ್ನೊಂದು ಕಡೆಗೆ ಹೋದರೆ ಓಪನ್ ಥಿಯೇಟರ್, ಪುಕ್ಕಟೆಯಾಗಿ ಬೇಕಾದ ಸಿನಿಮಾ ನೋಡ್ಬೋದು, ಬೇಕಾದಂಥ ಸುಂದರ ವಸ್ತು ನೋಡ್ಬೋದು. ಆನಂತರ ಇನ್ನೊಂದು ಬಾಗಿಲಿಂದ ಹೊರಗೆ ಬಿದ್ದರೆ ಆಗ ಅವೆಲ್ಲ ಎರಡೆರಡು ಬಾಗಿಲಿಂದ ಸಹಿತವಾಗಿದ್ದು ಸಂಪೂರ್ಣ ಸುಗಂಧ, ಬೇಕಾದಷ್ಟು ಸೆಂಟ್ಸ್ಗಳು ಬೇಕಾಡ್ತಿದೆ. ಇನ್ನೊಂದು ಬಾಗಿಲಿಗೆ ಹೋದರೆ ಪುಕ್ಕಟೆ ಊಟ, ಎಲ್ಲ A to Z ಊಟ ಸಿಗ್ತದೆ ಪುಕ್ಕಟೆ. ಮತ್ತೊಂದು ಬಾಗಿಲಿನಿಂದ ಹೋದರೆ ಏನೋ ಒಂದು ಆನಂದ ಹೇಳಿಕಾಗೋದು. ಇನ್ನೊಂದು ಬಾಗಿಲಿಂದ ಹೋದರೆ ಭಾರ ಹೋದಂತೆ ಅನುಭವ. ಮತ್ತೆ ಒಳಗೆ ಬಂದು ನೋಡ್ತಾನೆ 7 ಅಂತಸ್ತಿನ ಮನೆ, ಅರಮನೆ. ಅಲ್ಲಿ ಹೋಗ್ತದೆ, ಇಲ್ಲಿ ಹೋಗ್ತಾನೆ, ಕೈ ಯಾರು ಹಿಡಿದು ಕೈ ಬಿಟ್ಟ ಒಂದು. ಇನ್ನು ಮುಂದೆ ಹೋತಾ ಎದುರಿನಿಂದ ಹೆಣ್ಮಗಳು ಬರ್ಲಿಕ್ಕೆ ಹತ್ತಿದ, ಭಾಳ ಸುಂದರಿ ಆದಂಥವಳು. ಅವಳು ಎದುರಿಗೊಂದು 5 ಅಡಿ ಹಾವಿತ್ತು. ಅವಳ ಹಿಂದೆ 11 ಜನ ಬಾಡಿಗಾರ್ಡ್ಸ್ ಇದ್ರು. ಯಾರಪ್ಪ ನಿಂತ, ಅವಳು ಇವನ ಹತ್ರ ಬಂದ್ಲು. ಇವರಿನ ರಾಜ ಯಾರು ಅಂತ ಕೇಳಿದ್ಲು. ಅವ್ನು ನೋಡಿದೆ ಯಾರೂ ಇದ್ದಿಲ್ಲ, ಖಾಲಿ ಇತ್ತು. ನಾನೇ ರಾಜ ಅಂತ ಹೇಳ್ಕೊಂಡೆ. ಹಾಗಾದ್ರೆ ನಾನು ನಿನ್ನ ಮದುವೆ ಆಗ್ತೇನೆ. ನನಗೂ ನಿನ್ನ ಮದುವೆ ಆಗಬೇಕಾಗ್ಯದ. ಆಯ್ತು, ನಾವಿಬ್ಬರು ಮದುವೆ ಆಗೋಣ. ಮದುವೆ ಆದ. ಅರಮನೆಯಲ್ಲಿ ಬೇಕಾದ ಸುಖ. ಆದರೆ ಅವನೇನು ಮಾಡ್ತಿದ್ದ? ಈ ಬಾಗಿಲಿಂದ ಹೊರಗೆ ಹೋಗಿ ಅಲ್ಲಿ ಶತ್ರುಗಳನ್ನು ದಮನ ಮಾಡಿ ಬರ್ತಿದ್ದ. ಇನ್ನೊಂದು ಬಾಗಿಲಿಂದ ಹೋಗಿ ಶತ್ರುಗಳನ್ನು ದೂರೀಕರಿಸಿ ಬರ್ತಿದ್ದ. ಊರನ್ನು ರಕ್ಷಣೆ ಮಾಡ್ತಕ್ಕಂಥ ಸ್ವಭಾವ ಇತ್ತು, ಮಾಡ್ತಿದ್ದ. ಹೀಗೆ ಕೆಲ ದಿವಸ ಹೋದ್ಮೇಲೆ ಹೆಂಡತಿಗೆ ಒಂದು ದಿವಸ ಮನೆಗೆ ಬರ್ತಾನೆ. ಹೆಂಡತಿ ಕಾಣತ್ಲಿಲ್ಲ. ದಾಸೇರಿಗೆ ಕೇಳಿದ್ರೆ ಇಲ್ಲ, ಕೋಪಗ್ರಹದಲ್ಲಿದ್ದಾಳೆ ಅವಳು ಅಂತ. ರಾಣಿಯರಿಗೆಲ್ಲ ಸಿಟ್ಟು ಬಂದರೆ ಒಂದು ರೂಮು, ಸಂತೋಷ ಆದರೂ ಒಂದು ರೂಮು, ಬೇರೆ ಬೇರೆ ರೂಮ್ ಇರ್ತಿದ್ದು. ಅಲ್ಲಿ ಹೋದ. ಅವಳು ಹೇಳಿದ್ರೆ, ನಾನು ಬಿಟ್ಟು ಯಾಕೆ ಹೋಗ್ತೀರಿ? ನಾನು ಬಿಟ್ಟು ಮೇಲೆ ಹೋಗ್ತೇನೆ, ನೀವು ಹೋಗ್ಬೇಡ, ಮಾತಾಡ್ಬೇಡ. ಆಕೆಯನ್ನು ಸಮಾಧಾನ ಮಾಡಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನೆ. ಅವಳನ್ನು ಬಿಟ್ಟು ಹೋಗುವಂತೆ ಇಲ್ಲ. ಆಗ ಸೇನಾಪತಿ ಬಂದು ಹೇಳ್ತಾನೆ, ನಮ್ಮ ನಗರದ ಮೇಲೆ ಆಕ್ರಮಣ ಆಗಿದೆ. 360 ಗಂಧರ್ವರು 360 ಗಂಧರ್ವಿಯರು ಬಂದು ಆಕ್ರಮಣ ಮಾಡಿದ್ದಾರೆ. ರಾಜ ಆಕ್ರಮಣ ನಿಲ್ಲಿಸಬೇಕಾದ್ರೆ ಇವಳು ಸಿಟ್ಟಿಗೆ ಬರ್ತಾಳೆ. ಇಲ್ಲಿ ಕೂತ್ಕೊಂಡ್ರೆ ಆಕ್ರಮಣ ಆಗ್ತದೆ. ಅವನು ಕೇಳಿದ, ಅವ್ರು ಎಷ್ಟು ಮಾಡ್ತಾ ಇದ್ದಾರೆ? ರಾಜ, ನಮ್ಮ ರಾಜ್ಯಕ್ಕೆ ದೊಡ್ಡ 100 ಕಲ್ಲುಗಳ ಕೋಟೆಗೋಡೆ ಇದೆ. ದಿನಕ್ಕೆ 1 ಕಲ್ಲು ಬೀಳಿಸ್ತಾ ಇದ್ದಾರೆ. ಈಗ ಒಂದೇ ಕಲ್ಲಲ್ಲ, ಬೀಳಿಸ್ಕೊಳ್ಳಿ. ಈ ಹೆಂಡತಿನ ಸಂತೋಷ ಪಡಿಸ್ತಾ ಅವನಿಗೆ 110 ಜನ ಗಂಡಸ ಮಕ್ಕಳಾದರು. 1100 ಹೆಣ್ಮಕ್ಕಳಾದರು. ಆದರೂ ಸಂತೋಷ ಪಡಿಸ್ಲಿಕ್ಕಾಗಲಿಲ್ಲ. ಅಷ್ಟರಲ್ಲಿ ಸೇನಾಪತಿ ಬಂದ. ಒಬ್ಬ ಜರ ಅಂತಕ್ಕಂಥ ರಾಕ್ಷಸಿ ಬಂದಿದ್ದಾಳೆ. ಅವಳು ಹೇಳ್ತಾಳೆ, ನಾನು ಮೃತ್ಯುವಿನ ಅಕ್ಕ, ನನ್ನ ತಮ್ಮನ ಹೆಸರು ಮೃತ್ಯು ಅಂತ ತಿಳ್ಕೊಂಡು ಅಂತೇಳಿ ನಿನ್ನ ಮನೆಗೆ ಬರ್ತಾ ಇದ್ದೇನೆ. ನಾನು ಬಂದಮೇಲೆ ನನ್ನ ತಮ್ಮನು ನಿನ್ನ ಹತ್ರ ಬರ್ತಾನೆ. ಬಂದಾಗ ನೋಡೋಣ, ಹೋಗಿ, ನಾನು ಡಿಸ್ಟರ್ಬ್ ಮಾಡಬೇಡ, ನನ್ನ ಹೆಂಡತಿಗೆ ತ್ರಾಸ ಆಗ್ತದೆ. ಆಕೆನ ಸಂತೋಷ ಪಡಿಸ್ತಾರೆ. ಜರ ಬಂದು ಇವ್ರ ಮನೆಯಾಗ ಕೂತ್ಲು. ಇಗ್ನೋರ್ ಮಾಡಿದ್ರು. ಒಂದು ದಿವಸ ಅವನು ಮೃತ್ಯು ಎದುರಿಗೆ ಬಂದು ನಿಂತ್ಕೊಂಡ. ನಡಿ, ಕರ್ಕೊಂಡು ಹೊಂಟ್ತೀನಿ. ಇಷ್ಟು ಬೇಗ ಬಂದ್ಯಾ? ನನ್ನ ಹೆಂಡತಿ ನೋಡ್ಕೋಬೇಕು, ನನ್ನ ಮಕ್ಕಳು ನೋಡ್ಕೋಬೇಕು, ಬಂದವರು ಅವೆಲ್ಲ ಕೇಳಂಗಲ್ಲ. ನಡಿ, ಕುತ್ತಿಗೆ
ಹಗ್ಗ ಹಾಕಿದ್ರು, ಎಳ್ಕೊಂಡು ನಡೆದ್ರು. ಅಯ್ಯೋ ಹೆಂಡ್ತಿ, ಎಲ್ಲೋ ಹೆಂಡ್ತಿ ಅಂತ ತಿಳ್ಕೊಂಡಂತ ಗೊತ್ತ ಪ್ರಾಣ ಬಿಟ್ಟು. ಸಾಯುವಾಗ ಹೆಂಡತಿಯನ್ನೇ ನೆನೆಸಿದ್ರಿಂದ ಹೆಣ್ಣಾಗಿ ಹುಟ್ಟಿದ. ಪಾಂಡ್ಯ ದೇಶದ ರಾಜನ ಹೆಂಡತಿಯಾದ. ಒಂದು ದಿವಸ ಪಾಂಡ್ಯ ರಾಜ ಸತ್ತೋದ. ಅವನ ಜೊತೆಗೆ ಇವನನ್ನು ಕಟ್ಟಿ ಚಿತೆ ಮೇಲೆ ಇಡಬೇಕು. ಪ್ರಾಚೀನ ಬರಿಗೆಂದ ನಾರದರೆ ಕತೆ ನಿಲ್ಲಿಸ್ರಿ, ತತ್ವಜ್ಞಾನ ಹೇಳ್ರಿ, ವೇದಾಂತ ಹೇಳ್ರಿ ಅಂತ ತಿಳ್ಕೊಂಡು ಕೇಳಿದರೆ ನರಕದಿಂದ ಪಾರಾಗಬೇಕು ಚಿಂತೆ, ನಿಮಗೆ ಮನೋರಂಜನೆ ಕಥೆ ಹೇಳುವ ಚಿಂತೆ. ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಲ್ಲಾಟ ಆಯ್ತಲ್ಲ. ಕತೆ ಬಿಡ್ರಿ ನಾರದರೆ, ವೇದಾಂತ ಹೇಳ್ರಿ, ತತ್ವಜ್ಞಾನ ಹೇಳ್ರಿ. ಅವ್ರು ಹೇಳಿದ್ರು, ನಿನ್ನ ತತ್ವಜ್ಞಾನ ಇದಪ್ಪ. ಏನು ನನ್ನ ತತ್ವಜ್ಞಾನ ಇದು? ಊರು ಹುಡ್ಕೊಂಡು ಬಂದಿದ್ದೀಯಲ್ಲ, ಆ ಊರೇ ಈ ಮನುಷ್ಯ ಶರೀರ. ನಿನ್ನ ಕೈ ಹಿಡ್ಕೊಂಡು ಬಂದಿದ್ದಲ್ಲ, ನನ್ನ ಕೈ ಬಿಡಬೇಡ ಅಂತ ಹೇಳಿದ್ನಲ್ಲ, ಅವನೇ ದೇವರು. ನಿನ್ನ ಈ ಶರೀರಕ್ಕೆ ಕರೆದುಕೊಂಡು ಬಂದು ದೇವರು. ಇಲ್ಲಿರ್ತಕ್ಕಂಥ ಹೈವೇಗಳು ಅಂತಂದರೆ ದೊಡ್ಡ ದೊಡ್ಡ ನಾಡಿಗಳು, ದೊಡ್ಡ ದೊಡ್ಡ ನರಗಳು, ವೇನ್ಸ್ಗಳು, ಆರ್ಟರ್ಸ್ಗಳು. ಸವ್ಯಗಳು ಅಂತ ತಿಳ್ಕೊಂಡಂತಂದರೆ ಸಣ್ಣ ವೇನ್ಸ್ಗಳು, ಸಣ್ಣ ನರಗಳು. ಆನಂತರ ಸ್ಟೇಡಿಯಂ, ಕ್ರೀಡಾಂಗಣ, ಕಣ್ಣು. ಇದೊಂದು 1 2 3 4 5 6 7, ಕೆಳಗೆರಡು. ಈ ರೀತಿಯಾಗಿ 9 ಸ್ಟೇಡಿಯಂಗಳು. ಇಲ್ಲಿಂದ ಹೋದರೆ ಪುಕ್ಕಟೆ ಸಿನಿಮಾ, ಜಗತ್ತಿನಲ್ಲಿ ಎಲ್ಲ ದೃಶ್ಯ ನೋಡ್ಲಿಕ್ಕೆ ಸಿಗ್ತದೆ. ಒಂದು ಪೂರ್ವ, ಒಂದು ಉತ್ತರ, ಉತ್ತರಾದಿ ದಕ್ಷಿಣಾದಿ, ಉತ್ತರ ದಕ್ಷಿಣ, ಉತ್ತರಾದಿ ಸಂಗೀತ, ದಕ್ಷಿಣಾದಿ ಸಂಗೀತ. ಇನ್ನೊಂದು ಕಡೆ ಹೋದರೆ ಸುಗಂಧ, ಎಲ್ಲ ಸೆಂಟ್ಸ್ಗಳು. ಇನ್ನೊಂದು ಕಡೆ ಪುಕ್ಕಟೆ ಊಟ, ಬಾಯಿ, 2 ವಿಸರ್ಜನಾಂಗಗಳು. ಇದೇ 9 ಕ್ರೀಡಾಂಗಣಗಳು. 7 ಅಂತಸ್ತಿನ ಮನೆ. ತ್ವಕ್, ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ, ಸ್ನಾಯು, ಅಸ್ಥಿ, ಈ ರೀತಿಯಾಗಿರ್ತಕ್ಕಂಥ 7 ಇದೊಂದು ಯುಕ್ತವಾದಂಥ ಈ ಶರೀರ. ಇಲ್ಲಿ ಭೇಟಿಯಾಗಿರ್ತಕ್ಕಂಥ ಹೆಣ್ಮಗಳೇ, ಸಂಸ್ಕಾರವಿಲ್ಲದ ನಿನ್ನ ಮನಸ್ಸು, ಬುದ್ಧಿ. ಮನಸ್ಸೇ ಸ್ವಲ್ಪ ದಿವಸ ಆದ್ಮೇಲೆ ಬುದ್ಧಿ ಅಂತ ಅನಿಸ್ಕೊಳ್ತದೆ. ಆ ಮನಸ್ಸನ್ನು ತೃಪ್ತಿಪಡಿಸಬೇಕು ಅಂತ ತಿಳ್ಕೊಂಡಂತೇಳಿ ಬಾಲ್ಯದಲ್ಲಿ ಆಟ ಅಂತ ಹೋಯ್ತು, ತಾರುಣ್ಯದಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಹೋಯ್ತು, ಹೆಂಡತಿ ಮಕ್ಕಳು ಬಂದಮೇಲೆ ಹೆಂಡತಿ ಮಕ್ಕಳು ಅಂತ ಹೋಯ್ತು, ರಿಟೈರ್ ಆದಮೇಲೆ ಟಿ ವಿ, ಸಿನಿಮಾ, ಮೊಬೈಲ್ ಅಂತ. ಆ ಎಂಟರ್ಟೈನ್ಮೆಂಟಲ್ಲೇ 110 ಗಂಡಸು ಮಕ್ಕಳು. ಮನುಷ್ಯನಿಗಿರ್ತವೆ 110 ಮುಖ್ಯ ಇಚ್ಛೆಗಳು, ಮುಖ್ಯ ಬಯಕೆಗಳು. ಸೈಕಾಲಜಿ, ಈ ಸೈಕಾಲಜಿ ಇವತ್ತಿನ ಸೈಕಾಲಜಿ ಸಿಗೋದಿಲ್ಲ. 1100 ಸಣ್ಣ ಪುಟ್ಟ ಇಚ್ಛೆಗಳು ಇರ್ತವೆ ಅಂತೇಳಿ ಭಾಗವತ ಹೇಳ್ತದೆ. ಅವುಗಳನ್ನು ಪೂರೈಸುವುದರಲ್ಲಿ ಗಂಧರ್ವಿಯರು 360 ಹಗಲುಗಳು, 360 ಗಂಧರ್ವ ರಾತ್ರಿಗಳು. ಒಂದೊಂದು ವರ್ಷದ 100 ವರ್ಷದ ಆಯುಷ್ಯದಲ್ಲಿ 1 ವರ್ಷ ಆಯುಷ್ಯ ಹೋಗ್ತದೆ. 40-45 ಆಯಿತು, ಕಾಲು ಹಿಡಿಲಿಕ್ಕೆ ಚಾಲು ಆಯಿತು. ಜರಾದೇವಿಯ ಮೊದಲೇ ಟೆಲಿಗ್ರಾಮ್, ನಾನು ನಿನ್ನ ಮನೆಗೆ ಬರ್ತಾ ಇದ್ದೇನೆ, ಜರ ಅಂದರೆ ಮುಪ್ಪು, ಬಿ ಅಲರ್ಟ್, ಎಚ್ಚರದಿಂದ ಇರು, ಬಂದಾಗ ನೋಡೋಣಂತ. ಕಾಲು ಹಿಡಿದ್ರು ಸುದ್ದಕ್ಕೆ ಮತ್ತೆ ಓಡಾಡೋದು ಬಿಡಂಗಿಲ್ಲ, ಮತ್ತೆ ಕಾರ್ಬಾರ್ ಮಾಡೋದು ಬಿಡಂಗಿಲ್ಲ, ಮತ್ತೆ ಆ ಸಿನಿಮಾ, ಈ ಸಿನಿಮಾ, ಆ ಊರು, ಈ ಟೂರು ಅಂತ ಹೋಗ್ತೇವೆ. ಕೂದಲು ಬೆಳಗಾಗ್ತದೆ. ಜರ ಹೇಳ್ತಾಳೆ, 2ನೇ ಟೆಲಿಗ್ರಾಮ್, ನಿನ್ನ ಹತ್ರ ಬಂದಿದ್ದೇನೆ. ಈಗೆಲ್ಲ ಕಪ್ಪು ಸಿಗ್ತದೆ, ಹಚ್ಕೊಂಡು ಡೈ ಸಿಗ್ತದೆ, ನಾ ಇನ್ನೂ ಯುವಕ ಅಂತ ತಿಳ್ಕೊಂಡಂತೆ. ಹಲ್ಲು ಬೀಳ್ಲಿಕ್ಕೆ ಚಾಲು ಆಗ್ತದೆ. ಮೃತ್ಯು ದೇವತೆಯ, ಜರಾದೇವತೆಯ 3ನೇ ಟೆಲಿಗ್ರಾಮ್ ಅದು. ಇನ್ನೂ ಹತ್ತಿರ ಬಂದಿದ್ದೇನೆ, ಈಗಾದರೂ ಎಚ್ಚೆತ್ತುಕೊಳ್ಳೋ. ಡೆಂಟಿಸ್ಟ್ ಹೊಸ ಹೆಸರು, ಹೊಸ ಇಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಆಗಿ, ಈಗಂತೂ ಟ್ರಾನ್ಸ್ಪ್ಲಾಂಟ್ ಬಂದಿದೆ. ಎಲ್ಲೂ ಹೊಸದಾಗ್ತದೆ, ಆದರೆ ಒಳಗಿದ್ದ ಹಾರ್ಟ್ ಹೊಸದಾಗೋದಿಲ್ಲ, ಲಂಗ್ಸ್ ಹೊಸದಾಗೋದಿಲ್ಲ, ಬ್ರೈನ್ ಹೊಸದಾಗೋದಿಲ್ಲ. ತೋರಿಕೆ ಹೆಚ್ಚಾಗ್ತದೆ, ಇರುವಿಕೆ. ಆ ನಂತರ ಆದರೂ ಬುದ್ಧಿ ಬರೋದಿಲ್ಲ. ಆಯ್ತು, ರಿಟೈರ್ಮೆಂಟ್ ಆಯ್ತಲ್ಲ,
ಹಗಲು ರಾತ್ರಿ ದೇವರ ಧ್ಯಾನದಲ್ಲೇ ಕಲಿಯೋಣ. ಭಗವಂತನ ಪಡೆಯೋದಕ್ಕೋಸ್ಕರ ಪ್ರಯತ್ನಿಸೋಣ, ಆಗೋದಿಲ್ಲ. ಒಂದು ದಿವಸ ಮೃತ್ಯು ಎದುರು ನಿಂತ್ಕೊಂಡಾಗ ಅಯ್ಯೋ ಹೆಂಡತಿ ಮಕ್ಕಳು ಬಿಟ್ಟು ಹೋಗಲ್ಲ ಅಂತೇಳಿ ದುಃಖದಿಂದ ಹೋಗ್ಬೇಕಾಗ್ತದೆ. ಅದರ ಬದಲಾಗಿ ಮೃತ್ಯು ಬರೋದ್ರೊಳಗಾಗೇನೆ ಭಗವಂತನ ತಿಳಿದುಕೋ, ನಿನ್ನ ಜೊತೆಗೆ ಬಂದವನು ಅವಿಜ್ಞಾತ ಸಖ ಪರಮಾತ್ಮ. ಆ ಪರಮಾತ್ಮನನ್ನು ಪಡೆಯೋದಕ್ಕೋಸ್ಕರ ಪ್ರಯತ್ನಿಸು ಅಂತ ತಿಳ್ಕೊಂಡಂತೇಳಿ ಇದಕ್ಕೇನೆ ಪುರಂಜನೋಪಾಖ್ಯಾನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇದೇ ಧ್ರುವನ ವಂಶದಲ್ಲಿ ಈ ಪ್ರಾಚೀನ ಬರೋಕ್ಕಿಂತ ಮೊದಲು ವೇನ ಅಂತ ಹೋಗ್ತಾನೆ. ಆ ವೇನ ನಾಸ್ತಿಕ, ಅವನ ಮಗ ಪೃಥು. ಪೃಥು ಅತ್ಯಂತ ಶ್ರೇಷ್ಠನಾಗಿ ಜಗತ್ತನ್ನು ಉದ್ಧಾರ ಮಾಡ್ತಾನೆ. ಇಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿಚಾರ, ವೇಳೆ ಸಮಯ ಹೆಚ್ಚಾಗಿದೆ. ಪೃಥುವಿನ ಚರಿತ್ರೆ ನಾಳೆ. ಆದರೆ ನಾಳಿನ ದಿವಸ ಕೇವಲ ಅನುಕ್ರಮಣಿಕೆ. ಈಗ 4 ಮುಗಿಯಿತು. ಎಷ್ಟು ಸಂಕ್ಷೇಪ ಮಾಡಬೇಕಂದ್ರೂ 4 ಮುಗಿಯಿತು. ನಾಳಿನ ದಿವಸ ಈ ಸ್ಕಂದದಲ್ಲಿ ಏನಿದೆ, ಈ ಸ್ಕಂದದಲ್ಲಿ ಏನಿದೆ, ಕೊನೆಯ ದಿವಸ ಕೃಷ್ಣನ ಚರಿತ್ರೆ. ಈ ರೀತಿಯಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಪ್ರತಿ ದಿವಸ ನಾನು ಇವತ್ತು 3 ಸ್ಕಂದ ಮುಗಿಸ್ತೇನೆ, 2 ಸ್ಕಂದ ಮುಗಿಸ್ತೇನೆ ಅಂತೇಳಿ ಸಂಕಲ್ಪ ಮಾಡಿ ಕೊಡ್ತೇನೆ. ಆದರೆ ಪರಮಾತ್ಮನ ಇಚ್ಛೆ ಬೇರೆ. ಎಲ್ಲಿ ಸಂಕ್ಷೇಪ ಮಾಡಬೇಕು, ಭಾಗವತಲ್ಲಿ ಎಲ್ಲಿ ಯಾವುದನ್ನು ಬಿಡಬೇಕು. ಆದರೂ ನಾಳಿನ ದಿವಸ ಅನುಕ್ರಮಣಕ್ಕೆ ಹೇಳ್ತೇನೆ. ಇನ್ನೊಂದು ಸಲ ಸಂದರ್ಭ ವಿಸ್ತಾರವಾಗಿ ನೀವು ಕೇಳ್ಬೋದು. ನಾಡಿದ್ದು ಕೃಷ್ಣ ಚರಿತ್ರೆಯನ್ನು ಕೇಳಿ ನಾವು ಇದನ್ನು ಸಮಾಪ್ತಿಗೊಳಿಸೋಣ. ಅದ್ಭುತವಾದ ಭಾಗವತ, ಜೀವನದ ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಮಾರ್ಗದರ್ಶನ ಭಾಗವತ. ಪರಮಾತ್ಮ ಸಂತುಷ್ಟನಾಗಲಿ. ಇನ್ನು ನಾಳಿನ ದಿವಸ ನೋಡೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತ್ಯ ದುಃಖಾನಿ ಅನ್ನಾಮತ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾರಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.